ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ಭಾಗವನ್ನು ವಾಚನ ಮಾಡ್ತಾ ಇದ್ದೀವಿ. ಮಧುಮಿತಾ USA ಬಂದಿದ್ದು, ಅವಳು ಪತ್ರವನ್ನು ಕೊಟ್ಟು ಹೋಗಿದ್ದ. ಆ ಪತ್ರವನ್ನು ಮೋಹನ್ ಲಾಲ್ ಓದ್ತಾ ಇರೋದು. ಮುಂದಿನ ಭಾಗವನ್ನು ಕೇಳೋಣ. 7 ಗಂಟೆಯ ಪ್ರಯಾಣ ಮಾಡಿ ಬೇಸರದ ಬಳಲಿಕೆಯಾಗಿದ್ದರೂ ವೇದಿಕೆಗೆ ಬಂದ ನಿಮ್ಮನ್ನು ನೋಡಿದ ತಕ್ಷಣ ನನ್ನ ಮೈಯಲ್ಲಿ ಮಿಂಚಿನ ಸಂಚಾರವಾಯಿತು. ತಡವಾಗಿ ಬುಕ್ ಮಾಡಿದುದರಿಂದ ನಮಗೆಲ್ಲ ಬಾಲ್ಕನಿ ಸಾಲುಗಳು ಜಾಗ ಸಿಕ್ಕಿದ್ದವು. ನಿಮ್ಮ ಪಕ್ಕದಲ್ಲಿ ತಂಬೂರಿ ಹಿಡಿದು ಕೂರಬೇಕಾಗಿದ್ದ ನಾನು ಆ ದೊಡ್ಡ ಸಭಾಂಗಣದ ಬಾಲ್ಕನಿಯ ಹಿಂಬದಿಯಲ್ಲಿ ಕೂತು ನಿಮ್ಮನ್ನು ನೋಡಬೇಕಾಯಿತು. ಯಾರವಳು ಬಿಳಿ ಹುಡುಗಿ? ಸುಮಾರು ನನ್ನ ವಯಸ್ಸಿನವಳೆ. ತಂಬೂರಿ ಬಾರಿಸಲು ಎಲ್ಲಿಂದ ಹುಡುಕಿ ತಂದು ಕೂರಿಸಿದ್ದಾರೆ ಈ ಲಾಸ್ ಏಂಜಲೀಸ್ನವರು? ಬೈತಲೆ, ಜಡೆ, ಬಿಂದಿ, ಓಲೆಗಳು, ಸೀರೆ, ಕುಪ್ಪಸ, ಗಾಜಿನ ಬಳೆ, ಹಾಲಿನ್ ಉಡ್ಡನ್ನು ಒಳಗೊಂಡಿದೆಯಲ್ಲವೇ ಲಾಸ್ ಏಂಜಲೀಸ್. ಅಪ್ಪಟ ಭಾರತೀಯಳಂತೆಯೇ ಮೇಕಪ್ ಮಾಡಿ ಕಾನ್ಪುರದ ಒತ್ತಾಸೆಗೆ ಪಂಡಿತ್ ಮೋಹನ್ ಲಾಲ್ಜಿಯವರ ಶಿಷ್ಯ ಕುಮಾರಿ ಲಾರೆನ್ಸ್ ಸ್ಮಿತ್ ಸ್ವಾಗತದ ನುಡಿ. ಇವಳು ಯಾವಾಗ ಶಿಷ್ಯೆಯಾಗಿ ಬಿಟ್ಟಳು ಎನ್ನಿಸಿತು. ನೀವು ಮೊದಲು ಮಾರಾವ ಹಾಡಿದಿರಿ. ತುಂಬ ಮೃದುವಾದ, ಆದರೆ ಅಷ್ಟೇ ಕಷ್ಟವಾದ ರಾಗ. ನನಗೆ ಹೇಳಿಕೊಟ್ಟಿಲ್ಲ, ಮುಂಬೈಯಲ್ಲೂ ಹೇಳಿಕೊಟ್ಟಿಲ್ಲ. ಮೀನ್ ಇಲ್ಲದೆ ಎಷ್ಟು ನೇರ ಗಂಭೀರ ಮಾರ್ಧವತೆಯಿಂದ ಚಲಿಸಿದಿರಿ. ಮ ಧ ನಿ ಧ ಸಾ ವಾವ್ ಧ ಮ ಗ ರೇ ಗ ಮ ಗ ರೇ ಸಾ. ಎಷ್ಟು ಸರಳ, ಅಷ್ಟೇ ಕಷ್ಟ. ನಿಮ್ಮೊಬ್ಬರಿಗೆ ಸಾಧ್ಯ. ನಾನು ತಾನ್ಪುರ ಒತ್ತಾಸೆಗೆ ಕೂತಿದ್ದರೂ ನಡುವೆ ಸ್ವರದ ಒತ್ತಾಸೆ ಕೊಡುತ್ತಿರಲಿಲ್ಲ. ನೀವು ಹೇಳಿಯೇ ಕೊಟ್ಟಿಲ್ಲ. ಆ ಹುಡುಗಿ ಪರವಾಗಿಲ್ಲ. ತಂಬೂರಿಯನ್ನು ಒಂದೇ ಹದದಲ್ಲಿ ನುಡಿಸುತ್ತಿದ್ದಳು. ಇಷ್ಟು ಸೂಕ್ಷ್ಮವಾದ ಸಾಧಾರಣ ಶ್ರೋತೃಗಳಿಗೆ ಅಷ್ಟು ಅಭ್ಯಸ್ತವಲ್ಲದ ರಾಗವಾದರೂ ಸಭಿಕರನ್ನು ಎಷ್ಟು ಬೇಗ ಹೇಗೆ ಕಟ್ಟಿಹಾಕಿ ಬಿಟ್ಟಿರಿ ಗುರುಜಿ. ಗ್ರೇಟ್. ನೀವು ಗ್ರೇಟ್. ನಾನು ಕೇಳಿರುವ ಬೇರೆ ಯಾವ ಗಾಯಕರಿಗೂ ಈ ಶಕ್ತಿ ಇಲ್ಲ. 1 ತಾಸಿನ ಮಾರ್ಧವ ಮೋಡಿ, 2ನೇದು ಭೂಪಾಲಿ ಎಂದು ಹೇಳಿದ ತಕ್ಷಣ ಜನರೆಲ್ಲ ಎಷ್ಟು ಹರ್ಷದಿಂದ ಸ್ವಾಗತಿಸಿದರು. ಈಗ ನಾನು ತಂಬೂರಿ ಹಿಡಿದು ಕೂತಿರಬೇಕಿತ್ತು. ಸ್ವರ ಹಿಡಿಯುತ್ತಿದ್ದೆ, ನಡುವೆ ತಾನಗಳನ್ನು ಜೊತೆಗೂಡಿಸುತ್ತಿದ್ದೆ. ಆದರೆ ಅವಳು ಲಾರೆನ್ಸ್ ಸ್ಮಿತಾ ಕೂಡ ಸ್ವರ ಹಿಡಿದಳು. ನಿಮ್ಮ ಪರಿಣಿತಿಗೆ ತಕ್ಕಂತಲ್ಲದಿದ್ದರೂ ತಪ್ಪಿಲ್ಲದೆ ಹಿಡಿದಳು. ಸರಳ ರಾಗ, ಸರಳ ಸ್ವರಗಳು. ಅವಳಿಗೆ ನೀವು ಬೇಕೆಂದೇ ಅವಕಾಶ ಕೊಡುತ್ತಿದ್ದೀರಿ, ಅವಳನ್ನು ಪ್ರಕಾಶಿಸಲೆಂದು. ಒಂದೊಂದು ತಾನವನ್ನು ಹೊಡೆಯುತ್ತಾಳೆ. ಅವಳು ಹೊಡೆಯುವ ತಾನ ಒಂದು ಆವರ್ತನವನ್ನು ಪೂರ್ಣ ಮಾಡಲೆಂದು ನೀವು ಕಾಯುತ್ತೀರಿ. ಎಲ್ಲಿ ಕಲಿತಳು? ಯಾವಾಗ ಶಿಷ್ಯೆಯಾದಳು? ನೀವು ನನಗೆ ಮೋಸ ಮಾಡಿದಿರಿ ಎಂಬ ಭಾವನೆ ಹುಟ್ಟಿ ಕೋಪ ಬರುತ್ತಿದೆ. ಇವಳ ಧ್ವನಿಯನ್ನು ಎಲ್ಲೋ ಕೇಳಿದ್ದೀನಿ ಅನ್ನಿಸಿತ್ತು. ಎಲ್ಲಿ ಎಂಬುದು ತಿಳಿಯಲಿಲ್ಲ. ಭೂಪಾಲಿ ಸಭಿಕರಿಗೆ ತುಂಬ ಪ್ರಿಯವಾಯಿತು. ಮಧ್ಯಂತರ ಕೊಡಲಿಲ್ಲ, ಒಳ್ಳೆಯದೇ ಆಯಿತು. ಸುಮ್ಮನೆ ಸಮಯ ನಷ್ಟ, ಲಹರಿ ಭಂಗ ಕೂಡ. ಕೊನೆಯ ಜಲಧರ ಕೇದಾರವು ಸಭಿಕರಿಗೆ ಹೆಚ್ಚು ಪರಿಚಯವಿಲ್ಲದ ರಾಗ. ಆದರೂ ನೀವು ಹಾಡತೊಡಗಿದ ತಕ್ಷಣ ಕೇದಾರ ಮತ್ತು ಮಲ್ಲಾರಗಳ ಪರಿಪೂರ್ಣ ಸಂಯೋಗದ ಬವಣೆಯ ಬಳಲಿಕೆ, ಕೋಮಲ ಸಂಭ್ರಮ, ಧನ್ಯತೆಗಳ ಭಾವ ತುಂಬಿಕೊಂಡಿತು. ನೀವು ನನಗೆ ಕೇದಾರ ಪಾಠ ಮಾಡಿದ್ದೀರಿ, ಜಲಧರ ಪ್ರಕಾರವನ್ನು ಮಾಡಿರಲಿಲ್ಲ. ಈ ರಾಗಕ್ಕೆ ಬಂದಾಗ ಲಾರೆನ್ಸ್ ಸ್ಮಿತ್ ಬಾಯಿ ಮುಚ್ಚಿಕೊಂಡಿದ್ದಳು. ಭೂಪಾಲಿಯೊಂದೇ ಅವಳಿಗೆ ಗೊತ್ತಿದ್ದ ರಾಗವಿರಬೇಕು. ನೀವು ಸಹಜ ಉದಾರತೆಯಿಂದ ಅವಳಿಗೆ ತುಂಬ ಅವಕಾಶ ಕೊಟ್ಟಿರಿ. ಎಲ್ಲೋ ಯಾರ ಹತ್ತಿರವೋ ಕಲಿತು ಈಗ ನಿಮ್ಮನ್ನು ಭೇಟಿ ಮಾಡಿ ಶಿಷ್ಯ ಎನ್ನುವ ಪ್ರಚಾರ ಪಡೆಯಲು ಹೊಂಚು ಹಾಕುತ್ತಿದ್ದಾಳೆ. ಕಚೇರಿ ಮುಗಿದ ತಕ್ಷಣ ಜನಗಳು ನಿಮ್ಮನ್ನು ಸುತ್ತುವರಿದರು. ನಾವೊಂದು ಕೋಚಿನ ಜನ ಇನ್ನೂ ಹೋಟೆಲ್ಗಳಿಗೆ ಚೆಕ್ ಇನ್ ಮಾಡಿರಲಿಲ್ಲ. ಒಂದೇ ಹೋಟೆಲ್ನಲ್ಲಿ ಜಾಗ ಸಿಕ್ಕಿರಲಿಲ್ಲ. ಸಭಾಭವನದಿಂದ ಓಡಿ ಹೋಗಬೇಕಾಯಿತು. ಬೇರೆ ಸಭಾಭವನದಲ್ಲಿ ಇದ್ದ ಬೆಳಗಿನ ಕಾರ್ಯಕ್ರಮಕ್ಕೆ ನಮ್ಮ ಕೋಚ್ ಬರುವುದೇ 5 ನಿಮಿಷ ತಡವಾಯಿತು. ನಾವು ಭಾರತೀಯರು ಹೇಳಿದ್ದ ಸಮಯಕ್ಕೆ ಸಿದ್ಧರಾಗಿ ಹೊರಡುವುದಿಲ್ಲ. ನಿಮ್ಮ ಶಿವಮತ ಭೈರವ ಆಗಲೇ ಶುರುವಾಗಿತ್ತು. ಹೆಚ್ಚು ಪ್ರಚಲಿತವಲ್ಲದ ರಾಗ. ನಮ್ಮ ಕೋಚ್ನಲ್ಲಿ ಬಹುಮಂದಿ ನೀವು ತೋಡಿ ಹಾಡುತ್ತಿದ್ದೀರೆಂದು ಪಂದ್ಯ ಕಟ್ಟಿದರು. ನೀವು ಏನೆನ್ನುತ್ತೀರಿ? ನಿಮ್ಮ ಗುರುಗಳ ಫೇವರೇಟ್ ಯಾವುದು ಎಂದು ನನ್ನನ್ನು ಪದ್ಯಕ್ಕೆ ಸಿಕ್ಕಿಸಲು ಪ್ರಯತ್ನಿಸಿದರು. ಅವರಲ್ಲಿರುವ ಅಪಾರ ರಾಗ ಸಂಗ್ರಹದಲ್ಲಿ ಯಾವುದನ್ನು ಹಾಡ್ತಾರೋ ಯಾರಿಗೂ ಊಹಿಸೋಕೆ ಸಾಧ್ಯವಿಲ್ಲ ಎಂದಿದ್ದೆ. ಸಭೆಯಲ್ಲಿ ಕುಳಿತ ನಂತರ ನಮ್ಮ ಗುಂಪಿನ ಹಲವರು ಯಾವ ರಾಗವೆಂದು ನನಗೆ ಕೈ ಸನ್ನೆಯಿಂದ ಕೇಳಿದರು. ಗುರುಜಿ, ನನಗೆ ನೀವು ಇದನ್ನೂ ಪಾಠ ಮಾಡಿರಲಿಲ್ಲ. ಭೈರವ್, ಆಹಿರ್ ಭೈರವ್ ಎರಡನ್ನು ಮಾತ್ರ ಕಲಿಸಿದ್ದೀರಿ. ನಿಮ್ಮ ಸಂಗ್ರಹದಲ್ಲಿರುವ ಎಲ್ಲವನ್ನು ಕಲಿಸುವ ತನಕ ನಾನು ಬಿಡೋದಿಲ್ಲ. ಅವಳು ಈಗಲೂ ನಿನ್ನೆಯಂತೆಯೇ ಸೀರೆಯುಟ್ಟು ಕುಪ್ಪಸ ತೊಟ್ಟು ಕುಂಕುಮವಿಟ್ಟು ಕೂತಿದ್ದಾಳೆ. ನಡುವೆಯಲ್ಲೂ ಸ್ವರ ಹಿಡಿಯುತ್ತಿಲ್ಲ. ಭೂಪಾಲಿಯೊಂದೇ ಅವಳಿಗೆ ಪ್ರವೇಶವಿರುವ ರಾಗ. ನಿಮ್ಮ ರಾಗವು ಬೆಳಗಿನ ಶಾಂತಿಯನ್ನು ಸೃಷ್ಟಿಸಿ ಬಿಟ್ಟಿದೆ. ನಿಮ್ಮ ಮೇಲಿನ ಮುನಿಸಿನಿಂದ ಇಲ್ಲಿಗೆ ಬರದೆ ಉಳಿದಿದ್ದರೆ ನನಗೆ ಎಂಥ ನಷ್ಟವಾಗುತ್ತಿತ್ತು. ಇದಾದ ಮೇಲೆ ಜೋಗಿಯ ಆರಂಭಿಸಿದಿರಿ. ಶಿವಮತ ಭೈರವ ಹಾಡಿದ ತಕ್ಷಣ ಅದೇ ಭೈರವ ದಾಟಿನ ಇನ್ನೊಂದು ರಾಗವನ್ನು ಯಾಕೆ ಎತ್ತಿಕೊಂಡಿರಿ? ಶಿವಮತದ ಶಾಂತಿ ಸಾಲದು, ವೈರಾಗ್ಯವೂ ಬೇಕು ಅಂತಲೇ. ಅನಂತರದ ಸಾರಂಗವು ಗೆಲುವನ್ನು ಮೂಡಿಸಿತು. ಪ್ರಖರವಾದ ಬೆಳಕು ಮೈಚಳಿಯನ್ನು ಕೊಡವಿಕೊಂಡ ಮಧ್ಯಾಹ್ನದ ಕಾವುಗಳನ್ನು ಸೃಷ್ಟಿಸಿತು. ಗುರೂಜಿ, ದಿನದ ಸಮಯಕ್ಕೆ ತಕ್ಕಂತೆ ನೀವು ರಾಗಗಳನ್ನು ಆರಿಸುತ್ತೀರಿ ನಿಜ,
ಆದರೆ ನೀವು ಹಾಡಲು ಶುರು ಮಾಡಿದರೆ ಆ ರಾಗವೇ ದಿನದ ಸಮಯವನ್ನು ಸೃಷ್ಟಿಸುತ್ತೆ. ಮಧ್ಯಾಹ್ನದ ಸುಡು ಬಿಸಿಲಿನಲ್ಲಿ ನೀವು ದರ್ಬಾರಿ ಹಾಡಿದರೆ ನಡುರಾತ್ರಿಯ ಶಾಂತ ಗಾಂಭೀರ್ಯ ಸೃಷ್ಟಿಯಾಗುತ್ತದೆ. ಮಧ್ಯರಾತ್ರಿಯ ತಂಪಿನಲ್ಲಿ ಸಾರಂಗ ಹಾಡಿದರೆ ಮಧ್ಯಾಹ್ನದ ಬಿಸಿಲಿನ ಚಟುವಟಿಕೆಯು ಅನುಭವವಾಗುತ್ತದೆ. ಕಾಲವನ್ನು ಸೃಷ್ಟಿಸುವ ಶಕ್ತಿ ನಿಮ್ಮ ಕಲೆಗಿದೆ. ಯು ಆರ್ ಗ್ರೇಟ್, ಯು ಆರ್ ಗ್ರೇಟ್. ಜೋಗಿಯಾಕೆ ನಾನು ಜೊತೆಗೂಡಿಸುತ್ತಿದ್ದೆ, ಸಾರಂಗಕ್ಕೆ ಸಹ. ನನಗೇಕೆ ಒಂದು ಫೋನ್ ಮಾಡಿ ಕರೆಯಲಿಲ್ಲ? ನಮ್ಮ ಸಂಗೀತದ ರಕ್ತವು ನಾಡಿಗಳಲ್ಲಿ ಸಂಚರಿಸದ ಆ ಹುಡುಗಿಯನ್ನೇಕೆ ತಂಬೂರಿ ಬಾರಿಸಲು ಕೂರಿಸಿಕೊಂಡಿರಿ? ನಾನು ನಿಜವಾಗಿಯೂ ಮತ್ಸರದಿಂದ ಈ ಮಾತನ್ನು ಹೇಳುತ್ತಿಲ್ಲ. ಭಾರತೀಯಳಾಗಿ ಹುಟ್ಟಿ ನಮ್ಮ ಭಾವಗಳನ್ನು ಜೀರ್ಣಿಸಿಕೊಂಡು ಬೆಳೆಯದ ಬಿಳಿ ಹುಡುಗಿಗೆ ನಮ್ಮ ರಾಗಗಳ ಭಾವ ಹೇಗೆ ತಿಳಿದಿತ್ತು? ಅವಳ ಬೆರಳುಗಳು ಏಕಪ್ರಕಾರವಾಗಿ ತಂತಿಗಳ ಮೇಲೆ ಚಲಿಸುತ್ತಿವೆ. ಆದರೆ ಅಷ್ಟೇ ಏಕಪ್ರಕಾರವಾಗಿ ಚಲಿಸುವ ಒಂದು ಸರಳ ಯಂತ್ರವನ್ನೇ ನಿರ್ಮಿಸಿ ಇಡಬಹುದಿತ್ತು. ಅವಳನ್ನೇಕೆ ಅಲ್ಲಿ ಕೂರಿಸಿಕೊಂಡಿರಿ? ಭೈರವಿಯ ಕಿರು ಆಲಾಪದಲ್ಲಿ ಅವಳು ಧ್ವನಿ ಸೇರಿಸಿದಳು. ಆ ರಾಗದ ಪರಿಚಯವಿದ್ದಂತೆ ತೋರುತ್ತದೆ. ಭೈರವಿಯ ಪರಿಚಯವಿಲ್ಲದ ವಿದ್ಯಾರ್ಥಿನಿಯರು ಯಾರಿದ್ದಾರೆ? ಆಹ್, ಮತ್ ಜಾ ಜೋಗಿ ಆರಂಭಿಸಿದಿರಿ. ಅದನ್ನು ಕೇಳಿದರೆ ನನಗೆ ಬಿಕ್ಕಿ ಬಿಕ್ಕಿ ಅಳುವಂತಾಗುತ್ತಿದೆ. ನನ್ನ ಜೋಗಿ, ನನ್ನ ಕೃಷ್ಣ, ಹೋಗಬೇಡ. ಈ ಮೀರಾ ದಾಸಿಯನ್ನು ಬಿಟ್ಟು ಹೋಗಬೇಡ. ಅಗರ ಚಂದನಗಳ ಚಿತೆಯನ್ನು ರಚಿಸಿ ನಾನು ಅದರಲ್ಲಿ ಮಲಗಿ ಬಿಡುತ್ತೇನೆ. ನಿನ್ನ ಕೈಯಿಂದಲೇ ಅದಕ್ಕೆ ಬೆಂಕಿ ಹೊತ್ತಿಸಿ ಹೋಗು. ಜೋಗಿ ಮತ್ ಜಾ. ಗುರೂಜಿ, ಯಾಕೆ ಈ ಹಾಡನ್ನು ಎತ್ತಿಕೊಂಡಿರಿ? ನಾನಿಲ್ಲಿ ಬಂದಿರುವುದು ನಿಮಗೆ ಗೊತ್ತೇ ಇದೆ. ಇಲ್ಲದಿದ್ದರೆ ಬೇರೆ ಹಾಡನ್ನು ಹಾಡುತ್ತಿದ್ದೀರಿ. ಭೈರವಿಯಲ್ಲಿ ನಿಮಗೆ ಅದೆಷ್ಟು ಹಾಡುಗಳು ಗೊತ್ತಿವೆ ಅಂತ ನನಗೆ ತಿಳಿದಿಲ್ವೇ? ಅಳು ಬರುತ್ತಿದೆ. ಬಲಪಕ್ಕದಲ್ಲಿ ವಿಕ್ರಮ್ ಕುಳಿತಿದ್ದಾರೆ, ಎಡಪಕ್ಕದಲ್ಲಿ ಮಿಸೆಸ್ ಮಿಶ್ರಾ. ತಡೆದುಕೊಳ್ಳದೆ ಹತ್ತು ಬಿಟ್ಟರೆ ಅವರಾದರೂ ಏನಂತ ಅರ್ಥ ಮಾಡಿಕೊಂಡರು? ಸನವೆಲ್ನ ಕಚೇರಿಯಲ್ಲಿ ನಾನೊಬ್ಬಳೆ ಈ ಮತ್ ಜಾ ಜೋಗಿಯನ್ನು ಹಾಡತೊಡಗಿ ಅಳು ಬಂದದ್ದನ್ನು ಇವರೆಲ್ಲ ನೋಡಿದ್ದಾರೆ. ಅವಳು ಮಧ್ಯೆ ಮತ್ ಜಾ ಎಂಬ ತುಣುಕಿಗೆ ಬಾಯಿ ಹಾಕುತ್ತಿದ್ದಾಳೆ. ಇಲ್ಲ, ಭೈರವಿಯ ನಾಡಿ ನಿನಗೆ ಗೊತ್ತಿಲ್ಲ. ಮೀರಾದಾಸಿಯ ಭಕ್ತಿಯ ಆಳವು ನಿನ್ನ ಅರಿವಿಗೆ ಮೀರಿದುದು. ಒತ್ತಿ ಬರುತ್ತಿದ್ದ ದುಗುಡವು ಈಗ ತುಸು ಕಡಿಮೆಯಾಗುತ್ತಿದೆ. ಅದ್ಭುತವಾದ ಕಚೇರಿ. ಜನಗಳು ಹುಚ್ಚೆದ್ದು ನಿಂತು ಚಪ್ಪಾಳೆ ತಟ್ಟುತ್ತಿದ್ದಾರೆ. 10-15 ಭಾಗ ಬಿಳಿಯರು ಇದ್ದಾರೆ. ಆ ಭಾರ ಮನ್ನಿಸಲು ಕಾರ್ಯದರ್ಶಿ ಬಂದು ನಿಂತಿದ್ದಾನೆ. ಇಂತಹ ಸಂಗೀತವನ್ನು ವರ್ಣಿಸಿ ಅದಕ್ಕೆ ತಕ್ಕ ಕೃತಜ್ಞತೆ ಹೇಳಲು ಯಾರಿಗೆ ತಾನೇ ಸಾಧ್ಯ? ಹಾರ್ಮೋನಿಯಂನ ರಾಜಾರಾಮ್ ಟಿಪ್ನಿಸ್, ತಬಲದ ಓಂಕಾರ ಪ್ರಭುಗಳಿಗೆ ಆಭಾರ ಹೇಳಿದ ಮೇಲೆ, ವಿ ಆಲ್ಸೋ ಥ್ಯಾಂಕ್ಸ್ ದಿ ಕಾನ್ಸರ್ಟ್ ಆಫ್ ದಿ ಮೇನ್ ಆರ್ಟಿಸ್ಟ್ ಹೂ ಹೈಟನ್ ದಿ ಮೂಡ್ ಆಫ್ ದಿ ಕಾನ್ಸರ್ಟ್ ಎಂದ. ತಲೆಹರಟೆ, ಈಡಿಯಟ್. ಸರಿಯಾಗಿ ಇಂಗ್ಲಿಷ್ ಭಾಷೆ ತಿಳಿಯದ ಹುಡುಗ. ಇವನಿಗೆ ಆಭಾರ ಮನ್ನಣೆಯ ಕೆಲಸ ವಹಿಸಿದ್ದು ಕಾರ್ಯಕಾರಿ ಸಮಿತಿಯ ತಪ್ಪು. ಹೋಗಿ ಅವನ ಕೆನ್ನೆಗೆ ಬಾರಿಸಬೇಕೆಂಬಷ್ಟು ಸಿಟ್ಟು ಬಂತು ನನಗೆ. ಆದರೆ ಗುರುಜಿ, ಅವನ ಅಗೌರವಯುತವಾದ ಕೀಟಲೆಯ ಮಾತಿಗೆ ನೀವು ಥ್ಯಾಂಕ್ ಯು ಅಂದಿರಲ್ಲ. ಸ್ವಲ್ಪವಾದರೂ ಇಂಗ್ಲಿಷ್ ಭಾಷೆಯ ಪಾಠ ಹೇಳಿಸ್ಕೊಳ್ಬಾರ್ದೆ? ನಿಮ್ಮನ್ನು ನೋಡಲೇಬೇಕೆಂದು ನಾನು ಹೊರಟೆ. ಆದರೆ ಜನಗಳು ಸುತ್ತಿಕೊಂಡು ಬಿಟ್ಟಿದ್ದರು. ಅನಂತರ ವ್ಯವಸ್ಥಾಪಕರು ನಿಮ್ಮನ್ನು ಸುತ್ತುವರಿದು ಕರೆದೊಯ್ದು ಕಾರಿಗೆ ಕೂರಿಸಿ ಹೊರಟು ಬಿಟ್ಟರು. ತಂಬೂರಿ ಸಂಗಾತಿಯು ನಿಮ್ಮ ಜೊತೆಯಲ್ಲಿ ಕುಳಿತಳು. ನೀವು ನೇರವಾಗಿ ವಿಮಾನ ನಿಲ್ದಾಣಕ್ಕೆ ಹೋಗಬೇಕಿತ್ತಂತೆ. ನಾವು ಹೊರಟೆವು. ಬೆಳಿಗ್ಗೆ ಎಲ್ಲರೂ ಚೆಕ್ಔಟ್ ಮಾಡಿ ಚೀಲಗಳನ್ನು ಕೋಚಿನಲ್ಲಿ ಇಟ್ಟು ಬಂದಿದ್ದೆವು. 400 ಮೈಲಿಯ ಪ್ರಯಾಣ. ದಾರಿಯ ಒಂದು ಮ್ಯಾಕ್ಡೊನಾಲ್ಡ್ಗೆ ನುಗ್ಗಿ ಪ್ರತಿಯೊಬ್ಬರೂ ತನಗೆ ಬೇಕಾದ ಬರ್ಗರ್, ಸ್ಯಾಂಡ್ವಿಚ್ ಮೊದಲಾಗಿ ಕಟ್ಟಿಸಿಕೊಂಡು ಬಂದು ಕುಳಿತ ತಕ್ಷಣ ಕೋಚ್ ಹೊರಟಿತು. ಎಲ್ಲರೂ ಸಂಗೀತದ ಲಹರಿಯಲ್ಲಿದ್ದರು. ಸಂಗೀತ ಗೊತ್ತಿಲ್ಲದವರು ಕೂಡ ಸ್ವರ ವಿಸ್ತಾರವನ್ನು ಗುನುಗುತ್ತಿದ್ದರು. ಇನ್ನು ಕೆಲವರು ಗುರೂಜಿಯಂತೆ 2 ಕೈಗಳನ್ನು ಆಡಿಸಿಕೊಂಡು ತಾನು ಹೊಡೆಯುತ್ತಿದ್ದರು. ವಾರಕ್ಕೊಂದು ದಿನ ನನ್ನಿಂದ ಗಾಯನ ಕಲಿಯುತ್ತಿದ್ದ ಮಿಶ್ರರು ಎದ್ದು ನಿಂತು, ಎಲ್ಲರಿಗೂ ಸಂಗೀತದ ಲಹರಿ ಇದೆ. ನಿನ್ನೆ ಸಂಜೆ, ಇಂದು ಮುಂಜಾನೆ ನಾವು ಕೇಳಿದ ರಾಗಗಳನ್ನೇ ಮತ್ತೆ ಕೇಳಿದರೆ ಮಾತ್ರ ಅದು ಶಮನವಾಗುತ್ತದೆ. ಪಂಡಿತ್ ಮೋಹನ್ಲಾಲ್ಜಿಯ ಖಾಸಾ ಶಿಷ್ಯ ಮಧುಮಿತಾಜಿ ಆ ರಾಗಗಳನ್ನು ಹಾಡಲಿ. ತಬಲ, ಹಾರ್ಮೋನಿಯಂ, ತಂಬೂರಿ ಯಾವುದೂ ಇಲ್ಲ, ಬೇಡವೂ ಬೇಡ. ಅವರು ಸುಮ್ಮನೆ ಹಾಡಿ ತೋರಿಸಿದರೆ ಸಾಕು ಎಂದರು. ಎಲ್ಲರೂ ಚಪ್ಪಾಳೆ ತಟ್ಟಿದರು. ಹೌದು ಹೌದು ಎಂದರು. ಹಿಂದಿನ ಭಾಗದಲ್ಲಿ ಕೂತಿದ್ದ ಒಬ್ಬರು ಪಿಯಕೆ ನಜರಿಯಾ ಎಂದರು. ಮಿಶ್ರರು ಅದೇ ಇರಲಿ, ನಿನ್ನೆ ಇವತ್ತು ನಾವು ಕೇಳಿದ ರಾಗಗಳು ಈಗ ಆಗಲಿ ಎಂದರು. ಅದೇ ಸರಿ, ಎಲ್ಲರೂ ಒಕ್ಕೊರಲಿಂದ ನುಡಿದರೂ ನನಗೆ ಮುಜುಗರವಾಯಿತು. ನನ್ನ ಮುಖ ಕೆಂಪಾಯಿತೆಂದು ನನಗೆ ಅನ್ನಿಸಿತು. ಗಂಟಲ್ ನರ ಉಬ್ಬಿಕೊಂಡಂತೆ ಆಯಿತು. ಓಡುತ್ತಿರುವ ಕೋಚಿನ ಹೊರಗಿನ ಶಬ್ದ ಬರೋಲ್ಲ, ಏರ್ಟೈಟ್ ಆಗಿದೆ. ಆದರೆ ಎಂಜಿನ್ನ ಗುಯಿ ಗುಡಿತ ಬೇರೆ ಶ್ರುತಿಯಲ್ಲಿದೆ. ಇದರಲ್ಲಿ ಹಾಡೋದು ಕಷ್ಟ ಎಂದೆ. ಕಷ್ಟವಾದರೂ ಚಿಂತೆ ಇಲ್ಲ, ಹಾಡಲೇಬೇಕು ಎಂದು ಹಠ ಹಿಡಿದರು. ಹಾಡು ಎಂದು ವಿಕ್ರಮರು ಒತ್ತಾಯ ಮಾಡಿದರು. ನಿನ್ನೆ ಸಂಜೆಯ ಭೂಪಾಲಿ, ಇವತ್ತು ಮಧ್ಯಾಹ್ನದ ಸಾರಂಗಗಳನ್ನು ತುಸು ವಿಸ್ತಾರವಾಗಿಯೇ ಹಾಡಿದೆ. ಜನಗಳಿಗೆ ಶಮನವಾಯಿತು. ಮತ್ತೆ ಏನನ್ನೂ ಕೇಳಲಿಲ್ಲ. ನಡುವೆ ಕೆಲವರು ತೂಕಡಿಸುತ್ತಿದ್ದರು, ಇನ್ನು ಕೆಲವರು ಗಾಢ ನಿದ್ರೆಯಲ್ಲಿ ಮುಳುಗಿದರು. ಉಳಿದವರು ಪರಸ್ಪರ ಹರಟೆಯಲ್ಲಿ ತೊಡಗಿದರು. ನಾನು ನಡುಭಾಗದಲ್ಲಿ ಕೂತಿದ್ದೆ. ಪಕ್ಕದಲ್ಲಿ ಮಿಸೆಸ್ ಸರ್ದೇಸಾಯಿ, ವಿಕ್ರಮ್ ಮುಂಭಾಗದಲ್ಲಿ 4-5 ಜನರೊಡನೆ ಏನೋ ಮಾತು ತೊಡಗಿದರು. ನನ್ನ ಹಿಂಬದಿಯ 2ನೇ ಸಾಲಿದ್ದ ಕುಲಕರ್ಣಿ ತಮ್ಮ ಪಕ್ಕದಲ್ಲಿದ್ದ ಭೋಸ್ಲೆಗೆ ಹೇಳುತ್ತಿದ್ದರು. ವೋಟ್ ಆಫ್ ಥ್ಯಾಂಕ್ಸ್ ಮಾಡಿದ ಸೆಕ್ರೆಟರಿ ಕನ್ಸಾರ್ಟ್
ಕಾನ್ಸರ್ಟ್ ಅಂತ ಪನ್ ಮಾಡಿದ್ನಲ್ಲ, ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ತನಗಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ಮಾತ್ರ ಮಾಡಿದ್ದಲ್ವಂತೆ. ಮೋಹನ್ ಲಾಲ್ಜಿಗೆ ಚುಚ್ಚಬೇಕು ಅಂತ ಮಾಡಿದ್ನಂತೆ. ತಂಬೂರಿ ಸಾತಿಗೆ ನನ್ನ ಜೊತೆ ಇವಳು ಬರ್ತಾಳೆ, ಅವಳಿಗೂ ಅಪ್ ಆ್ಯಂಡ್ ಡೌನ್ ಕೊಡಿ ಅಂತ ಹೇಳಿದ್ನಂತೆ ಅವನು. ತಂಬೂರಿ ಮಿಡಿಯೋಂಥವ್ರು ನಮ್ಮ ಲಾಸ್ ಏಂಜಲೀಸ್ನಲ್ಲಿ 100 ಜನ ಸಿಗ್ತಾರೆ, ಅವ್ರನ್ನೇ 3,000 ಮೈಲಿಂದ ಕರೆಸಬೇಕು, ಸಭೆಯ ಹತ್ತಿರ ಹಣವಿಲ್ಲ ಅಂದ್ರಂತೆ ಇವರು. ನಾನೇ ಅವ್ರ ಟಿಕೆಟ್ಗೂ ಹಾಕ್ತೀನಿ, ನಾವಿಬ್ಬರು ಜೊತೆಯಲ್ಲೇ ಇರೋರು, ನಮಗೆ ಡಬಲ್ ಬೆಡ್ ರೂಮ್ ರಿಸರ್ವ್ ಮಾಡಿಸಿ ಅಂದ್ರಂತೆ ಆರ್ಟಿಸ್ಟ್ ಮೋಹನ್ ಲಾಲ್. ಆರ್ಟಿಸ್ಟ್ಗಳನ್ನು ಹೋಟೆಲ್ನಲ್ಲಿ ಇರಿಸೋಕ್ಕೆ ಸಭೆ ಹತ್ತಿರ ದುಡ್ಡೆಲ್ಲಿರುತ್ತೆ? ಯಾರೋ ಒಬ್ಬೊಬ್ಬರ ಮನೆಯಲ್ಲಿ ಇರಿಸೋದು, ಅವರ ಆತಿಥ್ಯ ಸಂಚಾರಗಳನ್ನೆಲ್ಲ ಹೋಸ್ಟ್ ನೋಡ್ಕೊಳ್ಳೋದು ತಾನೇ ಎಲ್ಲ ಕಡೆ ಮಾಡುವ ವ್ಯವಸ್ಥೆ. ಆದರೆ ಆರ್ಟಿಸ್ಟ್ ಹೀಗೆ ಬಾಯ್ಬಿಟ್ಟು ಹೇಳಿದರೆ ಮನೆಯಲ್ಲಿ ಇಳಿಸ್ಕೊಳ್ಳೋದು ಇವರಿಗೂ ಮುಜುಗರ, ಅವರಿಗೂ ಪ್ರೈವೇಸಿ ಇಲ್ಲ. ದೊಡ್ಡ ಆರ್ಟಿಸ್ಟ್ ಸಣ್ಣ ಲಾಡ್ಜ್ನಲ್ಲಿ ಇಳಿಸೋವಂತಿಲ್ಲ, ದೊಡ್ಡ ಹೋಟೆಲ್ನಲ್ಲಿ ಊಟ ತಿಂಡಿಯೂ ದುಬಾರಿ. ಒಟ್ಟಿನಲ್ಲಿ 2 ದಿನಕ್ಕೆ $450 ಎಕ್ಕ ಹುಟ್ಟಿ ಹೋಯ್ತು. ತಬಲಾ ಹಾರ್ಮೋನಿಯಂನವ್ರನ್ನ ಬೇರೆ ಮನೆಯಲ್ಲಿ ಇಳಿಸಿದ್ರಂತೆ. ಈ ಬಿಳಿ ಹುಡುಗಿ ನ್ಯೂಯಾರ್ಕ್ನಲ್ಲಿ ಹೊಡೆದ ಕ್ಯಾಚ್ ಅಂತೆ, ಅದಕ್ಕೆ ಸೆಕ್ರೆಟರಿ ಕನ್ಸರ್ಟ್ ಅಂದದ್ದು. ಪನ್ ಅಂದರೆ ಅವನು ಮಾಡಿದ ಪನ್ ಮೋಹನ್ ಲಾಲಿಗೆ ಅರ್ಥವೇ ಆಗಲಿಲ್ಲ. ಅವನೇ ಥ್ಯಾಂಕ್ ಯು ಅಂದದ್ದು ನೀವು ಕೇಳಿದಿರಲ್ಲ. ಕುಲಕರ್ಣಿ ಮರಾಠಿಯಲ್ಲಿ ಆಡಿದ ಪ್ರತಿಯೊಂದು ವಾಕ್ಯವೂ ನನ್ನ ಕಿವಿಗೆ ಸ್ಪಷ್ಟವಾಗಿ ಬಿತ್ತು. ಕೋಚಿಗೆ ಬರುವ ಮೊದಲು ನಾನು ಕಂಫರ್ಟ್ ರೂಮಿಗೆ ಹೋಗಿದ್ದೆನಲ್ಲ, ಆಗ ರಾಯ್ಕರ್ ಅಂತ ಸಿಕ್ಕಿದ್ದ. ನಿಮಗೆ ಪರಿಚಯ ಉಂಟಾ? ಗೊತ್ತು, ಗೋವಾ ಸಾಫ್ಟ್ವೇರ್ ಡೆಕ್ಕನ್ ಇಂಜಿನಿಯರಿಂಗ್ ಕಾಲೇಜ್. ಅವನು ಸಂಗೀತ ಸಭೆಯ ಕಾರ್ಯಕಾರಿ ಸಮಿತಿ ಸದಸ್ಯ ಹೇಳಿದ. ನನಗೆ ಮೂರ್ಛೆ ಬಂದಂತಾಯಿತು. ಕೋಚಿನ ಒಳಗೆಲ್ಲ ಗುಹೆಯ ಒಳಗೆ ಇರುವಂಥ ನಿಶ್ಶಬ್ದ. ನಾನು ಗುಹೆಯ ಒಳಗೆ ಕುಸಿದಂತೆ. ಕಳಲಿ ಕೆಳಗೆ ಬೀಳುವವಳಿಗೆ ಆಸರೆ ಕೊಟ್ಟು ಹಿಡಿದುಕೊಳ್ಳುವವರು ಯಾರೂ ಇಲ್ಲವೆಂಬಂತೆ. ಕಣ್ಣುಗಳು ತಮಗೆ ತಾವೇ ಮುಚ್ಚಿಕೊಂಡು ಎಷ್ಟೋ ಹೊತ್ತಾಯಿತು ಆದಂತಾಯಿತು. ಎಚ್ಚರವಾಗುವ ವೇಳೆಗೆ ಕುಲಕರ್ಣಿ ಹೇಳಿದುದು 100ಕ್ಕೆ 100 ನಿಜ ಎನ್ನಿಸಿತು. ಈ ಗುರೂಜಿಯ ರಕ್ತಗುಣ ನನಗೆ ಗೊತ್ತಿದೆ ಎಂದು ಖಚಿತವಾಯಿತು. ನಿನ್ನೆ ಸಂಜೆಯಿಂದ ಆಗಾಗ ನೆನಪನ್ನು ಕಾಡುತ್ತಿದ್ದ ಒಂದು ಪ್ರಶ್ನೆಗೆ ಉತ್ತರ ಹೊಳೆಯಿತು. ನ್ಯೂಯಾರ್ಕಿನ ಹೋಟೆಲ್ಗೆ ಅಲ್ಲಿ ಬೆಳಿಗ್ಗೆ 7 ಗಂಟೆಗೆ ಫೋನ್ ಮಾಡಿದಾಗ ಗುರೂಜಿ ಬ್ಯಾತ್ರೂಮ್ನಲ್ಲಿದ್ದಾರೆ, ಎನಿ ಮೆಸೇಜ್ ಎಂದ ಧ್ವನಿ ಇವಳದ್ದೇ. ಅಂದರೆ ನನ್ನಿಂದ ಬೀಳ್ಕೊಂಡು ಹೋದ 1 ವಾರದೊಳಗೆ ಅವಳ ಜೊತೆ ಇರತೊಡಗಿದ್ದಾರೆ. ಗುಹೆ ಒಳಗೆ ಕುಸಿದು ಬಿದ್ದ ನಾನು ಆಳಕ್ಕೆ ಜಾರುತ್ತಿರುವ ಅನುಭವವಾಗುತ್ತಿದೆ. ಕೋಚಿನೊಳಗೆಲ್ಲ ನಿಶ್ಶಬ್ದ. ಕಾಲವು ವಿಲಂಬಿತವಾಗುತ್ತಾ ನಡೆದು ಒಂದು ಮಾತ್ರೆಯಿಂದ ಇನ್ನೊಂದು ಮಾತ್ರೆಯ ನಡುವಣ ಅವಧಿ ಮುಗಿಯುವುದೇ ಇಲ್ಲ. ಮುಂದಿನ ಮಾತ್ರೆ ಬರುವುದೇ ಇಲ್ಲ ಅನ್ನಿಸ್ತು. ಎಷ್ಟೋ ಹೊತ್ತಿನ ನಂತರ ಭೋಸ್ಲೆ ಧ್ವನಿ ಮರಾಠಿಯಲ್ಲಿ, ಕಲೆಯನ್ನು ನೋಡಿದಾಗ ಸ್ವರ್ಗ ಪ್ರವೇಶ ಮಾಡಿದಾಗ ಆಗುತ್ತೆ. ಕಲಾವಿದನ ಒಳಹೊಕ್ಕು ಬೇರೆಯೇ ಇರುತ್ತೆ. ಯಾಕೆ ಈ ಕಾಂಟ್ರಾಡಿಕ್ಷನ್? ನನ್ನನ್ನು ಈ ಪ್ರಶ್ನೆ ಬಾಧಿಸಿದೆ. ಕುಲಕರ್ಣಿಯ ಉತ್ತರ. ಕೋಚ್ ರಾತ್ರಿ 9 ಗಂಟೆಗೆ ಸ್ಯಾನ್ ಹೊಸೆ ಕೋಚ್ ಸ್ಟೇಷನ್ ತಲುಪಿ ಎಲ್ಲರೂ ಇಳಿದು ಕಾರ್ ಪಾರ್ಕಿಂಗ್ನ ಕಡೆಗೆ ಹೋಗುವಾಗ ಪರಸ್ಪರ ಬೀಳ್ಕೊಳ್ಳುತ್ತಾ ಕೆಲವರು ಮಧುಮಿತಾಜಿ ಥ್ಯಾಂಕ್ಸ್ ಫಾರ್ ಯುವರ್ ಎಕ್ಸಲೆಂಟ್ ಮ್ಯೂಸಿಕ್ ಇನ್ ದಿ ಕೋಚ್ ಎಂದಾಗ ಅವರಿಗೆ ಪ್ರತಿವಂದನೆ ಹೇಳಬೇಕೆಂಬುದು ಹೊಳೆಯದೆ ವಿಕ್ರಮರ ಹಿಂದೆ ನಡೆದೆ. 5 ನಿಮಿಷದಲ್ಲಿ ಅಡಿಗೆ ಬಿಸಿ ಮಾಡಿದೆ. ನಾಳೆ ಬೆಳಿಗ್ಗೆ ಬೇಗ ಎದ್ದು ಕೆಲಸಕ್ಕೆ ಹೋಗಬೇಕಾದ್ದರಿಂದ ವಿಕ್ರಮ್ ತಕ್ಷಣ ಮಲಗಿಬಿಟ್ಟರು. ಅವರ ಪಕ್ಕದಲ್ಲಿ ಮಲಗಿದ ನಾನು ನಿದ್ರೆ ಇಲ್ಲದೆ ಹೊರಳಾಡುತ್ತಿದ್ದೆ. ಅವನಿಗೆ ಲಾಸ್ ಏಂಜಲೀಸ್ನ 2 ಕಾರ್ಯಕ್ರಮಗಳು ನೆನಪಿಗೆ ಬಂದವು. ಆ ಬಗೆಗೆ ರಾಜಾರಾಮ ಹೇಳಿದುದು ನೆನಪಾಯಿತು. ಭೂಪಾಲಿಯನ್ನು ಕರೆದೊಯ್ದುದರಿಂದ ಆಯೋಜಕರಿಗೆ ಅನಾವಶ್ಯಕ ಖರ್ಚು ಬಿದ್ದದ್ದು ಮಾತ್ರವಲ್ಲ, ಅಭಿಮಾನಿಗಳು ಹತ್ತಿರವಾಗುವುದು ನಿಂತು ಹೋಯಿತು. ಅಲ್ಲದೆ ಎಷ್ಟೋ ಜನ ಭಾರತೀಯರಿಗೆ ಇದು ಸಮ್ಮತವಾದ ನಡವಳಿಕೆ ಎನ್ನಿಸುವುದಿಲ್ಲ. ಇಂಥದ್ದನ್ನು ಇನ್ನು ಮುಂದೆ ಮಾಡುವುದಿಲ್ಲವೆಂದು ನಾನು ಈಗಾಗಲೇ ತೀರ್ಮಾನಿಸಿಕೊಂಡಿರುವ ಜ್ಞಾಪಕ ಬಂದು ಮನಸ್ಸಿನಲ್ಲಿ ಕಲಮಲ ತಣ್ಣಗಾಯಿತು. ವಾಸ್ತವವಾಗಿ ಲಾಸ್ ಏಂಜಲೀಸ್ಗೂ ಮಧುವಿನ ಊರಿಗೂ ಅಷ್ಟು ಹತ್ತಿರ ಎನ್ನುವುದು ನನಗೆ ಗೊತ್ತೇ ಇರಲಿಲ್ಲ. ಲಾಸ್ ಏಂಜಲೀಸ್, ಲಾಸ್ ಗಟಾಸ್ 2 ಲಾಸ್ಗಳೇ, ಇಷ್ಟರಿಂದಲಾದರೂ ಹೊಡೆಯಲಿಲ್ಲ ಎಂಬ ಖೇದವಾಯಿತು. ಆದರೆ ಆಗ ಭೂಪಾಲಿಯ ಮೇಲೆ ಭಾವನೆ ಇಷ್ಟು ಉತ್ಕಟವಾಗಿತ್ತೆಂದರೆ 2 ದಿನ ಬಿಟ್ಟಿರೋದು ಕಷ್ಟವಾಗ್ತಿತ್ತು. ಇಲ್ಲದಿದ್ದರೆ ನಾನು ಕೈಯಿಂದ ಅವಳ ಟಿಕೆಟಿಗೆ ಖರ್ಚು ಮಾಡುತ್ತಿದ್ದೇನೆ. ಮಧುವಿನ ಊರು ಅಷ್ಟು ಹತ್ತಿರ ಅಂತ ಗೊತ್ತಿದ್ದು ಅವಳು ಅಲ್ಲಿಯವರು ಕಚೇರಿಗೆ ಬರ್ತಾರೆ ಅಂತ ಅಂದಾಜಿದ್ದಿದ್ರೆ ಕರೆದೊಯ್ಯುತ್ತಿರಲಿಲ್ವೇನೋ, ಅದು ಹೇಳಲು ಬರ್ತಿರಲಿಲ್ಲ. ಒಂದು ರಾಗದಲ್ಲಿ ತಲ್ಲೀನವಾಗಿರುವಾಗ ಬೇರೊಂದು ರಾಗವು ಎಷ್ಟೇ ಭಾವಸಾಂದ್ರವಾದರೂ ನೆನಪಿಗೆ ಬರದಂತೆ ಆಗಿತ್ತೇನೋ ಎಂಬ ಸಮಜಾಯಿಷಿ ಕಾಣಿಸಿತು. ಆದರೆ ಈಗ 2 ತಾಸಿನ ಹಿಂದೆ ಕಲ್ಯಾಣಿಯನ್ನು ನೋಡಿದ ತಕ್ಷಣ ಭೂಪಾಲಿಯು ಮನಸ್ಸಿನಿಂದ ಮರೆಯಾದಳಲ್ಲ. ನನಗೆ ಕಲ್ಯಾಣಿಯ ಮೇಲಿರುವ ಪ್ರೀತಿ ಹೆಚ್ಚು ಆಳವಾಗಿದ್ದಿರಬೇಕು. ಅವಳಿಗೆ ಸಿಟ್ಟು ಬಂದಿದೆ. ಇದನ್ನು ಬಿಡಿಸಿ ಹೇಳೋದು ಹೇಗೆ ಎಂಬ ಕಷ್ಟದಲ್ಲಿ ಸಿಕ್ಕಿಕೊಂಡ. ಅವಳು ಅಮೇರಿಕನ್ನಳು. ಇರುವ ಅಲ್ಪಾವಧಿಯಲ್ಲಿ ನಮ್ಮ ಸಂಗೀತವನ್ನು ಬಿಡಿಸಿ ಹೇಳಬೇಕು ಅಂತ ಜೊತೆಯಲ್ಲಿ ಕರೆದೊಯ್ದೆ, ಜೊತೆಯಲ್ಲಿ ಇಟ್ಕೊಂಡೆ. ರಾಗಗಳನ್ನು ಬಿಡಿಸಿ ಹೇಳ್ತಿದ್ದೆ. ಡಬಲ್ ಬೆಡ್ ನಾನು ಕೇಳಲಿಲ್ಲ, ಅವರು ಕೊಟ್ಟಿರಲಿಲ್ಲ. ಯಾವನೋ ಅವನ ಮಸಾಲೆ ಕಲ್ಪನೆ ಸೇರಿಸಿದ ಬೋಳಿ ಮಗ. ಎಕ್ಕಡದಲ್ಲಿ ಹೊಡಿಬೇಕು ಅಂದರೆ ಕಲ್ಯಾಣಿ ಒಪ್ಕೋತಾಳೆ. ಒಪ್ಪಿಕೊಳ್ಳೋದು ಇನ್ನೇನು ಮಾಡೋಕ್ಕೆ ಸಾಧ್ಯ ಎಂಬ ಆಲೋಚನೆ ಬಂದಾಗ ಸಮಾಧಾನವಾಯಿತು. ಇಂಥ ಸನ್ನಿವೇಶಗಳು ಹಿಂದೆಯೂ ಕೆಲವು ಹೆಂಗಸರೊಡನೆ ಬಂದಿದೆ. ನಿನ್ನನ್ನು ಬಿಟ್ಟು ನಾನು ಬೇರೆಯವ್ರನ್ನ ಸ್ಪರ್ಶಿಸಿಲ್ಲ, ನಿನ್ನ ನಾಣೆಗೂ ಎಂಬ ಒಂದು ಮಾತನ್ನು ಅವರೆಲ್ಲ ಒಪ್ಕೊಂಡಿದ್ದಾರೆ. ಒಪ್ಪಿಕೊಳ್ಳದೆ ಬೇರೆ ದಾರಿಯಲ್ಲಿ ಉಂಟು. ಕಲ್ಯಾಣಿ ಒಪ್ಪಿಕೊಂಡು ಸುಮ್ಮನೆ ಆಗ್ತಾಳೆ ಎಂಬ ಭರವಸೆ ಹುಟ್ಟಿತು. ಮುಂದೆ ಓದತೊಡಗಿದ. ಗುರೂಜಿ, ನಿರ್ಭಾವಕತೆಯಿಂದ ನೋಡಿದರೆ ನಿಮ್ಮ ನಡವಳಿಕೆಯಲ್ಲಿ ಆಶ್ಚರ್ಯಕರವಾದದ್ದು ಏನೂ ಇಲ್ಲ.
ಹೀಗೆ ಮಾಡುವುದೇ ನಿಮಗೆ ಸಹಜ. ತಿಳಿದು ತಿಳಿದು ಮತ್ತೆ ನಿಮ್ಮ ವಶವಾದದ್ದು ನನ್ನ ತಪ್ಪು. ವಶವಾಗದೆ ನೀವು ಪಾಠ ಹೇಳಿಕೊಡುವುದಿಲ್ಲವೆಂದು ಮೊದಲು ಒಪ್ಪಿಕೊಂಡೆ. 6 ವರ್ಷದ ನಂತರ ನನ್ನ ಸಂಸಾರ ಬೇಕೆನ್ನಿಸಿತು. ಸಂಗೀತ ಪಾಠ ಬಿಟ್ಟು ನಿಮ್ಮಿಂದ ನನಗೆ ಸ್ನೇಹ, ಪ್ರೀತಿ, ಸಹಚರ್ಯ, ಸಮಯ ಯಾವುದೂ ಸಿಕ್ಕುತ್ತಿರಲಿಲ್ಲ. ನನ್ನ ಸಂಗೀತ ಸಾಧನೆಗೆ ಸಂಪೂರ್ಣ ರಕ್ಷಣೆ, ಪೋಷಣೆ ಕೊಡುವಂಥ ಗಂಡನೇ ಸಿಕ್ಕಿದ್ದರು. 3 ವರ್ಷದಲ್ಲಿ ಅದು ಸಾಲದು, ಸಂಗೀತದ ಪಾಠ ಬೇಕು ಅನ್ನಿಸಿತು. ನಿಮ್ಮ ನೆನಪೇ ಆಕರ್ಷಣೆಯಾಯಿತು. ನಾನಾಗಿಯೇ ಮೇಲೆ ಬಿದ್ದು ನಿಮ್ಮನ್ನು ಕರೆಸಿಕೊಂಡೆ. ನೀವು ಬಿಡುವುದಿಲ್ಲ ಅಂತ ನನಗೆ ಪೂರ್ತಿ ಗೊತ್ತಿರಲಿಲ್ವೇ? ಗೊತ್ತಿತ್ತು. ನಿಮ್ಮ ಸಂಗೀತದ ಆಕರ್ಷಣೆಯಲ್ಲಿ ಅದು ಮುಚ್ಚಿ ಹೋಗಿತ್ತು. ತೆರೆದುಕೊಂಡಿದ್ದರೂ ಅದರ ವಾಸ್ತವ ಸನ್ನಿವೇಶಗಳನ್ನು ನಾನು ಕಲ್ಪಿಸಿಕೊಳ್ಳದಾದೆ. ನೀವು ಬಿಡಲಿಲ್ಲ. ನಿಮ್ಮ ಸ್ವಭಾವಕ್ಕೆ ತಕ್ಕಂತೆಯೇ ನಡೆದುಕೊಂಡಿರಿ. ಬರೀ ನನ್ನನ್ನು ಮಾತ್ರವಲ್ಲ, ನಮ್ಮ ದಾಂಪತ್ಯದ ಶಯ್ಯೆಯಲ್ಲೇ ಆಗಬೇಕೆಂದು ಹಠ ಮಾಡಿ ಆಕ್ರಮಿಸಿದಿರಿ. ನಾನು ಮೋಹವಶಳಾದೆ. ಆ ಶಯ್ಯೆಯ ಪಾವಿತ್ರ್ಯವನ್ನು ನಾಶ ಮಾಡಿದಿರಿ. ಆದರೂ ನೀವಿರುವ ತನಕ ನನಗೆ ಅದರ ಅರಿವಾಗಲಿಲ್ಲ. ವಿಕ್ರಮರನ್ನು ತಪ್ಪಿಸುತ್ತಿದ್ದೆ. ಸಂಗೀತ ಸಾಧನೆಯಲ್ಲಿ ಬಳಲಿದ್ದಾಳೆಂದು ಭಾವಿಸಿದ ಅವರು ಒತ್ತಾಯಿಸದೆ ಸುಮ್ಮನಿರುತ್ತಿದ್ದರು. ನೀವು ಹೋದ ನಂತರ ಕೇವಲ ಕರ್ತವ್ಯ ದೃಷ್ಟಿಯಿಂದ ಅವರಿಗೆ ಅರ್ಪಿಸಿಕೊಂಡಾಗ ನಾನು ನಿಮಗೆ ಸೇರಿದವಳು, ನಿಮಗೆ ಮಾತ್ರ ಸೇರಿದವಳು, ಗಂಡ ವಿಕ್ರಮನೊಡನೆ ವ್ಯಭಿಚಾರ ಮಾಡುತ್ತಿದ್ದೇನೆ ಅನ್ನಿಸಿತು. ಈ ಶಯನ ಯಾತನೆಯನ್ನು ಅನುಭವಿಸುತ್ತಲೇ ದಿನಗಳನ್ನು ನೂಕುತ್ತಿದ್ದೆ. ನಿಮ್ಮಿಂದ ಒಂದು ಫೋನ್ ಬಾರದಿದ್ದರು. ನಾನು ಫೋನ್ ಮಾಡುವುದನ್ನು ನೀವು ನಿಷೇಧಿಸಿದ್ದರು. ಕಳೆದ ವಾರ ಲಾಸ್ ಏಂಜಲೀಸ್ನಲ್ಲಿ ಲಾರೆನ್ಸ್ ಮಿಥರ್ಳಿಗೆ ವಿಮಾನದ ಖರ್ಚು ಕೊಡಬೇಕೆಂದು ನೀವು ಕೇಳಿದ್ದು ಅವರು ಇಲ್ಲವೆಂದದ್ದು. ನಿಮಗಿಬ್ಬರಿಗೂ ಡಬ್ಬಲ್ ಹಾಸಿಗೆಯ ಒಂದೇ ಕೋಣೆಯನ್ನು ಏರ್ಪಡಿಸಬೇಕೆಂದು ಕೇಳಿ ಅಂತ ಕೋಣೆಯಲ್ಲಿ ಉಳಿದದ್ದು ತಿಳಿದ ಮೇಲೆ ನನಗೆ ನನ್ನ ಮೇಲೆ ಕೋಪ ಬಂದಿದೆ. ನಿಮ್ಮ ಮೇಲೆ ಮಾಡಿಕೊಳ್ಳುವ ಅಧಿಕಾರ ನನಗಿಲ್ಲವೆಂಬ ಅರಿವಾಗಿದೆ. ಅಷ್ಟು ಒಳ್ಳೆಯ ಗಂಡನಿಗೆ ಮೋಸ ಮಾಡಿದ ವ್ಯಭಿಚಾರಿಣಿ ಎಂದು ನನ್ನನ್ನು ನಾನು ಪ್ರತಿಕ್ಷಣವು ಹಳೆದುಕೊಳ್ಳುತ್ತಿದ್ದೇನೆ. 3 ತಿಂಗಳಿಗೊಮ್ಮೆ ಮುಂಬೈಗೆ ಹೋಗಿ ಬಾ, 2 ವಾರ ಅಖಂಡವಾಗಿ ನಿಮ್ಮಿಂದ ಟೇಪ್ ಸಮೇತ ಪಾಠ ಮಾಡಿಸಿಕೊಂಡು ಬಾ ಎಂದು ವಿಕ್ರಮ ಹೇಳುತ್ತಿದ್ದಾರೆ. ದಿನ ಬೆಳಿಗ್ಗೆ ಎದ್ದು ಮಂತ್ರ ಸಾಧನೆ ಮಾಡು, ಪ್ರಾಣಾಯಾಮ ಮಾಡು, ಸೋಮಾರಿ ಆಗ್ತಿದ್ದೀಯಾ ಅಂತ ಬಯ್ಯತೊಡಗಿದ್ದಾರೆ ಕೂಡ. ಇನ್ನು 3 ವರ್ಷದಲ್ಲಿ ನನ್ನನ್ನೊಬ್ಬ ಪ್ರಥಮ ದರ್ಜೆಯ ಗಾಯಕಿಯಾಗಿ ಬೆಳೆಸಬೇಕೆಂದು ನಿಶ್ಚಯ ಮಾಡಿದ್ದಾರೆ. ಮೊನ್ನೆ ಬೆಳಿಗ್ಗೆ 4ಕ್ಕೆ ಎದ್ದು ಮುಖ ತೊಳೆದು ಚಹಾ ಕುಡಿದು 4ವರೆಗೆ ಸಂಗೀತ ಕೋಣೆಯ ಬಾಗಿಲು ಮುಚ್ಚಿ ತಂಬೂರಿ ಶ್ರುತಿ ಮಾಡಿಕೊಂಡೆ. ಷಡ್ಜವು ಶಾಂತಿಯನ್ನು ಕೊಟ್ಟಿತು. ಒಳಗಿಳಿಯುವುದನ್ನೇ ಮರೆತು ಆ ಸುಖದಲ್ಲಿ ಲೀನಳಾಗಿದ್ದೆ. ಎಷ್ಟೋ ಹೊತ್ತಿನ ನಂತರ ನಾನು ಬಂದು ಕೂತಿರುವ ಉದ್ದೇಶದ ನೆನಪಾಗಿ ಒಂದೊಂದು ಮೆಟ್ಟಿಲು ಇಳಿಯತೊಡಗಿದೆ. ಇಳಿಯುತ್ತಾ ಇಳಿಯುತ್ತಾ ಕಸಿಬಿಸಿಯಾಯಿತು. ಯಾತನೆಯಾಗತೊಡಗಿತು. ನನ್ನ ಪಾಪದ ತಂತುಗಳು ಮಿಡಿಯತೊಡಗಿದು. ನನ್ನ ಗಂಟಲಿನಲ್ಲಿ ಒಡೆಯುತ್ತಿದ್ದ ಪ್ರತಿಯೊಂದು ಸ್ವರ ಸೂಕ್ಷ್ಮವು ವ್ಯಭಿಚಾರಿಣಿ ವ್ಯಭಿಚಾರಿಣಿ ಎಂದು ನನ್ನ ಅಂತರಂಗವನ್ನು ಚುಚ್ಚತೊಡಗಿತು. ಮಂದ್ರ ಷಡ್ಜ ಮುಟ್ಟಿದಾಗ ಒಳಗೆಲ್ಲ ನರಕ ಕಾಣಿಸಿತು. ನರಕ ಯಾತನೆಯಾಯಿತು. ನೀವು ಇಲ್ಲಿ ನನಗೆ ವಿಶೇಷವಾಗಿ ಸಾಧನೆ ಮಾಡಿದ ಕಲ್ಯಾಣ ರಾಗದ ಮಂದ್ರ ಷಡ್ಜ ನವವಧುವಿನ ಮಾರ್ಧವ ಲಜ್ಜೆಯಿಂದ ಬಳಕುವ ರಾಗದ ಮೂಲಕ್ಕೆ ಇಂತಹ ನರಕ ಸೃಷ್ಟಿಸುವ ಗುಣವಿದೆ ಎಂದು ಗಲಿಬಿಲಿಯಾಯಿತು. ಹಾಡುವುದನ್ನೇ ನಿಲ್ಲಿಸಿಬಿಟ್ಟೆ. ವಿಕ್ರಮರನ್ನು ಆಫೀಸಿಗೆ ಕಳಿಸಿ ಮಾರಿಯ ಅಡಿಗೆ ಮಾಡಿಟ್ಟು ಹೋದ ಮೇಲೆ ಮತ್ತೆ ಅದೇ ಜಾಗದಲ್ಲಿ ತಂಬೂರಿ ಹಿಡಿದು ಕೂತು ಅದೇ ಮಂತ್ರವನ್ನು ಪ್ರವೇಶಿಸತೊಡಗಿದೆ. ಅದೇ ಪಾಪಭಾವ, ಪಾಪದ ಶಿಕ್ಷೆಯ ಭಾವ. ಬರೀ ಭಾವವಲ್ಲ, ಮೈಯ ಜ್ಞಾನೇಂದ್ರಿಯ ನರಗಳಲ್ಲೆಲ್ಲ ಹೊಮ್ಮುವ ನೋವು. ರಕ್ತದ ಕ್ಯಾನ್ಸರ್ ಬಂದವರಿಗೆ ಆಗುತ್ತದೆ ಅಂತ ವರ್ಣಿಸ್ತಾರಲ್ಲ, ಅಂಥ ನೋವು. ರಕ್ತವು ಸಂಚಲಿಸುವ ಎಲ್ಲ ಅಂಗಗಳಲ್ಲೂ ಹಿಂಡುವ ನೋವು. ಸ್ವರ ಸಾಧನೆಯನ್ನು ನಿಲ್ಲಿಸಿ ತಂಬೂರಿಯನ್ನು ರತ್ನಗಂಬಳಿಯ ಮೇಲೆ ಅಂಗಾತ ಮಲಗಿಸಿದೆ. ಮಂತ್ರವೆಂದರೆ ಅಂತರ್ಮುಖತೆ, ಬರೀ ರಾಗದ ಆಳವಲ್ಲ, ಆತ್ಮದ ಆಳಕ್ಕೆ ಇಳಿಯುವ ಅನುಭವ. ರಾಗದ ಜೀವವಿರುವುದೇ ಮಂತ್ರದಲ್ಲಿ ಎಂಬುದು ಚಿಕ್ಕ ಹುಡುಗಿಯಲ್ಲಿ ಸ ಪ ಸ ಕೂಗುವಾಗಲೇ ನನ್ನ ಅನುಭವವಾಗಿತ್ತು. ನೀವು ಕೂಡ ಮಂತ್ರ ಷಡ್ಜವನ್ನು ಮುಟ್ಟುವುದೆಂದರೆ ಯೋಗ ಸಾಧನೆಯಲ್ಲಿ ಮೂಲಾಧಾರವನ್ನು ತಲುಪಿದಂತೆ ಎಂದು ಹೇಳಿದ್ದೀರಿ. ಇದುವರೆಗೆ ಅಸ್ಪಷ್ಟವಾಗಿದ್ದ ನಮ್ಮ ಅಂತರಂಗವನ್ನೆಲ್ಲ ತಡಕಿಕೊಳ್ಳುವ ಅನುಭವ ಅದು ಎಂಬ ಗ್ರಹಿಕೆ ಈಗ ನನಗೆ ತೀವ್ರವಾಗಿ ಅನುಭವಕ್ಕೆ ಬಂದಿದೆ. ನನಗೆ ನೆನಪಿಸುವಂತೆ ನಾನು ಬೇರೆ ಯಾವ ಕೆಟ್ಟ ಕೆಲಸವನ್ನು ಮಾಡಿಲ್ಲ. ತಿಳಿದು ತಿಳಿದು ಯಾರಿಗೂ ನೋವು ಮಾಡಿಲ್ಲ. ಗುರುವಿಗೆ ನನ್ನ ಕನ್ಯತ್ವವನ್ನು ಒಪ್ಪಿಸಿದ್ದೆ ಎಂಬುದನ್ನು ಮದುವೆಗೆ ಮೊದಲು ವಿಕ್ರಮರಿಗೆ ಹೇಳಲಿಲ್ಲವೆಂಬುದನ್ನು ಬಿಟ್ಟರೆ ಬೇರೆ ಯಾರಿಗೂ ಯಾವ ರೀತಿಯ ಮೋಸವನ್ನು ಮಾಡಿಲ್ಲ. ಅವರು ನನ್ನನ್ನು ನಂಬಿದ್ದಾರೆ, ಆರಾಧಿಸಿದರು, ಆರಾಧಿಸುತ್ತಿದ್ದಾರೆ. ನನ್ನ ಸಂಗೀತದ ಬೆಳವಣಿಗೆಗೆ ಸ್ವಲ್ಪವೂ ತೊಂದರೆಯಾಗುವುದಿಲ್ಲವೆಂದು ನಾನು ಕೇಳದೆಯೇ ಮದುವೆಗೆ ಮುನ್ನ ಮಾತು ಕೊಟ್ಟು ಅದರಂತೆ ನಡೆದುಕೊಳ್ಳುತ್ತಿದ್ದಾರೆ. ನನ್ನನ್ನು ನಿಮ್ಮನ್ನು ಈ ಕಾಡಿನ ನಡುವೆ ಮನೆಯಲ್ಲಿ ಬಿಟ್ಟು 4-5 ದಿನ ಪ್ರವಾಸ ಹೋಗುವ, ಉಳಿದಂತೆ ಬೆಳಗಿನಿಂದ ಸಂಜೆಯವರೆಗೆ ಆಫೀಸಿಗೆ ಹೋಗುವ ಮಟ್ಟದ ನಂಬಿಕೆಯನ್ನು ನನ್ನಲ್ಲಿ ಇರಿಸಿದ್ದಾರೆ. 3 ತಿಂಗಳಿಗೊಮ್ಮೆ ಮುಂಬೈಗೆ ಕಳಿಸುವ, ನಿಮಗೆ ಸಮೃದ್ಧವಾಗಿ ದಕ್ಷಿಣೆಯನ್ನು ಕೊಡುವ ಆಲೋಚನೆಯೂ ಅವರದೇ. ಮಗುವಾದರೆ ಬಸರಿ ಬಾಣಂತನಕ್ಕೆ, ಅದರ ಓಸರಿಕೆ ಮೊದಲಾದವುಗಳಲ್ಲಿ ನನ್ನ ಸಂಗೀತನ ಸಾಧನೆ ನಲುಗುತ್ತದೆಂದು ಹೇಳಿದ್ದರಿಂದ ನಿನಗಿಷ್ಟವಿಲ್ಲದಿದ್ದರೆ ಬೇಡ ಬಿಡು ಎನ್ನುವ ಔದಾರ್ಯವನ್ನು ತೋರಿಸಿದ್ದಾರೆ. ಮಂದ್ರ ಷಡ್ಜವು ಅವರೇ ಆಗಿ ಅವರ ನೈತಿಕ ತಂತುವಾಗಿ ನನಗೆ ಕಾಣಿಸುತ್ತಿದೆ. ಅದನ್ನು ಸಮೀಪಿಸಲು ಭಯವಾಗುತ್ತಿದೆ. ಭಯದ ನೋವು ಉಲ್ಬಣಿಸುತ್ತಿದೆ. ಸಿಲಿಕಾನ್ ವ್ಯಾಲಿಯಲ್ಲಿ ನಾವಿಬ್ಬರೂ ಜೊತೆಯಲ್ಲಿ ಹಾಡಿದ ಇಡೀ ಕಚೇರಿಯನ್ನು ವಿಡಿಯೋ ಮಾಡಿದ್ರಲ್ಲ, ಅದನ್ನು ವಿಕ್ರಮ್ 1 ವಾರ ಪ್ರತಿ ಸಂಜೆಯೂ ನೋಡಿದರು. ಅವರ ಆಪ್ತರಿಗೆಲ್ಲ ಪ್ರತಿ ಮಾಡಿಸಿ ಹಂಚಿದರು.
ನೀವು ನನಗೆ ಅಭ್ಯಾಸ ಮಾಡಿಸುವುದನ್ನೆಲ್ಲ ಟೇಪ್ ಮಾಡಿಕೊಂಡನೆಲ್ಲ ಅವನ್ನೆಲ್ಲ ಎರಡೆರಡು ಬಾರಿ ಕೇಳಿದರು. ಈಗ ಅವರೇ ನನ್ನ ಅಭ್ಯಾಸದ ಮೇಲ್ವಿಚಾರಣೆ ಮಾಡಲು ಬರುತ್ತಾರೆ. ಭಾವದಿಂದ, ಸ್ಥೂಲ ಸಂಚಾರದಿಂದ ರಾಗವನ್ನು ಹೇಳಬಲ್ಲರೇ ವಿನ ಸ್ವರಸ್ಥಾನಗಳನ್ನು ಗುರುತಿಸುವ ಜ್ಞಾನ ಅವರಿಗಿಲ್ಲ. ಆದರೂ ಸಾಧನೆಯ ವಿಧಾನದ ಬಗೆಗೆ ಅವರು ಕೊಡುವ ಸಲಹೆಗಳು ಉಪಯುಕ್ತವಾಗಿವೆ. ವಾರಕ್ಕೊಮ್ಮೆ ನನ್ನ ಅಭ್ಯಾಸವನ್ನು ಆಲಿಸಿದರೆ ನನ್ನಲ್ಲಿ ಪ್ರಗತಿಯಾಗಿದೆಯೋ ಇಲ್ಲವೋ ಎಂಬುದನ್ನು ಗುರುತಿಸಿ ಹೇಳುವಷ್ಟು ತಿಳುವಳಿಕೆ ಅವರಿಗೆ ಬಂದಿದೆ. ಪ್ರಗತಿಯನ್ನು ತೋರಿಸದಿದ್ದರೆ ಅವರು ಏನೆಂದಾರೋ ಎಂಬ ಅಂಜಿಕೆ ನನಗೆ ಆಗುತ್ತಿದೆ. ನೈತಿಕ ತಂತು ಮಾತ್ರವಲ್ಲ, ನನ್ನ ಸಾಧನೆಯ ಗುರುವೂ ಆಗುತ್ತಿದ್ದಾರೆ. 2 ವಾರದಿಂದ ನಾನು ಬರೆದಿಲ್ಲ. ಗುರುವಿಗೆಂದು ಬರೆಯುವ ಸಂದರ್ಭ ಮುಗಿದು ಹೋಗಿದೆ. ನನಗೂ ಅವರಿಗೂ ಯಾವ ಸಂಬಂಧವೂ ಇಲ್ಲವೆಂದು ಮನಸ್ಸು ತೀರ್ಮಾನಿಸಿದೆ. ಅವರು ನ್ಯೂಯಾರ್ಕಿನಿಂದ ಮುಂಬೈಗೆ ಹೋಗಿ ಇಷ್ಟರಲ್ಲೇ 3 ವಾರ ಕಳೆದಿದೆ. ತೊಳಲಾಟದಿಂದ ಶಮನ ಪಡೆಯುವ ಸಾಧನವಾಗಿ ಕಾಣುವುದರಿಂದ ಬರೆದುಕೊಳ್ಳುತ್ತಿದ್ದೇನೆ. 1 ವಾರದಿಂದ ಮಂತ್ರದ ಅಭ್ಯಾಸವನ್ನು ನಿಲ್ಲಿಸಿ ಬಿಟ್ಟಿದ್ದೇನೆ. ಉಳಿದ ಭಾಗದ ಅಭ್ಯಾಸವನ್ನು ಹೆಚ್ಚು ಕಡಿಮೆ ನಿಲ್ಲಿಸಿದಂತೆ ಆಗಿದೆ. ಟೇಪುಗಳನ್ನು ಕೇಳುತ್ತಿಲ್ಲ. ಒಂದು ಯೋಜನೆ ಹೊಳೆಯುತ್ತಿದೆ. ಪ್ರಪಂಚದಲ್ಲಿ ಎಲ್ಲರೂ ಸಂಗೀತದಿಂದ ಜೀವಿಸುತ್ತಿಲ್ಲ. ಭಾರತದಿಂದ ಇಲ್ಲಿಗೆ ಬಂದಿರುವ ಹೆಂಗಸರಲ್ಲಿ ಬಹುಮಂದಿಗೆ ಸಂಗೀತದ ಪ್ರೀತಿಯೂ ಇಲ್ಲ, ಗಂಧವೂ ಇಲ್ಲ. ಅವರು ಸಂತೋಷವಾಗಿಲ್ಲವೇ? ನಾನು ಮನೆ ಕೆಲಸ ಮಾಡಿಕೊಂಡು ಇದ್ದು ಬಿಡಲೆ? ನಿಜವೆಂದರೆ ಇಷ್ಟು ದೊಡ್ಡ ಮನೆಯ ಕೆಲಸ ಮಾಡುವುದು ನನಗೆ ದೈಹಿಕವಾಗಿ ಸಾಧ್ಯವಿಲ್ಲ, ಅಭ್ಯಾಸವಿಲ್ಲ, ಮಾಡಿ ಬೆಳೆದಿಲ್ಲ. ಮರಿಯಾಳನ್ನು ಅಡಿಗೆ ಕೆಲಸದಿಂದ ಬಿಡಿಸಬಹುದು, ಆದರೆ ಅದು ಏಕತಾನವಾಗುತ್ತದೆ. ಕಂಪ್ಯೂಟರ್ ತರಗತಿಗೆ ಸೇರಿಕೊಂಡರೆ ಹೇಗೆ? ಭಾರತದಿಂದ ಬಂದಿರುವ ಎಷ್ಟೋ ಜನ ವಿದ್ಯಾವಂತ ಹೆಂಡತಿಯರು ಅದನ್ನು ಕಲಿತು ಒಳ್ಳೆಯ ನೌಕರಿಗೆ ಸೇರಿದ್ದಾರೆ. ಇದು ಹೇಳಿ ಕೇಳಿ ಸಿಲಿಕನ್ ವ್ಯಾಲಿ. ಅದೊಂದೇ ಈ ಪ್ರದೇಶದಲ್ಲಿ ನೌಕರಿಯ ಮಾರ್ಗ. ನನಗೆ ನೌಕರಿಯ ಅಗತ್ಯವಿಲ್ಲ. ವಿಕ್ರಮರ ಕಂಪನಿಯಲ್ಲಿ ಏನಾದರೂ, ಅದು ಬೇಡ. ಮನೆಯಲ್ಲೇ ಇದ್ದುಕೊಂಡು ಅವರ ಕೆಲಸಗಳಿಗೆ ಸಹಾಯ ಮಾಡಬಹುದು. ಕಂಪ್ಯೂಟರ್ ಮತ್ತು ಅದರ ವಿಧಾನಗಳು ಗೊತ್ತಿಲ್ಲದ ಈ ದೇಶದಲ್ಲಿ ಯಾವ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ನನ್ನ ಆಲೋಚನೆಯನ್ನು ಮುಂದಿಟ್ಟಾಗ ವಿಕ್ರಮರು ಉತ್ಸಾಹ ತೋರಲಿಲ್ಲ. ಕಂಪ್ಯೂಟರ್ ಕೆಲಸ ಮಾಡುವಂಥ 1,00,000 ಜನ ಇದ್ದಾರೆ. ನಿನ್ನಂತೆ ಹಾಡುವ ಶಕ್ತಿ ಸಾಧನೆಗಳಿರುವವರು ನೀನೊಬ್ಬಳೆ. ಇದನ್ಯಾಕೆ ಬಿಡ್ತೀಯಾ ಎಂದರು. ಬಿಡ್ತಿಲ್ಲ, ನನಗೊಂದು ಬದಲಾವಣೆ ಬೇಕು. ಕೂತರೆ, ನಿಂತರೆ, ನಿದ್ರಿಸಿದರೆ, ಎಚ್ಚರವಾದರೆ ಸಂಗೀತವೇ ಆದರೆ ಬೋರ್ ಆಗೋಲ್ವೇ? ಸ್ವಲ್ಪ ಬದಲಾವಣೆ ಇದ್ದರೆ ಸಂಗೀತವನ್ನು ಹೊಸ ಬೆಳಕಿನಲ್ಲಿ ಅರ್ಥ ಮಾಡ್ಕೋಬಹುದು. ಸಂಗೀತದ ವಿಷಯ ನನಗೆ ಹೊಳೆಯದ ಎಷ್ಟು ಅಂಶಗಳು ನಿಮಗೆ ಹೊಳೆಯೋಲ್ವೇ ಎಂಬ ವಾದವನ್ನು ಒಪ್ಪಿಕೊಂಡರು. ಶುರುವಿನಲ್ಲಿ ನೀನು ತರಗತಿಗೆ ಹೋಗೋ ಅಗತ್ಯವಿಲ್ಲ. ಪ್ರಾಥಮಿಕ ಅಂಶಗಳನ್ನು ಮನೆಯಲ್ಲಿ ಅಭ್ಯಾಸ ಮಾಡು, ನಾನು ಹೇಳ್ಕೊಡ್ತೀನಿ. ಗುರುವಿಗೆ ದಕ್ಷಿಣೆ ಕೊಟ್ಟು ಗಂಡ ಪೂಜೆ ಮಾಡಿಸ್ಕೋ ಎಂದು ನಕ್ಕರು. ಮತ್ತೆ ಸಂಗೀತದ ಕಲಾಪದ ಮಾತಿನಲ್ಲಿ ಹೇಳುವುದರಿಂದ ನನಗೆ ಕಿರಿಕಿರಿ ಆಯಿತು. ತೋರಿಸಿಕೊಳ್ಳುವಂತಿಲ್ಲ, ನಾನು ಟೈಪಿಂಗ್ ಕೂಡ ಕಲಿತವಳಲ್ಲ. ಮನೆಯಲ್ಲಿ ನನಗೊಂದು ಸಣ್ಣ ಯಂತ್ರವನ್ನು ತಂದಿಟ್ಟು ಅದನ್ನು ತೆರೆಯುವ, ಮುಚ್ಚುವ, ಟೈಪ್ ಮಾಡುವ ಮೊದಲ ಪಾಠ ಹೇಳಿಕೊಟ್ಟರು. ನೀನು ಹಾರ್ಮೋನಿಯಂ ಬಾರಿಸೋದಿಲ್ವೇ? ಕಣ್ಣು ಮುಚ್ಚಿ ಬಾರಿಸಿದರೂ, ಯಾವ ಗತಿಯಲ್ಲಿ ಬಾರಿಸಿದರೂ ಬೆರಳುಗಳು ಆಯಾ ಮನೆಗಳ ಮೇಲೆ ಹೋಗುವ ಹಾಗೆ. ಮಾಡ್ತಾ ಮಾಡ್ತಾ ಬೆರಳುಗಳು ತಮಗೆ ತಾವೇ ಸರಿಯಾದ ಗುಂಡಿಯನ್ನು ಮುಟ್ಟುತ್ತವೆ. ಈ ಪುಸ್ತಕ ನೋಡಿ ಅಭ್ಯಾಸ ಮಾಡಿಕೋ. ವಿಕ್ರಮರು ಕಂಪ್ಯೂಟರ್ ಇಂಜಿನಿಯರ್. ಅವರು ಕಟ್ಟಿ ಬೆಳೆಸುತ್ತಿರುವುದು ಅದೇ ಕಂಪನಿ. ಹೆಂಡತಿಯು ತಮ್ಮ ಕ್ಷೇತ್ರದಲ್ಲಿ ಪ್ರವೇಶಿಸುತ್ತಿರುವುದು ಅವರಿಗೂ ಪ್ರಿಯವೇ ಆಯಿತು. ಆದರೆ ಸಂಗೀತವು ತಮ್ಮ ಹೆಂಡತಿಗೆ ಕೊಟ್ಟಿರುವ ವೈಶಿಷ್ಟ್ಯವನ್ನು ಕಳೆದುಕೊಳ್ಳಲು ಅವರಿಗಿಷ್ಟವಿಲ್ಲ. ಕಂಪ್ಯೂಟರ್ ಕಲಿಯೋರು ಲಕ್ಷ ಜನ ಇದ್ದಾರೆ. ಸಂಗೀತ ಅಭ್ಯಾಸ ಮಾಡ್ತಿದ್ದೀಯಾ ಎಂದು ಒಮ್ಮೊಮ್ಮೆ ಕೇಳ್ತಿದ್ದಾರೆ. ಈಗ ಹೆಚ್ಚು ತಪ್ಪಿಲ್ಲದೆ ಟೈಪ್ ಮಾಡಬಲ್ಲೆ. ಆಗೋ ತಪ್ಪುಗಳನ್ನು ನಾನೇ ಗುರುತಿಸಿ ಸರಿಪಡಿಸಬಲ್ಲೆ. ಕಂಪ್ಯೂಟರ್ ಯಂತ್ರವು ಮಾಡಬಹುದಾದ ಬೇರೆ ಬೇರೆ ಮಾಂತ್ರಿಕ ಕೆಲಸಗಳನ್ನು ಗುರುತಿಸಿ ಮಾಡಿಸಬಲ್ಲೆ. ಅದೇ ಒಂದು ವಿಸ್ಮಯ ಜಗತ್ತಾಗಿ ತೋರುತ್ತಿದೆ. ಅದರೊಳಗಿನ ಆಟಗಳು ಅಷ್ಟೇ ಮಾದಕ ಗುಣವಿದೆ. 3 ತಿಂಗಳಲ್ಲಿ ಇಷ್ಟೊಂದು ಪ್ರಗತಿಯಾಗಿರುವುದು ನಿಜವಾಗಿ ಮೆಚ್ಚಬೇಕಾದ್ದೇ. ಆದರೆ ಸಂಗೀತ ಪೂರ್ತಿ ಕೈ ಬಿಟ್ಟಿದೆಯಾ? ಯಾಕೆ ಅದರ ಮೇಲೆ ಇದ್ದಕ್ಕಿದ್ದಂತೆ ವೈರಾಗ್ಯ? ವಿಕ್ರಮ್ ಕೇಳಿದರು. ಅವರಿಗೆ ಏನು ಹೇಳಲಿ? ಇಲ್ಲ, ಅದರ ಅಭ್ಯಾಸನೂ ಮಾಡ್ತಿದ್ದೀನಿ ಅಂತ ಸುಳ್ಳು ಹೇಳಿದರೆ ಅವರಿಗೆ ಗೊತ್ತಾಗ್ಬಿಡುತ್ತೆ. ಅಲ್ಲದೆ ಸುಳ್ಳು ಹೇಳುವುದು ಒಂದು ರೀತಿಯ ವ್ಯಭಿಚಾರ ಅನ್ನಿಸುತ್ತೆ. ನಿಜ ಹೇಳಬೇಕಾದರೆ ಮಾಡಿರುವ ವ್ಯಭಿಚಾರವನ್ನು ತೆರೆದು ಮುಂದಿಡಬೇಕು. ಮಿಶ್ರಾ ಮತ್ತು ಸರ್ದೇಸಾಯಿ ಕೂಡ ಫೋನ್ ಮಾಡುತ್ತಿದ್ದಾರೆ. ಮೇಡಮ್, ನಮಗೆ ಯಾವಾಗ ಸಂಗೀತ ಪಾಠ ಶುರು ಮಾಡ್ತೀರಿ? ವಾರಕ್ಕೊಂದಿನ ನಿಮ್ಮ ಪಾಠವಿದ್ದರೆ ನಮಗೆ ದಿನ 1-1.5 ಗಂಟೆ ಆದರೂ ಅಭ್ಯಾಸ ಮಾಡಿಕೊಳ್ಳೋ ಬಂಧವಿರುತ್ತೆ. ಇಲ್ಲದಿದ್ದರೆ ಕಲಿತುದನ್ನು ಮರಿತೀವಿ. ಮೊನ್ನೆ ಮಿಶ್ರಾ ಬಂದಿದ್ದರು, ಹೇಳಿದರು, ನೀವು 3 ತಿಂಗಳಿಗೊಂದ್ಸಲ ಮುಂಬೈಗೆ ಹೋಗಿ 2 ರಾಗಗಳನ್ನು ಅಮೂಲಾಗ್ರ ಹೇಳಿಸ್ಕೊಂಡು ಟೇಪ್ ಮಾಡಿಸ್ಕೊಂಡು ಬರ್ತೀರಿ. ಮುಂದಿನ 3 ತಿಂಗಳು ಇಲ್ಲಿ ಸಾಧನೆ ಮಾಡಿ ಅವುಗಳನ್ನು ಆತ್ಮಸಾತ್ ಮಾಡ್ಕೊಳ್ತೀರಿ. ಮತ್ತೆ ಮುಂಬೈಗೆ ಹೋಗಿ 2 ರಾಗ ಹೇಳಿಸಿಕೊಳ್ತೀರಿ ಅಂತ ವಿಕ್ರಮ್ ಹೇಳಿದ್ದರು. ನೀವು ಸಂಗೀತನೇ ಬಿಟ್ಬಿಟ್ಟಿದ್ದೀರಿ. ನಮಗೂ ಪಾಠ ಹೇಳ್ತಾ ಇಲ್ಲ. ಕಂಪ್ಯೂಟರ್ ಶುರು ಮಾಡಿದ್ದೀರಿ. ನೀವು ದುಡಿಯುವ ಅಗತ್ಯವಿದೆಯೇ? ವಿಕ್ರಮರಿಗೆ ಸಾರಿ, ಹೊರಟಾಗಿ ಕಾಣಬಹುದು ನನ್ನ ಪ್ರಶ್ನೆ. ಶನಿವಾರ ಬೆಳಿಗ್ಗೆ 10 ಗಂಟೆ. ಮಿಶ್ರರು ಫೋನ್ ಮಾಡದೇ ಬಂದಿದ್ದರು. ವಿಕ್ರಮ್ ಮನೆಯಲ್ಲಿ ಇರಲಿಲ್ಲ. ಶನಿವಾರವಾದರೂ ಕಂಪನಿಗೆ ಹೋಗಿದ್ದರು. ಮಧ್ಯಾಹ್ನ ಊಟಕ್ಕೆ ಬಂದುಬಿಡ್ತೀನಿ ಎಂದು ಹೇಳಿ. ಮಿಶ್ರರು ತುಂಬ ಲಹರಿಯ ವ್ಯಕ್ತಿ. 50 ವರ್ಷ. ಕಿವಿಗಳ ಹತ್ತಿರ ಬಿಳುಪು ತಿರುಗಿ ನೆತ್ತಿಯ ಮೇಲೆ ಕಪ್ಪಗಿರುವ ಕ್ರಾಪಿನ ಮೇಲೆ ಸೂಕ್ಷ್ಮವಾಗಿ ಗಮನಿಸಿದರೆ ಮಾತ್ರ ಕಾಣುವ ಪಿಳ್ಳೆ ಜುಟ್ಟು ಬಿಟ್ಟು ಗಂಟು ಹಾಕ್ತಾರೆ. ಈತ ಕಾಶಿಯ ಬ್ರಾಹ್ಮಣನೆಂದು ಗೊತ್ತಿದ್ದವರು ಮಾತ್ರ ಗಮನಿಸುವುದು. ಉಳಿದವರ, ಅದರಲ್ಲೂ ಇಲ್ಲಿಯ ಬಿಳಿಯವರ ಗಮನ ಅತ್ತ ಹೋಗುವುದು ಸಾಧ್ಯವಿಲ್ಲ. ನನ್ನ ಹತ್ತಿರ ಸಂಗೀತ ಕಲಿಯಲು ಬರುವವರಲ್ಲಿ ಅವರು ಒಬ್ಬರು. ಧ್ವನಿ ಮಾಧುರ್ಯವಿಲ್ಲ, ಆದರೆ ದೃಢತೆ ಇದೆ. ತುಂಬ ಆಳದಿಂದ ನಾಭಿಯಿಂದ ಹೊರಡುತ್ತದೆ. ತೀವ್ರವಾದ ಭಾವದ ಬುಗ್ಗೆಯನ್ನು ಒಡೆದುಕೊಂಡು ಬರುತ್ತದೆ.
ಪ್ರತಿಯೊಂದು ರಾಗದ ಧಾಟಿಯೂ ಗೊತ್ತಿದೆ. ವಿವರವಾದ ಸ್ವರ ವಿಸ್ತಾರವಾಗಲಿ ತಾನ ಜೋಡಣೆಯಾಗಲಿ ತಿಳಿದಿಲ್ಲ. ಅವರಿಗೆ ಪಾಠ ಹೇಳುವುದೆಂದರೆ ನನ್ನ ರಾಗ ಸ್ವರೂಪದ ಜ್ಞಾನವು ಇನ್ನಷ್ಟು ಆಳವಾಗುತ್ತದೆ. ಅವರು ಕೇಳಿರುವಷ್ಟು ಸಂಗೀತವನ್ನು ಈ ಕಡಿಮೆಯಲ್ಲಿ ಯಾರೂ ಕೇಳಿಲ್ಲ. ಮೇಡಮ್, ಇಲ್ಲಿ ಕೂತು ಏನು ಪ್ರಯೋಜನ? ಸಂಗೀತ ಕೋಣೆಗೆ ನಡೀರಿ. 3 ದಿನದಿಂದ ನಂಗೆ ಹುಚ್ಚು ಹಿಡಿದಿದೆ. 2 ತಾಸಾದರೂ ಯಾವುದಾದ್ರೂ ಒಂದು ಆಲಾಪ ಮಾಡಿಸಿ. ನೀವು ಮಾಡಿ, ಇಲ್ಲದಿದ್ದರೆ ಸಿಕ್ಕಿದ ವಿಮಾನ ಹತ್ತಿ ಕಾಶಿಗೆ ಓಡಿಬಿಟ್ಟೆನು. ಕಂಪನಿಯವರು ನನ್ನನ್ನು ಡಿಸ್ಮಿಸ್ ಮಾಡಿ ಯಾರು ಎಂದು ಮೇಲೆ ಎದ್ದು ಸಂಗೀತದ ಕೋಣೆಗೆ ನಡೆದೇ ಬಿಟ್ಟರು. ನಾನು ಅದನ್ನು ಪ್ರವೇಶಿಸಿ 2 ತಿಂಗಳಾಗಿತ್ತು. ಮರಿಯಾಳ ಮಗ ವಾರಕ್ಕೊಂದು ದಿನ ಬಂದಾಗ ಹೂವರ್ ಮಾಡಿ ಗೋಡೆಗಳ ಧೂಳು ಹೊಡೆಯುತ್ತಿದ್ದರಿಂದ ಒಳಗೆ ಶುಚಿಯಾಗಿತ್ತು. 2 ತಂಬೂರಿ ಎತ್ತಿಕೊಂಡು ಅವರ ಶ್ರುತಿ ಮಾಡತೊಡಗಿದರು. ಯಾಕೆ? ತಂತಿಗಳು ಬಿಗಿಯಾಗಿವೆ, ಹದ ತಪ್ಪಿವೆ, ಬಿರಟೆ ತಿರುಗೋದಿಲ್ಲ, ಬಹಳ ದಿನವಾಗಿದೆ ಕೈಲಿಡಿದನಿಸುತ್ತೆ. ನೀವೇ ಮಾಡಿ ಎಂದು ನನ್ನ ಕೈಗೆ ಹೋಲಿಸಿದರು. ನನಗೆ ಹಾಡಿಸುವ ಇಷ್ಟವಿಲ್ಲ. ಈ ಕೋಣೆಯಲ್ಲಿ ಕೂರುವ ಇಷ್ಟವೂ ಇಲ್ಲ. ಲಾಂಜಿಗೆ ಬನ್ನಿ ಎನ್ನುವ ಮನಸ್ಸಾದರೂ ಅವರ ಹಂಬಲವನ್ನು ನೋಡಿ ನಾನು 2 ಶ್ರುತಿ ಮಾಡಿಕೊಟ್ಟೆ. ಬೆಳಿಗ್ಗೋ ಮಧ್ಯಾಹ್ನವೋ ಸಂಜೆಯೋ ಮುಖ್ಯವಲ್ಲ, ಯಾವುದಾದ್ರೂ ಒಂದು ಆಲಾಪ ಶುರು ಮಾಡಿ. ನನಗೆ ಆಯ್ಕೆಯನ್ನು ಬಿಟ್ಟರೆ ಕೋಮಲ ಋಷಭ ಅಸಾವರಿ 3 ದಿನದಿಂದ ಕಾಡುತ್ತಿದೆ ಎಂದು ಸಾರೆ ಮಧ ಸ ಆರಂಭಿಸಿಯೇ ಬಿಟ್ಟರು. ಅವರಿಗೆ ಗೊತ್ತಿದ್ದಷ್ಟು ಸ್ವರ ವಿಸ್ತಾರ ಮಾಡ್ತಾ ಮಂತ್ರ ಕೇಳಿದರು. ಶಾಸ್ತ್ರಜ್ಞಾನ ಕಡಿಮೆಯಾದರೂ ತಿಳಿದಿರುವುದನ್ನು ಖಚಿತವಾಗಿ ತಿಳಿದಿದ್ದಾರೆ. ಎಲ್ಲಿಯೂ ತಪ್ಪುವುದಿಲ್ಲ. ತಪ್ಪು ಮಾಡಿದರೆ ರಾಗದ ಭಾವಕ್ಕೆ ನೋವಾಗುತ್ತದೆ ಎಂಬ ಸೂಕ್ಷ್ಮ ಅಂತರ್ಜ್ಞಾನ. ಮಧ್ಯಮ ಷಡ್ಜದಲ್ಲೇ ಬೇರು ಮುಟ್ಟುವ ಅವರ ಭಾವಶಕ್ತಿಯಲ್ಲಿ ನಾನು ಮುಳುಗಿಬಿಟ್ಟೆ. ನಿಧಾನವಾಗಿ ಮಂತ್ರದ ಇಳಿತವನ್ನು ಹೇಳಿಕೊಡತೊಡಗಿದೆ. ಅವರನ್ನು ಎದುರಿಗೆ ಕೂರಿಸಿಕೊಂಡು ಹೇಳುವಾಗ ನಡೆಯ ಹೊಸ ಹೊಸ ಸೂಕ್ಷ್ಮಗಳು ನನಗೆ ಗೋಚರಿಸತೊಡಗಿದವು. ನಾನು ಮಾಡಿ ತೋರಿಸಿದ ಪ್ರತಿಯೊಂದು ವಿನ್ಯಾಸವನ್ನು ಸೃಷ್ಟಿಸಿ ತೋರಿಸುವ ಶಕ್ತಿ ಅವರ ಗಂಟಲಿಗಿರಲಿಲ್ಲ. ತಮಗೆ ಸಾಧ್ಯವಾಗದ್ದನ್ನು ಕೇದ ಸಂತೋಷದಿಂದಲೇ ನಿಲ್ಲಿಸಿ ನನ್ನತ್ತ ನೋಡುತ್ತಿದ್ದರು. ನನಗೆ ಇನ್ನಷ್ಟು ಹೊಳೆಯುತ್ತಿತ್ತು, ಸ್ಫೂರ್ತಿ ಬಂದಂತಾಗುತ್ತಿತ್ತು. ನಡುವೆ ಅವರು ಅಚ್ಚ ಬಹುತ್ ಅಚ್ಚ ಎಂದು ತಲೆ ಹಾಕಿ ಮುಂದೆ ಸಾಗುವಂತೆ ಸೂಚಿಸುತ್ತಿದ್ದರು. ಗಾಂಧಾರದಿಂದ ಕೋಮಲ ಋಷಭಕ್ಕೆ ಇಳಿಯುವಾಗ ಪ್ರಯತ್ನಿಸಿ ಗಂಟಲಿನ ನರಗಳು ಹಿಡಿದುಕೊಂಡಂತಾಗಿ ಪ್ರಯತ್ನವನ್ನು ಕೈ ಬಿಟ್ಟರೆ ನೀವು ಇಳಿಯಿರಿ ಎಂದು ನನಗೆ ಸನ್ನೆ ಮಾಡಿದರು. ಕೋಮಲ ಋಷಭದಿಂದ ಷಡ್ಜಕ್ಕೆ ಇಳಿಯುವಾಗ ನನಗೂ ನರಗಳು ಹಿಡಿದು ಕೆಮ್ಮು ಬಂತು. 2 ತಿಂಗಳಾಗಿತ್ತಲ್ಲವೇ ಪೂರ್ತಿ ಕೈಬಿಟ್ಟು. ಅವರ ಕಣ್ಣುಗಳ ಮಿನುಗು ನನಗೆ ಸವಾಲಿನಂತೆ ಕಾಣಿಸಿತು. ನನ್ನನ್ನು ಛೇಡಿಸುತ್ತಿದ್ದಾರೆಂಬ ಭಾಸ ಹುಟ್ಟಿತು. ನಾನು ಬಿಡಲಿಲ್ಲ. ಮಧ್ಯ ಷಡ್ಜದಿಂದ ಮತ್ತೆ ಆರಂಭಿಸಿದೆ. ಕ್ರಮೇಣ ಇಳಿದೆ. ಕೊನೆಗೂ ಮಂದ್ರ ಷಡ್ಜವನ್ನು ಮುಟ್ಟಿದೆ. ಕೋಮಲ ಋಷಭದಿಂದ ಧುಮುಕಿ ಬಿಟ್ಟಿರಿ, ಪಂದ್ಯ ಗೆಲ್ಲುವಂತೆ ಭಾವ ಮುರುಟಿ ಹೋಯಿತು. ಅವರು ಟಿಪ್ಪಣಿ ಮಾಡಿದರೂ ನನಗೆ ನಾಚಿಕೆ ಎನಿಸಿತು. 2 ತಿಂಗಳಾಗಿತ್ತು. ಅಭ್ಯಾಸ ತಪ್ಪಿ ಎಂಬ ಕ್ಷಮಾಪಣೆ ಕೇಳುವ ಮನಸ್ಸಾಯಿತು. ಹಾಗೆ ಹೇಳಲು ನಾಚಿಕೆಯಿಂದ ಮತ್ತೆ ಪ್ರಯತ್ನಿಸಿದೆ. ಈಗ ಮಿಶ್ರ ಗುರುಗಳಾಗಿದ್ದರು. ನಾನು ಪಾಠ ಒಪ್ಪಿಸುವ ಶಿಷ್ಯಳಾಗಿದ್ದೆ. ಕೊನೆಗೊಮ್ಮೆ ಅವರು ತಮ್ಮ ಕ್ರಾಪಿನ ಮಧ್ಯದಲ್ಲಿ ಗಂಟು ಹಾಕಿದ್ದ ಪಿಳ್ಳೆ ಜುಟ್ಟು ಕೂಡ ಒಪ್ಪಿಗೆ ಸೂಚಿಸುವಂತೆ ಕತ್ತು ಹಾಕಿದರು. ನಡುವೆ ಅವರ ಸ್ವರ ಹಚ್ಚಿ ಒತ್ತಾಸೆ ಕೊಡುತ್ತಿದ್ದುದರಿಂದ ನಾನು ವಿಶ್ರಮಿಸಿ ಚಲಿಸುತ್ತಿದ್ದೆ. ವಿಶ್ರಮಿಸುವಾಗ ಹೊಸ ಹೊಸ ನಾಡಿಗ್ರಂಥಿಗಳು ತೆರೆದುಕೊಳ್ಳುತ್ತಿದ್ದವು. ಕೊನೆಗೆ ನಾನು ತ್ರಿತಾಲದಲ್ಲಿ ತೋ ತುಮರೋ ದಾಸ ಜನುಮ ಕಿ ಮೈ ಚೀಜು ಎತ್ತಿಕೊಂಡಾಗ ಅವರು ಬಲಕೈಯಿಂದ ತಾಲ ತೋರಿಸುತ್ತಾ ದನಿಗೂಡಿಸಿದರು. ನಂತರ ದಡಕ್ಕನೆ ಎದ್ದು ಗೋಡೆಯ ಹತ್ತಿರವಿದ್ದ ಪೆಟ್ಟಿಗೆಯ ಬಾಗಿಲು ತೆಗೆದು ಹಾರ್ಮೋನಿಯಂ ಎತ್ತಿ ತಂದು ತಮ್ಮ ಮುಂದಿಟ್ಟುಕೊಂಡು ಕೂತು ಸಾತಿ ಮಾಡತೊಡಗಿದರು. ನನ್ನ ಗಾಯನದ ತಾನಗಳ ಎಲ್ಲ ಸೂಕ್ಷ್ಮಗಳನ್ನು ಬಾರಿಸದಿದ್ದರು. ಎಡಗೈಯಿಂದ ಕರಾರುವಕ್ಕಾಗಿ ತೋರಿಸುತ್ತಿದ್ದರು. ಬಾರಿಸುವುದು ಕಷ್ಟವೆನಿಸಿದಾಗ ಕೈ ಬಿಟ್ಟು ನನಗೆ ಬರೀ ತಾಳದ ಚೌಕಟ್ಟು ಮತ್ತು ಸಂಗಳನ್ನು ತೋರಿಸುತ್ತಾ ಹುರಿದುಂಬಿಸುತ್ತಿದ್ದರು. ನಡುವೆ ವಾಹ್ ಕ್ಯಾ ಬಾತ್ ಹೇ ಎಂಬ ಪ್ರೋತ್ಸಾಹದಾಯಕ ಉದ್ಗಾರಗಳು. ಇಡೀ ಕೋಣೆ ಸಂಗೀತದಿಂದ ತುಂಬಿ ಹೋಯಿತು. ಬಾಗಿಲು ಮುಚ್ಚಿರಲಿಲ್ಲವಾದರೂ ನಾದವು ನುಣುಚಿಕೊಳ್ಳುತ್ತಿರಲಿಲ್ಲ. ತಾನಗಳಲ್ಲಿ ಪುನರಾವರ್ತಿಸುತ್ತಿದ್ದ ನನಗೆ ನಿಲ್ಲಿಸುವ ಮನಸ್ಸಾಗಲಿಲ್ಲ. ಅವರ ಮುಖದಲ್ಲಿ ಕೂಡ ಮುಂದುವರಿಸುವ ಉತ್ಸಾಹ. ತಬಲವಿಲ್ಲ, ಹಾರ್ಮೋನಿಯಂ ಒತ್ತಾಸೆ ಇಲ್ಲ. ಅದನ್ನೇ ತಿರುಗಿಸಿ ಹಾಡಿದೆ. ಕೊನೆಗೊಮ್ಮೆ ಜನುಮ ಕಿ ಮೈ ದತಿ ಹಾಯಿ ಕೊಟ್ಟು ಮುಕ್ತಾಯ ಮಾಡಿದಾಗ ಅವರ ಮುಖದಲ್ಲಿ ಮೆಚ್ಚುಗೆ ಮಾತ್ರವಲ್ಲ, ತೃಪ್ತಿ ಮೂಡಿತ್ತು. ವಾಹ್, ಸ್ವಲ್ಪ ಶಮನವಾಯಿತು. ಅವರು ಹೇಳುತ್ತಿದ್ದಾಗ ವಿಕ್ರಮ್ ಕೋಣೆಯೊಳಗೆ ಬಂದರು. ತುಂಬ ಚೆನ್ನಾಗಿತ್ತು. ಆಲಾಪದ ಮಧ್ಯ ಸಪ್ತಕದ ಉತ್ತರಾಂಗದಲ್ಲಿದ್ದಾಗಲೇ ನಾನು ಬಂದೆ. ಒಳಗೆ ಬಂದರೆ ಮೂಡ್ ಶಿಫ್ಟ್ ಆಗುತ್ತೆ ಅಂತ ರೂಮಿನ ಹೊರಗೆ ಕೂತಿದ್ದೆ ಅಂದರು. ಮಧ್ಯಾಹ್ನ 1 ಗಂಟೆಯಾಗಿತ್ತು. ವಿಶ್ರಾಜ್ಜಿಯ ಮನೆಗೆ ಫೋನ್ ಮಾಡಿ ಅವರು ಇಲ್ಲೇ ಊಟ ಮಾಡ್ತಾರೆ ಅಂತ ತಿಳಿಸಿ ಎಂದು ವಿಕ್ರಮ್ಗೆ ಹೇಳಿದೆ. ಮರುದಿನದಿಂದ ಕಂಪ್ಯೂಟರ್ ಅಭ್ಯಾಸ ಮಾಡಿಕೊಂಡು ಕೂತಾಗ ಅದೊಂದು ಅರ್ಥಹೀನ ಭಾವಹೀನ ಕ್ರಿಯೆ ನನ್ನ ಅಂತರಂಗದೊಳಗೆ ನಾನು ಲೀನವಾಗುವ ಕೆಲಸವಲ್ಲ ಎನ್ನಿಸಿಬಿಟ್ಟಿತು. ಅದನ್ನು ಅಲ್ಲಿ ಬಿಟ್ಟು ಸಂಗೀತದ ಕೋಣೆಗೆ ಹೋಗಿ ತಂಬೂರಿ ಹಿಡಿಯಬೇಕೆನಿಸಿತು. ಹೋಗಿ ಶ್ರುತಿ ಮಾಡಿಕೊಂಡೆ. ನನಗೆ ಗೊತ್ತಿಲ್ಲದಂತೆ ನಿನ್ನೆ ಹಾಡಿದ ಕೋಮಲ ಋಷಭ ಸಾವರಿ ಮನಸ್ಸಿಗೆ ಬಂತು. ಹಾಡಿಕೊಳ್ಳತೊಡಗಿದೆ. ಕರುಣಾರಸ ತುಂಬಿಕೊಂಡಿತು. ಒಳಗೆ ಇಳಿದಷ್ಟು ಗಾಢವಾಗುವ ದಯೆ, ಇಡೀ ಜೀವನದ ಬಗೆಗೆ ತಾಳುವ ಕನಿಕರ, ಇನ್ನೂ ಇಳಿದಾಗ ಪಶ್ಚಾತ್ತಾಪ. ಋಷಭದಿಂದ ಷಡ್ಜ ತಲುಪುವುದು ನಿನ್ನೆಯಷ್ಟು ಕಷ್ಟವಾಗಲಿಲ್ಲ. ಇಳಿದು ಮಂದ್ರ ಷಡ್ಜದ ಮೇಲೆ ನಿಂತಾಗ ಯಾವ ಭಯವೂ ಇಲ್ಲದೆ ಸರಿತಪ್ಪುಗಳನ್ನೆಲ್ಲ ಒಪ್ಪಿ ಜೀವನದ ಮೂಲ ಶ್ರುತಿಗೆ ಹೊಂದಿರುವ ಭಾವ. ಆ ಷಡ್ಜದಲ್ಲೇ ಎಷ್ಟೋ ಹೊತ್ತು ನಿಂತೆ ತಪಸ್ಸು ಮಾಡುವ ಯೋಗಿನಿಯಂತೆ. ಅಷ್ಟರಲ್ಲಿ ವಿಕ್ರಮ್ ಸಂಗೀತದ ಕೋಣೆಯ
ಬಾಗಿಲಿನ ಹೊರಗೆ ಬಂದು ಕೂತಂತಾಯಿತು. ನಾನು ಸಾಧನೆ ಮಾಡಿಕೊಳ್ಳುವಾಗ ಅವರ ಒಳಗೆ ಬರುವುದಿಲ್ಲ. ಭಾವಕ್ಕೆ ಸೂಕ್ಷ್ಮವಾಗಿ ಆದರೂ ಭಂಗ ಮಾಡುವ ಕೆಲಸ ಮಾಡುವುದಿಲ್ಲ. ಆದರೂ ನನ್ನ ಭಾವ ಅವರ ಕಡೆಗೆ ಹರಿಯಿತು, ಅವರನ್ನು ಒಳಗೊಂಡಿತು. ಅವರ ಮೂರ್ತಿಯ ಎದುರು ನಿಂತೆ ನನ್ನ ಪಾಪ ಪುಣ್ಯಗಳನ್ನೆಲ್ಲ ತಪ್ಪುಗಳನ್ನೆಲ್ಲ ಒಪ್ಪಿಕೊಳ್ಳುತ್ತಿರುವ ಭಾವ ಮೂಡಿತು. ಹಾಡುವುದಕ್ಕೆ ಯಾವ ಭಂಗವೂ ಉಂಟಾಗಲಿಲ್ಲ. ಮಂದ್ರದ ಆಳದಲ್ಲಿ ಬಹು ಹೊತ್ತು ಮುಳುಗಿದ್ದು ಕ್ರಮೇಣ ನೀರಿನಿಂದ ಮೇಲೆ ಬಂದೆ. ಮಧ್ಯ ಸಪ್ತಕವನ್ನು ನಿಧಾನವಾಗಿ ಕ್ರಮಿಸಿ ಎಲ್ಲವನ್ನೂ ಹೊಟ್ಟೆಗೆ ಹಾಕಿಕೊಂಡು ಕ್ಷಮಿಸೆಂಬ ಮೊರೆಯ ತಾರವನ್ನು ತಲುಪಿದೆ. ಎಷ್ಟೋ ಹೊತ್ತು ಮೊರೆ ಇಟ್ಟ ನಂತರ ಶಮನವಾದಂತಾಯಿತು, ನನಗೆ ತಿಳಿಯದಂತೆ. ತೋತು ಮಾರ ದಾಸ ಜನುಮ ಜನುಮುಖಿ ಮೈ ಸಖಿ ಇಚ್ಛಾ ಪೂರ ನಾಗ್ ಕರುದೋಹಾಸ ಎಂದು ಆರಂಭಿಸಿದಾಗ ಎಲ್ಲ ಭಾರವನ್ನು ಕೊಡವಿಕೊಂಡು ಅರ್ಪಣೆಯಲ್ಲಿ ಹಗುರವಾದ ಭಾವ ಹುಟ್ಟಿ ತೇಲಿಸಿಬಿಟ್ಟಿತು. ಬಲಗೈಯಲ್ಲಿ ತಂಬೂರಿ ಮಿಡಿದುಕೊಳ್ಳುತ್ತಾ ಎಡಗೈಯಲ್ಲಿ ತಾಳದ ಬಂಧವನ್ನು ತೋರಿಸಿಕೊಳ್ಳುತ್ತಾ ಆಡತೊಡಗಿದಾಗ ತಾಪ, ಪಶ್ಚಾತ್ತಾಪ, ತಪ್ಪೊಪ್ಪಿಗೆ, ಶಿಕ್ಷೆಗಳ ಪರಿಕ್ರಮಗಳ ಎಲ್ಲ ಮೀರಿದ ಸ್ಥಿತಿಯೊಂದು ಇದೆ ಎಂಬ ಭಾವ ಉಕ್ಕತೊಡಗಿತು. ಎಷ್ಟೋ ಹೊತ್ತು ಹಾಡಿಕೊಂಡೆ. ತಾನಗಳ ಪರಿವರ್ತನೆಯನ್ನು ಲೆಕ್ಕಿಸಲಿಲ್ಲ. ಹೊಸ ತಾನಗಳನ್ನು ಯೋಜಿಸುವ ಅವುಗಳ ತಾಳಬದ್ಧತೆಯನ್ನು ಲೆಕ್ಕ ಹಾಕುವ ವ್ಯವಧಾನವಿರಲಿಲ್ಲ. ಆಸರೆ ಕೊಡುವ ಸಾಥಿ ವಾದ್ಯಗಳೂ ಇರಲಿಲ್ಲ. ಇಲ್ಲದಿದ್ದರೆ ಬೇಡ, ಪಯಣವನ್ನು ನಾನೊಬ್ಬಳೇ ಮಾಡಬೇಕು, ಏಕಾಕಿನಿಯಾಗಿ ಎಂಬ ಆತ್ಮವಿಶ್ವಾಸದ ಉಪೇಕ್ಷೆ ಮೂಡಿತು. ಹಾಡುವುದು ನಿಂತರೂ ಬೆರಳುಗಳು ತಂಬೂರಿ ಮಿಡಿಯುವುದನ್ನು ನಿಲ್ಲಿಸಲಿಲ್ಲ. ಶಾಮಕ ಝೇಂಕಾರದಲ್ಲಿಯೇ ಮಗ್ನವಾದ ಮನಸ್ಸು ಅಷ್ಟು ಹೊತ್ತು ಅನುಭವಿಸಿದ ಭಾವ ಸಂಚಲನೆಯ ಅರ್ಥವನ್ನು ಮೆಲುಕು ಹಾಕುತ್ತಿತ್ತು. ಏನೋ ಅರ್ಥವಾದಂಥ, ಆದರೆ ಅದೇನೆಂಬುದು ಗೋಚರವಾಗದಂಥ ಸ್ಥಿತಿ. ರಾಗ ಭಾವದ ಅರ್ಥವನ್ನು ನಾನು ಈ ಹಿಂದೆ ಎಂದು ಮೆಲುಕು ಹಾಕಿರಲಿಲ್ಲ, ಆಲೋಚಿಸಿರಲಿಲ್ಲ. ಭಾವವನ್ನು ಅರ್ಥ ಆಲೋಚನೆಗಳಿಗೆ ಒಪ್ಪಿಸಿ ಹಿಂಸಿಸಬಾರದು ಎಂಬ ಸ್ಪಷ್ಟ ವಿಚಾರವಿರುತ್ತಿತ್ತು. ಭಾವ ಅಂದರೆ ಭಾವ, ಆಲೋಚಿಸೋದೇನಿದೆ ಅದರಲ್ಲಿ ಎಂಬಂಥ ವಿಚಾರ. ಆದರೆ ಈಗ ಈ ಆಸಾವರಿಯಲ್ಲಿ ಮುಷ್ಟಿಗೆ ಸಿಕ್ಕುವಂಥ ಏನೋ ಒಂದು ಗಹನವಾದ ವಿಚಾರವಿದೆ ಅನ್ನಿಸಿತು. ಕೋಮಲ ಋಷಭ ಆಸಾವರಿಯನ್ನೇ 1 ತಿಂಗಳಿಂದ ಆಡುತ್ತಿದ್ದೇನೆ. ಮಿಶ್ರಾಜಿಗೂ 4 ಶನಿವಾರ ಇದನ್ನೇ ಪಾಠ ಮಾಡಿದ್ದೇನೆ. ಸರ್ದೇಸಾಯಿ ಬರುತ್ತಿದ್ದಾರೆ. ವಿಕ್ರಮ್ ಮೊನ್ನೆ ಜರ್ಮನಿಗೆ ಹೋದರು, ಹಿಂದಿರುಗಲು ಇನ್ನು 4 ದಿನವಾಗುತ್ತದೆ. ಅವರು ಊರಿನಲ್ಲಿ ಇಲ್ಲದಿದ್ದಾಗ ಅತ್ಯಂತ ಪ್ರಮುಖ ನಿರ್ಧಾರ ಕೈಗೊಳ್ಳುವುದು ಸುಲಭವೆನ್ನಿಸುತ್ತಿದೆ. ಎಲ್ಲವನ್ನೂ ತೀರ್ಮಾನಿಸಿ ಆಗಿದೆ. ವಿಕ್ರಮರ ಎದುರಿಗೆ ಕೂತು ಎಲ್ಲವನ್ನೂ ಹೇಳಿ ಹೊರಡುವುದೋ, ಹೋದ ನಂತರ ಅವರಿಗೊಂದು ಕಾಗದ ಬರೆದು ತಿಳಿಸುವುದೋ ಎಂಬುದೇ ಇನ್ನು ತೀರ್ಮಾನಬೇಕಾದ ಪ್ರಶ್ನೆ. 5 ತಿಂಗಳಿಂದ ಬರೆದಿರುವ ಈ ಹಾಳೆಗಳನ್ನು ಅವರಿಗೆ ಒಪ್ಪಿಸಿಬಿಟ್ಟರೆ ಸಾಕು, ಎಲ್ಲವೂ ವಿದಿತವಾಗುತ್ತದೆ. ಎದುರಿಗೆ ಕೂತು ಹೇಳುವಾಗ ಎಲ್ಲ ವಿವರವೂ ನೆನಪಿಗೆ ಬರುವುದಿಲ್ಲ. ಬಂದರೂ ಹೇಳಲು ಮುಜುಗರವಾಗಬಹುದು. ಅಲ್ಲದೆ ನನಗೂ ಹಿಂಸೆ, ಕೇಳುವ ಅವರಿಗೂ ಹಿಂಸೆ. ಹೋದ ನಂತರ ತಲುಪುವಂತೆ ಕಾಗದ ಬರೆಯುವುದು ಅವರ ಮುಖ ನೋಡಿ ಹೇಳಲು ಧೈರ್ಯವಿಲ್ಲದ ಕೆಲಸ. ಆದರೆ ನನಗೆ ಆ ಧೈರ್ಯವಿರುವುದು ಸುಳ್ಳಲ್ಲ. ಅವರಂತಹ ಉತ್ತಮ ವ್ಯಕ್ತಿಗೆ ಸತ್ಯವನ್ನು ತಿಳಿಸುವುದು ಮುಖ್ಯವೇ ಹೊರತು ದೃಷ್ಟಿಗೆ ದೃಷ್ಟಿ ಕೊಟ್ಟು ತಿಳಿಸುವುದೋ, ಕಾಗದದ ಮೂಲಕ ತಿಳಿಸುವುದೋ ಎಂಬುದು ದೊಡ್ಡ ಪ್ರಶ್ನೆಯಲ್ಲ. ಇಂಥ ತಪ್ಪೊಪ್ಪಿಗೆಯನ್ನು ದೃಷ್ಟಿಗೆ ದೃಷ್ಟಿ ಕೊಟ್ಟು ಮಾಡುವುದು ಉದ್ದಟತನವಾಗುತ್ತದೆ. ವಿಕ್ರಮ್ ನನ್ನನ್ನು ಕ್ಷಮಿಸಿ ಎನ್ನುವುದು ಅರ್ಥವಿಲ್ಲದ ಔಪಚಾರಿಕ ಮಾತು. ಕ್ಷಮಿಸುವುದರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ದೊರಕುವುದಾದರೆ ಕ್ಷಮಿಸಿ. ನೀವು ಮೋಸ ಹೋದಿರಿ, ನಾನು ಮೋಸ ಮಾಡಿದೆ. ಮೋಸ ಮುಂದುವರಿಸುತ್ತಾ ಅಥವಾ ಹಿಂದೆ ಮಾಡಿದ ಮೋಸವನ್ನು ಬಚ್ಚಿಟ್ಟುಕೊಂಡು ನಿಮ್ಮೊಡನೆ ಬಾಳುತ್ತಾ ಇರುವುದು ನನಗೆ ಸಾಧ್ಯವಿಲ್ಲ. ಈ ಮೋಸವನ್ನು ಅಂತ್ಯಗೊಳಿಸಬೇಕೆಂಬ ಏಕಮಾತ್ರ ಉದ್ದೇಶದಿಂದಲೂ ನಾನು ಹೋಗುತ್ತಿಲ್ಲ. ಸಂಗೀತ ಸಾಧನೆಗೆ ನನ್ನ ಜೀವನವನ್ನು ಸಂಪೂರ್ಣ ಮುಡಿಪಾಗಿಟ್ಟುಕೊಳ್ಳುತ್ತೇನೆ. ತಪ್ಪು ಕೆಲಸ ಮಾಡಿದರೂ ಬೇರೊಬ್ಬರಿಗೆ ಮೋಸ ಮಾಡುವ ಪರಿಸ್ಥಿತಿ ನನಗೆ ಬೇಡವೆಂಬ ಬಿಡುಗಡೆಯ ಬಯಕೆಯೂ ನನ್ನ ಈ ತೀರ್ಮಾನದಲ್ಲಿ ಸೇರಿದೆ. ಮುಂಬೈಗೆ ಹೋದವಳು ನಾನು ಮತ್ತೆ ಬರುವುದಿಲ್ಲ. ಈ ಕಾಗದವನ್ನೇ ವಕೀಲರಿಗೆ ತೋರಿಸಿ ನೀವು ವಿಚ್ಛೇದನ ಪಡೆಯಬಹುದು, ಅಥವಾ ನನಗೆ ನೇರವಾಗಿ ಕಾಗದ ಕಳಿಸುವಂತೆ ನೀವು ವಕೀಲರಿಗೆ ಹೇಳಿ ಅದಕ್ಕೆ ಸಹಿ ಮಾಡಿ ಕಳಿಸುತ್ತೇನೆ. ನಿಮ್ಮಿಂದ 1 ಬಿಡಿಗಾಸು ಜೀವನಾಂಶ ನಾನು ಅಪೇಕ್ಷಿಸುವುದಿಲ್ಲ. ನ್ಯಾಯವಾಗಿ ನೋಡಿದರೆ ನಾನು ನಿಮಗೆ ಮೋಸ ಮಾಡಿದ್ದಕ್ಕೆ, ಮೊದಲೇ ಆಗಿದ್ದನ್ನು ಮುಚ್ಚಿಟ್ಟು ಮದುವೆಯಾಗಿದ್ದಕ್ಕೆ, ಈ ನಡುವಯಸ್ಸಿನಲ್ಲಿ ನಿಮ್ಮನ್ನು ವಿಚ್ಛೇದಿತರನ್ನಾಗಿ ಮಾಡಿ ಎಲ್ಲ ದೃಷ್ಟಿಗಳಿಂದಲೂ ಸಮರ್ಪಕವಾದ ಕನ್ಯೆಯು ಸಿಕ್ಕುವ ಸಂಭವವನ್ನು ಹಾಳು ಮಾಡಿದ್ದಕ್ಕೆ ನಾನೇ ನಿಮಗೆ ಪರಿಹಾರ ಕೊಡಬೇಕು. ಇದು ಹಣದ ಮೂಲಕ ಸಲ್ಲಿಸಬಹುದಾದ ಪರಿಹಾರವಲ್ಲ. ಕ್ಷಮಿಸಿ ಎಂದು ನಿಮ್ಮ ಪಾದಗಳಿಗೆ ನನ್ನ ಹಣೆಯನ್ನು ಸೋಗಿಸಿ ಬೇಡಿಕೊಳ್ಳುವ ಮೂಲಕ ಸಲ್ಲಿಸಬಹುದಾದ ಪರಿಹಾರ. ಈ ಹಗರಣವನ್ನೆಲ್ಲ ನಾನು ಬೇರೆ ಯಾರಿಗೂ ಹೇಳುವುದಿಲ್ಲ. ಸಂಗೀತವನ್ನು ಮುಂದುವರಿಸುವ ಏಕಮಾತ್ರ ಉದ್ದೇಶದಿಂದ ನಾನು ಹಿಂದಿರುಗಿದ್ದೇನೆ. ವಿಕ್ರಮ್ ದೇವರಂಥ ಮನುಷ್ಯರು, ಆದರೆ ಆ ದೇಶದಲ್ಲಿ ಇದು ಸಂಗೀತ ಸಾಧನೆ ಸಾಧ್ಯವಿಲ್ಲ ಎಂದು ಮಾತ್ರ ಮುಂಬೈಯಲ್ಲಿ ತಾಯಿ, ಅಣ್ಣಂದಿರು, ಅತ್ತಿಗೆಯರಿಗೆ ಹೇಳುವುದೆಂದು ಮಾಡಿಕೊಂಡಿದ್ದೇನೆ. ಆದರೆ ನಿಜ ವಿಷಯವನ್ನು ನಿಮಗೆ ಬೇಕಾದವರಿಗೆ ಹೇಳುವ ಅಧಿಕಾರ ನಿಮಗಿದೆ. ಇವಳು ಗಂಡನನ್ನು ಬಿಟ್ಟು ಬಂದಿದ್ದಾಳೆಯೇ? ಮೋಹನ್ ಲಾಲಿಗೆ ಕಸಿ ಬಿಸಿಯಾಯಿತು. ತಕ್ಷಣ ಚೇತನ ಅಡಗಿದಂತಾಯಿತು. ಅದಕ್ಕೆ ಮುಖದಲ್ಲಿ ಲವಲವಿಕೆ ಇರಲಿಲ್ಲ. ಹುಚ್ಚು ಹುಡುಗಿ, ನನ್ನನ್ನಾದರೂ ಒಂದು ಮಾತು ಕೇಳಿ ಫೋನ್ ಮಾಡಿ ಕೇಳೋಕೆ ಏನಾಗಿತ್ತು? ಇದು ಜೆರಾಕ್ಸ್ ಪ್ರತಿ, ಮೂಲವನ್ನು ಅವನಿಗೆ ಕೊಟ್ಟು ಬಂದಿದ್ದಾಳೆ ಎಂದು ಅರ್ಥ ಮಾಡಿಕೊಂಡ. ಅಷ್ಟು ಸಹಕಾರಿಯಾಗಿದ್ದ ಗಂಡ ಅವನಿಗೆ ಕೇಳಬೇಕಿತ್ತು. ಹೇಳುವಂತಾದರೂ ಏನಿದೆ? ಗುರು ಶಿಷ್ಯ ಸಂಬಂಧ ಆಪ್ತವಾಗಿಯೇ ಇರುತ್ತೆ. ಸಾಧಾರಣ ಶಿಷ್ಯ ಅಲ್ಲ, ಖಾಸ
ನನ್ನ ವಿದ್ಯೆಯನ್ನೆಲ್ಲ ನಿರ್ವಂಚನೆಯಿಂದ ದಾನ ಮಾಡಿ ತನ್ನ ಹೆಸರು ಹೇಳುವ ಮಟ್ಟಕ್ಕೆ ತರುವುದೆಂದರೆ ಸಾಧಾರಣ ಶಿಷ್ಯಳಾಗದಿದ್ದರೆ ಹೇಗೆ ಸಾಧ್ಯ? ಅಥವಾ ಹೊಟ್ಟೆಯಲ್ಲಿ ಹುಟ್ಟಿದ ಮಗ ಅಥವಾ ಮಗಳಾಗಿರಬೇಕು. ಸುಮ್ಮನೆ ಯಾರ ವಿದ್ಯೆಯನ್ನು ರಹಸ್ಯ ಬಿಟ್ಟು ಕೊಡೋಲ್ಲ. ನಿನ್ನ ಪಾತಿವೃತ್ಯವನ್ನು ಉಲ್ಲಂಘಿಸು, ನಿನ್ನ ಗಂಡನನ್ನು ಪ್ರೀತಿಸಬೇಡ ಅಂತ ನಾನು ಯಾವತ್ತೂ ಹೇಳಲಿಲ್ಲ ಎಂದು ಸಮರ್ಥನೆ ಮಾಡಿಕೊಂಡ. ನಾನು ಕೂಡ ವಿಕ್ರಮನ ಜೊತೆ ಸ್ನೇಹದಿಂದಲೇ ಇದ್ದೀನಿ ಎಂಬ ಉಪಸಮರ್ಥನೆಯು ಹುಟ್ಟಿತು. ಮೊದಲಿಂದಲೂ ಅಷ್ಟೇ ಲಹರಿಯ ಹುಡುಗಿ. ಒಳಗಿನಿಂದ ಹುಚ್ಚು ಹತ್ತಿದರೆ ಅದರಲ್ಲೇ ನುಗ್ಗಿಬಿಡ್ತಾಳೆ ಎಂದುಕೊಂಡ. ಕರೆಗಂಟೆ ಬಾರಿಸಿತು. ಗಡಿಯಾರ ನೋಡಿದರೆ ಊಟದ ಡಬ್ಬಿ ಬರುವ ಹೊತ್ತಾಗಿತ್ತು. ಹೋಗಿ ಬಾಗಿಲು ತೆರೆದು ತಕ್ಷಣ ಊಟದ ಘಮ ಘಮ ಒಳಗೆ ನುಗ್ಗಿತು. ಡಬ್ಬಿಯನ್ನು ಮೇಜಿನ ಮೇಲೆ ಇಟ್ಟರೂ ಹಸಿವು ಕಾಣಿಸಲಿಲ್ಲ. ಇವತ್ತು ಅವಳೇ ಬಹಳ ವಸಂದಾರ್ ನಾಷ್ಟ ತಿನ್ನಿಸಿದ ನೆನಪಾಯಿತು. ಇದನ್ನೆಲ್ಲ ಬರೆದಿದ್ದಾಳೆ ನಿಜ. ಜೆರಾಕ್ಸ್ ಕೂಡ ಮಾಡಿಸಿ ನನಗೆ ಕೊಟ್ಟಿದ್ದಾಳೆ. ಮೂಲವನ್ನು ನಿಜವಾಗಿ ಗಂಡನಿಗೆ ಕೊಟ್ಟಿದ್ದಾಳೆಯೇ ಅಥವಾ ನನ್ನ ವಿಚಾರ ಕೇಳಿದ ಮೇಲೆ ಕೊಡುವ ಅಂತ ಕಾಯ್ದಿಟ್ಟಿದ್ದಾಳೆಯೋ? ಹೆಂಗಸರು ಏನೇನೋ ತಂತ್ರ ಒದಗಿಸಿಟ್ಟಿರ್ತಾರೆ, ತಕ್ಷಣ ನಂಬಬಾರದು ಎಂದುಕೊಂಡ. ಆದರೆ ಅವಳು ತಂತ್ರಗಾರ ಹುಡುಗಿಯಲ್ಲ ಎಂದು ಹಿಂಬದಿಯಲ್ಲಿ ಮನಸ್ಸು ಹೇಳಿತು. ಕಿಟಕಿಯ ಪರದೆ ನೋಡಿದ. ಸಮುದ್ರ ಖಾಲಿ ಇತ್ತು. ಒಂದೂ ದೋಣಿ ಇರಲಿಲ್ಲ. ತುಸು ಹೊತ್ತು ಖಾಲಿ ಸಮುದ್ರವನ್ನು ನಿಟ್ಟಿಸಿದ ಮೇಲೆ ಮನಸ್ಸಿನಲ್ಲಿ ಖಾಲಿ ಕಾಣಿಸಿಕೊಳ್ಳತೊಡಗಿತು. ಸಮುದ್ರವೆಂದರೆ ದೋಣಿಗಳಿರಬೇಕು, ಹಡಗುಗಳಿರಬೇಕು, ಒಂದಾದರೊಂದು, ಇಲ್ಲದಿದ್ದರೆ ಭಯಂಕರ ಅನ್ನಿಸಿತು. ಬೆಳಕಿನ ರಾವನ್ನು ತಡೆಯಲು ಪರದೆಯನ್ನು ಮೊದಲಿನಂತೆ ಮುಚ್ಚಿ ಬಂದು ಅವಳ ಕಾಗದದ ಹಾಳೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಮಂಚದ ಮೇಲೆ ಮಲಗಿದ. ಸ್ವಲ್ಪ ಹೊತ್ತಾದ ಮೇಲೆ ಯಾವಳೋ ಹುಚ್ಚು ಹುಡುಗಿ ಏನೋ ಮಾಡಿಕೊಂಡಳಂತ ನಾನೇಕೆ ಕಲಬಲ ಪಡಬೇಕು? ನನ್ನನ್ನು ಹೇಳಿ ಕೇಳಿ ಮಾಡಿದಳೆ ಎಂಬ ಸಮಾಧಾನ ತಂದುಕೊಳ್ಳಲು ಪ್ರಯತ್ನಿಸಿದ. ಫೋನ್ ಮಾಡಿ ಕರೆದು ಮುಖದ ಇಳಿಯುವ ಹಾಗೆ ಉಗಿದು ನಿನ್ನ ಎಡವಟ್ಟಿನಲ್ಲಿ ನನ್ನ ಯಾವ ಜವಾಬ್ದಾರಿಯೂ ಇಲ್ಲ ಅಂತ ಹೇಳಿಬಿಡಬೇಕೆಂದು ನಿಶ್ಚಯಿಸಿದ. ಅದೇ ಸರಿ ಎಂದು ನಿಶ್ಚಯ ಮಾಡಿಕೊಂಡು ಮತ್ತೊಮ್ಮೆ ಗಟ್ಟಿ ಮಾಡಿಕೊಂಡು ಮುಗ್ಗಲು ಹೊರಡಿದ. 1 ಕಪ್ ಚಹಾ ಮಾಡಿ ಕುಡಿಯಬೇಕೆನಿಸ್ತು. ಎದ್ದು ಅಡಿಗೆ ಮನೆಗೆ ಹೋಗಿ ಮಾಡಿ 2 ಹೀರು ಕುಡಿದು ಕಪ್ಪನ್ನು ಟೀಪೈ ಮೇಲೆ ಇಟ್ಟ. ಅಷ್ಟರಲ್ಲಿ ಮನೆಯಲ್ಲಿ ಹೇಳಿರಬಹುದೇ? ಬೇರೆ ಯಾರಿಗೂ ಹೇಳೋಲ್ಲ ಅಂತ ಕಾಗದಲ್ಲಿ ಬರೆದಿದ್ದಾಳೆ. ಆದರೂ ಮನಸ್ಸು ಹುಚ್ಚು ತಿರುಗಿ ಹೇಳಿಬಿಟ್ಟು ತಾಯಿ ಕೈಲಾದರೂ ಸುರಿದುಕೊಂಡು ಎಂದುಕೊಳ್ಳುವಾಗ ವ್ಯಾಪಾರಸ್ಥರ ಮನೆ, 2 ಅಣ್ಣಂದಿರು ಒಳ್ಳೆಯ ವ್ಯಾಪಾರ ನಡೆಸ್ತಾರೆ ಎಂಬ ನೆನಪಾಯಿತು. ಅವರಿಗೆ ತಿಳಿದು ತಮ್ಮ ತಂಗಿಯ ಸಂಸಾರ ಹಾಳು ಮಾಡಿದ ಇವನು ಅಂತ ಏನಾದರೂ ಎಂಬ ಸಂಭವ ಕಾಣಿಸಿತು. ಏನು ಬಲ್ಲರು ನನ್ನನ್ನು. ಅವಳೇ ಖುಷಿಯಿಂದ ನನ್ನನ್ನು ಸೇರಿದ್ದಾಳೆ. ಹಾಗಂತ ಅವಳೇ ಸ್ವಂತ ಅಕ್ಷರದಲ್ಲಿ ಬರೆದಿದ್ದಾಳೆ. ಇಲ್ಲಿ ನೋಡಿ ಅಂದರೆ ಆಯಿತು ಅನ್ನೋ ಸಮಾಧಾನವಾಯಿತು. ದೊಡ್ಡ ಮನೆತನದವರು ಇಂಥ ಸಂದರ್ಭದಲ್ಲಿ ಸದ್ದುಗದ್ದಲ ಮಾಡೋಲ್ಲ ಎಂಬ ಸಾಮಾನ್ಯ ಜ್ಞಾನವು ಇವನಿಗೆ ನೆಮ್ಮದಿಯಾಯಿತು. 2 ಗಂಟೆಗೆ ಹಸಿವಾಯಿತು. ಆರೆ ತಣ್ಣಗಾಗಿದ್ದ ಡಬ್ಬಿಯನ್ನೇ ಊಟ ಮಾಡಿ ಮಲಗಿದ. ನಿದ್ದೆ ಹತ್ತಲಿಲ್ಲ. ಪರದೆಯನ್ನು ಮುಚ್ಚಿ ಎಸಿ ಹಾಕಿಕೊಂಡರೂ ಇಲ್ಲ. ಕೈ ತನಗೆ ತಾನೇ ಅವಳು ಕೊಟ್ಟ ಹಾಳೆಗಳನ್ನು ಮತ್ತೆ ಎತ್ತಿಕೊಂಡಿತು. ಕಣ್ಣುಗಳು ಅವುಗಳ ಮೇಲೆ ಆಡತೊಡಗಿದವು. ಒಟ್ಟಿನಲ್ಲಿ ಏನು ಅವಳ ತಾತ್ಪರ್ಯ? ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ನೀವು ಬೇರೊಬ್ಬಳಲ್ಲಿ ಮನಸ್ಸು ಹಾಕಿ ನನ್ನನ್ನು ಮರಿತೀರಿ. ಅಷ್ಟೇ ಅಲ್ಲ, ನನ್ನಿಂದ ನನ್ನ ಗಂಡನಿಗೆ ಮೋಸ ಮಾಡಿಸಿದಿರಿ. ಅವಳು ಒಪ್ಪಲಿಲ್ಲ. ನಾನು ಬಲವಂತ ಮಾಡಿದೆ ನಿಜ. ಆದರೆ ಬಲವಂತ ಮಾಡಿದೆ ಯಾವ ಹೆಣ್ಣು ಒಪ್ತಾಳೆ? ಒಪ್ಪಿದ ನಂತರ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳಲೋ ಇಲ್ವೋ? ನನಗಿಂತ ಹೆಚ್ಚಾಗಿ ರಾಗೋದ್ದೀಪ್ತಳಾದಳೋ ಇಲ್ವೋ? ಇನ್ನು ನಾನು ಅವಳ ಗಂಡನಿಗೆ ಮೋಸ ಮಾಡಿಸಿದೆ ಎನ್ನುವ ಆಪಾದನೆ ತನಗೆ ತಾನೇ ಕುಸಿದು ಬೀಳುತ್ತೆ. ಯಾವ ನ್ಯಾಯವೂ ಇದನ್ನು ಒಪ್ಪಲ್ಲ ಎಂದು ಮನಸ್ಸಿಗೆ ಖಚಿತವಾಯಿತು. ಹಾಳೆಗಳನ್ನು ಮಡಿಸಿಟ್ಟು ಕನ್ನಡಕ ತೆಗೆದು ಮಗ್ಗಲು ತಿರುಗಲು ಕಣ್ಣು ಮುಚ್ಚಿದ. ಆದರೂ ನಿದ್ದೆ ಬರಲಿಲ್ಲ. ಮಧ್ಯಾಹ್ನದ ಊಟದ ನಂತರ ನಿದ್ದೆ ಮಾಡದಿದ್ದರೆ ಸಂಜೆಯ ಹೊತ್ತಿಗೆ ಗಾರು ಮಾಡಲೇಬೇಕು. ಆದರೆ 3:15 ಆಗಿ ಹೋಯಿತು ಎಂದುಕೊಳ್ಳುವಾಗ ಅವಳನ್ನೇ ಕರೆದು ತೀರ್ಮಾನ ಮಾಡಿಬಿಡಬೇಕು. ನಿನ್ನ ಹುಚ್ಚಾಟಕ್ಕೆ ನೀನು ಮಾತ್ರ ಜವಾಬ್ದಾರಳು, ನನ್ನನ್ನು ಸಿಕ್ಕಿಸಬೇಡ ಅಂತ ಚುಕ್ತ ಮಾಡಿಬಿಡಬೇಕು ಎಂಬ ನಿಶ್ಚಯ ಹುಟ್ಟಿತು. ಅವಳು ಕೊಟ್ಟ ಕಾರ್ಡ್ ತಲೆದಿಂಬಿನ ಮೇಲೆ ಹತ್ತಿರವೇ ಇತ್ತು. ಪಟಪಟನೆ ಗುಂಡಿಗಳನ್ನು ಒತ್ತಿದ. ಅವಳು ಅರ್ಧ ಗಂಟೆಯಲ್ಲಿ ಬಂದಳು. ಬಲಗೈಯಲ್ಲೊಂದು ಸಣ್ಣ ಪೆಟ್ಟಿಗೆ. ನೋಡಿದ ತಕ್ಷಣ ತಿಳಿಯಿತು, ರೆಕಾರ್ಡ್ ಮಾಡಿಕೊಳ್ಳುವ ಯಂತ್ರ ಅಮೆರಿಕದಿಂದ ತಂದಿದ್ದಾಳೆ. ಎಡಗೈಯಲ್ಲಿ ತನ್ನ ಪರ್ಸು ಮೊದಲಾದ ಸಾಮಾನುಗಳಲ್ಲದೆ ಕ್ಯಾಸೆಟ್ಗಳು ತುಂಬಿಕೊಂಡಂತೆ ಕಾಣಿಸ್ತು. ಪಾಠ ಶುರು ಮಾಡಿಸಬೇಕು ಅಂತ ತಯಾರಿಗೆ ಬಂದ ಹಾಗಿದೆ. ಅವನು ಕೇಳಿದ. ನೀವು ಯಾವಾಗ ಶುರು ಮಾಡಿದ್ರು ನಾನು ತಯಾರು, ಅವಳೆಂದಳು. ಅಲ್ಲೇ ನಡಿ, ಕೂತು ಮಾತನಾಡೋಣ. ಅವನು ಮಲಗುವ ಕೋಣೆಯ ಕಡೆಗೆ ಕಣ್ಣು ಹಾಯಿಸಿದ. ಅವಳು ಯಾವ ಅಂಜಿಕೆಗಳು ಇಲ್ಲದೆ ಅವನನ್ನು ಅನುಸರಿಸಿದಳು. ಅವನು ಮಂಚದ ಮೇಲೆ ಕುಳಿತು ದಿಂಬುಗಳನ್ನು ಹಾಕಿಕೊಂಡು ಗೋಡೆಯವರೆಗಿದ. ಅವಳು ಅವನಿಗೆ 2 ಅಡಿ ದೂರದಲ್ಲಿ ಒಂದು ಕುರ್ಚಿ ಹಾಕಿಕೊಂಡು ತನ್ನ ಚೀಲವನ್ನು ನೆಲದ ಮೇಲೆ ಇಟ್ಟಳು. ಅವಳ ಮುಖದಲ್ಲಿ ಲವಲವಿಕೆ ಇರಲಿಲ್ಲ, ನಿಶ್ಚಯದ ಗಾಂಭೀರ್ಯವಿತ್ತು. ಅವನ ಕಣ್ಣುಗಳನ್ನು ಸಂಧಿಸುವ ದಿಟ್ಟತನವಿರಲಿಲ್ಲ. ಎಸಿಯ ಅಕ್ಕಿರು ಗುಯಿಂಗಿಡಿತ ಆಲಿಸುತ್ತಿರುವಂತೆ ಇಬ್ಬರು ಸುಮ್ಮನೆ ಕುಳಿತರು. ಹೇಳು, ಅವನು ಹೇಳಿದ. ಅವಳು ತಕ್ಷಣ ಮಾತನಾಡಲಿಲ್ಲ. ಅವನು ಮತ್ತೊಮ್ಮೆ ಹೇಳು ಎಂದ ನಂತರ ನೀವು ಹೇಳಬೇಕು ಎಂದಳು. ಈ ಕಾಗದನ ವಿಕ್ರಮಿಗೆ ಎದುರಿಗೆ ಕೊಟ್ಟಿಯಾ ಎಂದ. ಎದುರಿಗೆ ಕೊಡುವ ಧೈರ್ಯ ಆಗಲಿಲ್ಲ. ಧೈರ್ಯಕ್ಕಿಂತ ಅದು ಉದ್ದಟತನ ಅನ್ನಿಸಿತು. ನಿಮ್ಮಿಂದ ಪಾಠ ಕಲಿಯೋಕೆ ಅವರು ಹೇಗೋ ಹೋಗು ಅಂತ ಬಲವಂತ ಮಾಡ್ತಿದ್ರು. ಈ ರೆಕಾರ್ಡಿಂಗ್ ಮೆಷಿನ್ ಅದಕ್ಕೆಂದೇ ಹೊಸದಾಗಿ ಕೊಂಡು ತಂದರು. ಅತಿ ಸೂಕ್ಷ್ಮ ಸ್ವರ ವ್ಯತ್ಯಾಸಗಳನ್ನು ಗುರುತಿಸುವಂಥ ಯಂತ್ರ ಇದು. ಸ್ಯಾನ್ ಫ್ರಾನ್ಸಿಸ್ಕೋ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಕಳಿಸಿದರು. 2 ವಾರ ಅಂತ ಆತರ ಪಟ್ಕೋಬೇಡ. ಗುರೂಜಿ ಊರಿನಲ್ಲೇ ಇದ್ದು ಪಾಠದ ಲಹರಿ ಇದ್ದರೆ ಎಷ್ಟು ದಿನ ಬೇಕಾದರೂ ಇದ್ದು ಬಾ ಅಂದರು. ಇಮಿಗ್ರೇಷನ್ ಚೆಕ್ ಕಳೆದು ಒಳಗೆ ಬಂದ ಮೇಲೆ ನಾನು ಒಂದು ಫೋನ್ ಬೂತಿಗೆ ಹೋಗಿ ಮನೆಗೆ ಫೋನ್ ಮಾಡಿ, ವಿಕ್ರಮ್ ನನ್ನನ್ನು ಕ್ಷಮಿಸಿ, ನಿಮ್ಮ ಹಾಸಿಗೆಯ ತಲೆದಿಂಬಿನ ಕೆಳಗೆ ಒಂದು ಬಿಳಿ ಬಣ್ಣದ ಲಕೋಟೆ ಇಟ್ಟಿದ್ದೀನಿ,
ಅದನ್ನು ಓದಿ ಅಂತ ರೆಕಾರ್ಡರ್ ಮೆಸೇಜ್ ಬಿಟ್ಟೆ. 50 ನಿಮಿಷದಲ್ಲಿ ಅವ್ರ ಮನೆ ಸೇರಿರ್ತಾರೆ, ತಕ್ಷಣ ಓದ್ಕೊಂಡಿರ್ತಾರೆ. ಅವನು ಮತ್ತೆ ಏನೂ ಕೇಳಲಿಲ್ಲ, ಅವಳು ಹೇಳಲಿಲ್ಲ. 1 ನಿಮಿಷದ ನಂತರ ಅವಳೇ ಮಾತಾಡಿದಳು. ನಾನು ಲಂಡನ್ನಲ್ಲಿ ಇಳಿದ ತಕ್ಷಣ ಅವ್ರಿಗೆ ಫೋನ್ ಮಾಡೋದು ಅಭ್ಯಾಸ, ಆದರೆ ಮಾಡಲಿಲ್ಲ. ನಾನು ಬಂದು 2 ದಿನವಾಯ್ತಲ್ಲ, ಅವರು ಮಾಡಲಿಲ್ಲ. ಮುಂಬೈ ತಲುಪಿದ ನಂತರ 1 ತಾಸಿನಲ್ಲಿ ನನಗೆ ಮಾಡೋದು ಅವರ ಅಭ್ಯಾಸ, ಮಾಡಲಿಲ್ಲ. ನಾನು ಬಂದು 2 ದಿನವಾಯ್ತಲ್ಲ, ಅವರು ಮಾಡಲಿಲ್ಲ. ನನಗಂತೂ ಮಾಡೋದು ಏನೂ ಉಳಿದಿಲ್ಲ, ಎಲ್ಲನೂ ಕಳ್ಕೊಂಡಿದ್ದೀನಿ, ಕತ್ತರಿಸ್ಕೊಂಡಿದ್ದೀನಿ. ನಾನು ಕಳ್ಕೊಂಡಿರೋದಕ್ಕೆ ನನಗೆ ದುಃಖವಾಗ್ತಿಲ್ಲ. ಆದರೆ ಅವರು ಎಷ್ಟು ನೋವು ತಿಂತಿದ್ದಾರೋ ಅಂತ ಕಲ್ಪಿಸ್ಕೊಂಡ್ರೆ ತಡ್ಕೊಳಕ್ಕಾಗ್ತಾ ಇಲ್ಲ. ಅವರಷ್ಟು ಒಳ್ಳೆಯ ಮನುಷ್ಯರೇ ಇಲ್ಲ, ಅಂಥ ಒಳ್ಳೆಯ ಗಂಡ ಇರೋಕ್ಕೆ ಸಾಧ್ಯವಿಲ್ಲ. ಅವರಿಗೆ ಯಾಕೆ ಈ ನೋವಾಗಬೇಕು? ನನ್ನಂಥ ಕೆಟ್ಟ ಹೆಂಡತಿ ಸಿಕ್ಕಬೇಕು? ಜೀವನದಲ್ಲಿ ನ್ಯಾಯ ಇಲ್ಲ. ಇದ್ದಿದ್ದರೆ ಅವರಿಗೆ ಉತ್ತಮಳಾದ ಹೆಂಡತಿ ಸಿಕ್ತಿದ್ಲು ಅನ್ನುವಾಗ ಅವಳಿಗೆ ಅಳು ಒತ್ತರಿಸಿಕೊಂಡು ಬಂತು. ತಳೆದುಕೊಳ್ಳಲು ಪ್ರಯತ್ನಿಸಿದಳು, ಆದರೆ ಮುಚ್ಚಳವನ್ನು ಕಿತ್ತೆಸೆದ ಕುದಿಯಂತೆ ಉಕ್ಕತೊಡಗಿತು. ಅಳುವುದು ತನ್ನ ಅಭಿಮಾನಕ್ಕೆ ಊನವೆಂಬ ಅರಿವು ಇಲ್ಲದೆ ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಗುರುವಿಗೆ ಕಸಿವಿಸಿಯಾಯಿತು. ಅವನು ವ್ಯಗ್ರನಾದ. ಕುಳಿತಲ್ಲಿಂದಲೇ ಮುಂದೆ ಸರಿದು ಎಡಗೈಯಲ್ಲಿ ಅವಳ ಭುಜ ಹಿಡಿದು ಸಮಾಧಾನ ಮಾಡಿಕೊ ಎಂದು ಬಲಗೈಯಿಂದ ಅವಳ ನೆತ್ತಿಯನ್ನು ಸವರತೊಡಗಿದ. ಅವಳು 2 ನಿಮಿಷದ ನಂತರ ತಹಬಂದಿ ಮಾಡಿಕೊಂಡಳು. 2 ನಿಮಿಷದ ನಂತರ ನಾನು ನನಗಾಗಿ ಅಳ್ಳಿಲ್ಲ. ಯಾಕೆಂದರೆ ನನ್ನ ಈ ಸನ್ನಿವೇಶ ನಾನೇ ಆಲೋಚಿಸಿ ನಿಶ್ಚಯಿಸಿ ತಂದುಕೊಂಡದ್ದು. ನನಗೆ ದುಃಖವಾಗ್ತಿರೋದು ವಿಕ್ರಮಿಗೋಸ್ಕರ. ಅವರಿಗೆ ನೋವುಂಟು ಮಾಡುವ ಯಾರನ್ನೂ ದೇವರು ಕ್ಷಮಿಸೋಲ್ಲ, ಅಷ್ಟು ಒಳ್ಳೆಯವರು ಅವರು ಎಂದಳು. ಅವನಿಗೆ ತುಸು ಹೊತ್ತು ಮೆದುಳನ್ನು ಕೊರೆಯುವ ನೀರಿನಲ್ಲಿ ಮುಳುಗಿಸಿದಂತಾಯಿತು. ಯಾವ ಮಾತು ತೋಚಲಿಲ್ಲ. ಸುಮ್ಮನೆ ಅವಳ ಮುಖ ನೋಡಿದ. ನೀರು ತುಂಬಿದ ಅವಳ ಕಣ್ಣುಗಳು ಅವನ ಮುಖವನ್ನು ನೋಡುತ್ತಿದ್ದವು. ಸ್ವಲ್ಪ ಹೊತ್ತಾದ ನಂತರ ಅವನಿಗೆ ಮಾತು ಚಾಲನೆಗೊಂಡಿತು. ಅವನಿಗಾಗಿರುವ ನೋವಿಗೆ ನಾನು ಕಾರಣ, ನೀನು ಕೆಟ್ಟದ್ದು ಕೂಡ ನನ್ನಿಂದ ಅಂತ ತಾನೇ ನಿನ್ನ ಸೂಚ್ಯಾರ್ಥ ಎಂದ. ಅವಳು ಅವನ ಕಣ್ಣುಗಳನ್ನು ದಿಟ್ಟಿಸಿ ನೋಡಿದಳು. ಆನಂತರ ನಿಧಾನವಾಗಿ ಮಾತನಾಡತೊಡಗಿದಳು. ಗುರುಜಿ, ನೀವು ನನ್ನ ಗುರು. ನಿಮ್ಮ ಮೇಲೆ ದೋಷಾರೋಪ ಮಾಡಿದರೆ ನನ್ನ ವಿದ್ಯೆ ನಾಶವಾಗುತ್ತೆ. ಯಾವ ಸನ್ನಿವೇಶದಲ್ಲೂ ನೀವು ತಪ್ಪು ಮಾಡಿಲ್ಲ, ಮಾಡಿರೋದೆಲ್ಲ ನನ್ನ ಜವಾಬ್ದಾರಿಯಿಂದ ನಾನು ಮಾಡಿದ್ದೀನಿ. ಇವಳು ನನ್ನವಳು ಅನ್ನುವ ಭಾವನೆ ಬರದಿದ್ದರೆ ವಿದ್ಯೆಯ ರಹಸ್ಯವನ್ನೆಲ್ಲ ಬಿಚ್ಚಿಕೊಡೋದಕ್ಕೆ ಸಾಧ್ಯವಿಲ್ಲ. ನೀನು ನಿನ್ನಲ್ಲಿರೋದನ್ನು ಅರ್ಪಿಸಿಕೊಂಡ್ರೆ ನಾನು ನನ್ನ ವಿದ್ಯೆಯನ್ನು ಇನ್ನೂ ಉತ್ಸಾಹದಿಂದ ನಿನಗೆ ಅರ್ಪಿಸಿಕೊಳ್ಳುವ ಮನಸ್ಸಾಗುತ್ತೆ ಅಂದ್ರಿ. ಬಲವಂತ ಮಾಡಲಿಲ್ಲ. ಪೂರ್ವಾಪರವನ್ನು ಆಲೋಚನೆ ಮಾಡಿಯೇ ನಾನು ಒಪ್ಪಿಸಿಕೊಂಡೆ. ನೀವು ಕ್ರಮವಾಗಿ ಪಾಠನೂ ಹೇಳಿದ್ರಿ. 6 ವರ್ಷದ ಮೇಲೆ ನಾನು ನನ್ನದೇ ಸಂಸಾರ ಬೇಕು ಅನ್ನಿಸ್ತು. ನಿಮಗೂ ಹೇಳದೆ ಮದುವೆಯಾಗಿ ಅಮೆರಿಕಕ್ಕೆ ಹೋಗಿಬಿಟ್ಟೆ. ನಿಮ್ಮನ್ನು ಮತ್ತೆ ಬರಮಾಡಿಕೊಂಡ್ರೆ ನೀವು ಅದನ್ನು ಮತ್ತೆ ಕೇಳ್ತೀರಿ. ಇವಳು ಮದುವೆಯಾದವಳು ಪರರ ಸೊತ್ತು ಅನ್ನುವುದನ್ನು ಪರಿಗಣಿಸೋಲ್ಲ ಅಂತ ನನಗೆ ಗೊತ್ತಿತ್ತು. ಆದರೂ ನಾನು ನಿಮ್ಮನ್ನು ಕರೆದೆ. ನೀವು 2 ರಾಗಗಳನ್ನು ಸಂಪೂರ್ಣವಾಗಿ ಕಲಿಸಿದಿರಿ. ಈಗ ಎಲ್ಲ ರಾಗಗಳನ್ನು ಸಂಪೂರ್ಣವಾಗಿ ಕಲಿಬೇಕು ಅಂತ ಹೊರಟು ಬಂದಿದ್ದೀನಿ. ಗಂಡನಿಗೆ ಮೋಸ ಮಾಡೋದು ಬಿಡೋದು ನನಗೆ ನನ್ನ ಕರ್ತವ್ಯದ ವ್ಯಾಪ್ತಿಗೆ ಸೇರಿದ್ದು, ನಿಮಗೆ ಸಂಬಂಧಿಸಿದ್ದಲ್ಲ. ಆದ್ದರಿಂದ ತಿಳಿಸಬೇಕಾದನ್ನು ಅವರಿಗೆ ತಿಳಿಸಿ ಬಂದಿದ್ದೀನಿ. ನೀವು ವಿಚಲಿತರಾಗುವ ಕಾರಣವಿಲ್ಲ. ನನಗೆ ಕಣ್ಣೀರು ಬಂದದ್ದನ್ನು ಹೆಣ್ಣಿನ ಸಹಜ ದೌರ್ಬಲ್ಯ ಅಂತ ತಿಳ್ಕೊಂಡು ಸುಮ್ಮನಿದ್ಬಿಡಿ. ಇವತ್ತಿನಿಂದ ಪಾಠ ಹೇಳ್ಕೊಡಿ. ಜಾಣತನದ ಮಾತಾಡ್ತಿದ್ದೀಯ ನೀನು. ಇದರಲ್ಲಿ ಯಾವ ಜಾಣತನವೂ ಇಲ್ಲ. ಗಂಡನ ಜೊತೆಗೆ ಸಂಸಾರವಿರುವಾಗ ನನ್ನ ಜೊತೆ ಪ್ರೀತಿ ಇಟ್ಕೊಳ್ಳೋದು ಕಷ್ಟ ಅಂತ ಅವನನ್ನು ಬಿಟ್ಟು ಬಂದಿದ್ದೀಯಾ. ಈಗ ಸಂಪೂರ್ಣ ಮನಸ್ಸಿಂದ ನನಗೆ ಒಪ್ಪಿಸ್ಕೋತೀಯ. ಅದು ತಾನೇ ನಿನ್ನ ಮಾತಿನ ತಾತ್ಪರ್ಯ. ಅವಳು ಉತ್ತರಿಸಲಿಲ್ಲ. ಅವನ ಮುಖವನ್ನೊಮ್ಮೆ ತೀಕ್ಷ್ಣವಾಗಿ ನೋಡಿದಳು. ಬಹು ಬೇಗ ತನ್ನ ದೃಷ್ಟಿಯನ್ನು ಎಸಿಯ ಕಡೆಗೆ ತಿರುಗಿಸಿದಳು. ಸ್ಪಷ್ಟವಾಗಿ ಹೇಳು, ಅವನು ಕೇಳಿದ. ಗುರುಜಿ, ನೀವು ಕೇಳಿದಿರಿ ಅಂತ ನಾನು ಉತ್ತರ ಕೊಡಬೇಕಾಗಿದೆ. ಹೊರಟು ಮಾತಾಡ್ತಿದ್ದಾಳೆ ಅಂತ ತಪ್ಪು ತಿಳಿಬಾರ್ದು. ತಿಳಿಯೋಲ್ಲ ಅಂತ ಅಭಯ ಕೊಟ್ಟರೆ ಹೇಳ್ತೀನಿ ಎಂದು ಬಾಗಿ ಅವನ 2 ಕಾಲುಗಳನ್ನು ಮುಟ್ಟಿದಳು. ಅವನು ಇಲ್ಲ, ಹೇಳು ಅಂದ. ಅನಂತರ ನಿಧಾನವಾಗಿ ಮಾತನಾಡಿದಳು. ಒಪ್ಪಿಸ್ಕೊಳ್ಳೋದು ಅನ್ನೋ ಮಾತಿನಲ್ಲಿ ನನಗೆ ಅರ್ಥ ಕಾಣ್ತಾ ಇಲ್ಲ. ಶರೀರವನ್ನು ಯಾರಿಗೂ ಒಪ್ಪಿಸಿಕೋಬಾರ್ದು. ಅದು ಯಾರಿಗೆ ಸೇರಿಬೇಕೋ ಅವರು ತಮಗೆ ತಾವೇ ತೆಗೆದುಕೋಬೇಕು. ಆದರೂ ಎಷ್ಟೋ ಜನ ತಮ್ಮ ಶರೀರವನ್ನು ಒಪ್ಪಿಸಿಕೋತಾರೆ. ಕೆಲವರು ಇಂತಿಷ್ಟು ಅವಧಿಗೆ ಇಂತಿಷ್ಟು ಹಣ ಎನ್ನುವ ಲೆಕ್ಕದಲ್ಲಿ ಹಣಕ್ಕಾಗಿ ಒಪ್ಪಿಸ್ಕೋತಾರೆ. ಇನ್ನು ಕೆಲವರು ವೃತ್ತಿಯಲ್ಲಿ ಮೇಲೆ ಬರೋಕೆ, ಇನ್ನು ಕೆಲವರು ಗ್ಲಾಮರ್ಗೆ, ಅಧಿಕಾರಕ್ಕೆ, ಹೀಗೆ ಹಲವು ಕಾರಣಕ್ಕೆ ಒಪ್ಪಿಸ್ಕೋತಾರೆ. ಅವರ ಶರೀರವನ್ನು ಅವರಿಗೆ ಬೇಕಾದ ಉದ್ದೇಶ ಸಾಧನೆಗೆ ಒಪ್ಪಿಸಿಕೊಳ್ಳುವ ಅಧಿಕಾರ ಹೆಂಗಸಿಗಾಗಲಿ ಗಂಡಸಿಗಾಗಲಿ ಇಲ್ಲವೇ? ಆದರೆ ಹಣ, ವೃತ್ತಿಯ ಮೇಲ್ಮೆ, ಅಧಿಕಾರ, ಗ್ಲಾಮರ್ ಇವುಗಳೆಲ್ಲದಕ್ಕಿಂತ ವಿದ್ಯೆ ಶ್ರೇಷ್ಠವಾದದ್ದು. ಅದರಲ್ಲೂ ಸಂಗೀತ ವಿದ್ಯೆ ಅತ್ಯಂತ ಶ್ರೇಷ್ಠವಾದದ್ದು. ನನ್ನ ಜೀವ ಸದಾ ತುಡಿಯೋದು ಸಂಗೀತ ವಿದ್ಯೆಗೆ. ಅದಕ್ಕೆ ಒಪ್ಪಿಸಿಕೊಂಡರೆ ತಪ್ಪೇನಿದೆ? ವಿವಾಹದ ಚೌಕಟ್ಟಿನೊಳಗೆ ಇದ್ದು ಹೀಗೆ ಒಪ್ಪಿಸಿಕೊಂಡ್ರೆ ತಪ್ಪಾಗತ್ತೆ ಅಂತ ವಿಕ್ರಮ್ನನ್ನ ಬಿಟ್ಟು ಬಂದಿದ್ದೀನಿ ಎಂದು ಅವನ ಮುಖ ನೋಡಿದಳು. ಅವನ ಕಣ್ಣುಗಳು ಅವಳತ್ತ ತಿರುಗಿದ್ದರು. ದೃಷ್ಟಿಯು ಒಂದು ಅಖಚಿತ ವಲಯದಲ್ಲಿ ಚದುರಿಕೊಂಡಿತ್ತು. ಇನ್ನೂ ಒಂದು ಮಾತು ಹೇಳಿಬಿಡ್ತೀನಿ ಕೇಳಿ. ನನಗೆ ಇವಾಗ 30 ತುಂಬಿತು. ನಿಮಗೆ ಸ್ಫೂರ್ತಿ ಕೊಡುವ ಶಕ್ತಿ ನನ್ನ ಶರೀರಕ್ಕೆ ಇಲ್ಲದೆ ಇರಬಹುದು. ಯಾವುದೋ ಹಳೆಯ ದಾಕ್ಷಿಣ್ಯಕ್ಕೆ ಕಟ್ಟುಬಿದ್ದು ಸ್ಫೂರ್ತಿಹೀನ ಪ್ರವಚನದ ಸಂಕಟ ಅನುಭವಿಸಬೇಡಿ. ನನ್ನ ತಂದೆ ನನ್ನ ಹೆಸರಿನಲ್ಲಿ ಒಂದು ದೊಡ್ಡ ಫ್ಲ್ಯಾಟ್ ತೆಗೆದುಕೊಟ್ಟಿದ್ದರು.
ಎಷ್ಟೋ ವರ್ಷದ ಹಿಂದೆ. ನನ್ನ ದೊಡ್ಡಣ್ಣ ಅದನ್ನು ಒಂದು ಕಂಪನಿಗೆ ಗೆಸ್ಟ್ ಹೌಸ್ ಅಂತ ಬಾಡಿಗೆಗೆ ಕೊಟ್ಟಿದ್ದಾರೆ. ಬಾಡಿಗೆ ನನ್ನ ಬ್ಯಾಂಕಿಗೆ ಜಮಾ ಆಗಿ ಈಗ ಎಷ್ಟೋ ಲಕ್ಷ ಆಗಿರಬಹುದು. ನನ್ನ ಮದುವೆಯಲ್ಲಿ ಬಂದ ಉಡುಗೊರೆ ಹಣವನ್ನು ಅಣ್ಣ ಅದೇ ಬ್ಯಾಂಕಿಗೆ ಜಮಾ ಮಾಡಿಸಿದ್ದರು. ಗುರುದಕ್ಷಿಣೆಯಾಗಿ ನಾನು ಮೊದಲಿನಂತೆ ನಿಮಗೆ ಒಪ್ಪಿಸಿಕೊಳ್ಳೋದು, ನಿಮಗೆ ಬೇಕಾದರೂ ನಾನು ಕೊಡ್ತೀನಿ. ನನ್ನಲ್ಲಿ ಸ್ಫೂರ್ತಿ ಕೊಡುವ ಶಕ್ತಿ ಇಲ್ಲದಿದ್ದರೆ ಹಣದ ರೂಪದಲ್ಲಿ ಕೊಡ್ತೀನಿ. ನೀವೆಷ್ಟು ಕೇಳಿದರೂ ಅಷ್ಟು. ಅದು ನನ್ನ ದುಡ್ಡು, ಯಾರದನ್ನು ತೆಗೆದುಕೊಡ್ತಿಲ್ಲ. ಅವನ ದೃಷ್ಟಿ ಇನ್ನೂ ಅಖಚಿತವಾಗಿಯೇ ಇತ್ತು. ಒಂದು ನಿಮಿಷದ ನಂತರ ಅವಳು ಮಾತಾಡಿದಳು. ನಾನು ಒಲಿದಿರೋದು ನಿಮ್ಮ ಸಂಗೀತಕ್ಕೆ. ಬೇರೆ ಗಾಯಕರು ಇಲ್ಲ ಅಂತ ಅಲ್ಲ, ಆದರೆ ನಿಮ್ಮ ಗಾಯನ ಶೈಲಿ, ಭಾವ ಪರಿಪೋಷಣೆ, ಸೂಕ್ಷ್ಮ ಕೆಲಸಗಳು, ಭೂಮಿಯಿಂದ ಆಕಾಶಕ್ಕೆ ಏರುವ ಕಲಾಶಕ್ತಿಗಳು ಅನನ್ಯವಾದವು. ಇಷ್ಟು ವರ್ಷ ನಿಮ್ಮಲ್ಲಿ ಕಲಿತ ನಂತರ ಕೊನೆಯ ಹಂತ ನಿಮ್ಮಲ್ಲೇ ಕಲಿಯಬೇಕು. ಬೇರೆ ಯಾರಲ್ಲಿ ಕಲಿಯ ಹೋದರೂ ತಳಹದಿಗೂ ಗೋಡೆಗೂ ಶಿಖರಕ್ಕೂ ತಾಳಮೇಳವೂ ಆಗೋಲ್ಲ. ನಿಮ್ಮ ಕಲಾ ರಹಸ್ಯವೂ ದೊರೆಯೋಲ್ಲ. ಆದ್ದರಿಂದ ನೀವೇ ನನಗೆ ಕಲಿಸಬೇಕು. ನಾನು ಸಾಯೋ ತನಕ ಪಂಡಿತ್ ಮೋಹನ್ಲಾಲ್ರ ಶಿಷ್ಯ ಅನ್ನುವ ಹೆಸರಲ್ಲೇ ಆಡಬೇಕು. ಅವನು ಈಗ ಮಾತಾಡಲಿಲ್ಲ. ಅವಳಿಗೂ ಹೇಳುವಂಥದ್ದು ಮತ್ತೇನೂ ಇರಲಿಲ್ಲ. ಕುಳಿತವಳು ಎದ್ದು ಕಿಟಕಿ ಹತ್ತಿರ ಹೋಗಿ ಪರದೆಯನ್ನು ತಿರುಗಿಸಿ ಪಶ್ಚಿಮಕ್ಕೆ ಬಾಗಿ ಕೆಂಪು ಕಿರಣಗಳಿಂದ ಸಮುದ್ರದ ಅಲೆಗಳನ್ನು ತಡೆಯುತ್ತಿದ್ದ ಸೂರ್ಯನನ್ನು ತುಸು ಹೊತ್ತು ನೋಡುತ್ತಿದ್ದಳು. ಅನಂತರ ಅವನ ಹತ್ರ ತಿರುಗಿ, ಇವಾವುದನ್ನು ನನ್ನ ಮನೆಯಲ್ಲಿ ಹೇಳೋಲ್ಲ. ಗಂಡನನ್ನು ಬಿಟ್ಟು ಬಂದಿರೋದನ್ನು ಹೇಳೋಲ್ಲ. ಅಮೆರಿಕದಲ್ಲಿದ್ದು ಸಂಗೀತ ಕಲಿಯೋಕ್ಕೆ ಸಾಧ್ಯವಿಲ್ಲ ಅಂತ ಬಂದಿದ್ದೀನಿ. ಇನ್ನು ಕೆಲವು ತಿಂಗಳು ಇಲ್ಲಿರ್ತೀನಿ ಅಂತಾನೆ ಹೇಳ್ತೀನಿ. ವಿಕ್ರಮರು ಹಾಗೆ ಹೇಳ್ತಾರೆ ಅನ್ನೋ ನಂಬಿಕೆ ನನಗಿದೆ. ಆತ ತುಂಬ ಸಂಯಮದಿಂದ ವರ್ತಿಸುವ ವ್ಯಕ್ತಿ. ಎಲ್ಲಾದರೂ ನನಗೊಬ್ಬಳಿಗೆ ಆಗುವಂಥ ಸಂಗೀತ ಸಾಧನೆಗೆ ಅನುಕೂಲವಾಗುವಂಥ ಫ್ಲ್ಯಾಟ್ ಒಂದು ಬಾಡಿಗೆಗೆ ಮಾಡಿಕೊಂಡು ಇರ್ತೀನಿ. ರಾತ್ರಿ ವಿಮಾನ ನಿಲ್ದಾಣದಿಂದ ಕರೆತಂದು ಪಶ್ಚಿಮ ಬಾಂದ್ರಾದ ಮೋತಿಸದನ್ನು ಹೋಟೆಲ್ 4ನೇ ಮಹಡಿಯ ಕೋಣೆಯಲ್ಲಿ ಇಳಿಸುವ ಹೊತ್ತಿಗೆ ಅವಳು ಬಳಲಿ ಕುಸಿಯುವಂತಾಗಿದ್ದಳು. ಅವನಿಗೆ ಮುತ್ತಿಕ್ಕಿ, ಸಾರಿ ಗುರುಜಿ, ನಿದ್ದೆ ಬರ್ತಿದೆ ಎಂದಳು. ಅವನು ತನ್ನ ಫ್ಲ್ಯಾಟಿಗೆ ಹಿಂದಿರುಗಿದ. ಅಪರಾಹ್ನ 3 ಗಂಟೆಗೆ ಹೋದಾಗ ಎಚ್ಚರವಾಗಿ ಸ್ನಾನ ಊಟ ಮುಗಿಸಿದ್ದಳು. ಇವನ ಮನಸ್ಸು ಅರ್ಥ ಮಾಡಿಕೊಂಡು ತಾನೇ ಮುನ್ನಡೆದು ಮುದ್ದಿಸಿ ಕರೆತಂದು ಇವಳು ನಿಜವಾಗಿಯೂ ಅದೇ ಭೂಪಾಲಿ ಎನ್ನಿಸುವ ಉತ್ಕಟೆಯಲ್ಲಿ ಉದ್ದೀಪಿಸಿ ತಣಿಸಿದಳು. ನಂತರ ಹಾಗೆಯೇ ಅವನ ತೋಳಿನಲ್ಲಿ ನಿದ್ರೆ ಮಾಡಿದಳು. ಗಾಢ ನಿದ್ರೆ. 9:30 ಗಂಟೆ ಕಾಲ ವ್ಯತ್ಯಾಸ. 16 ಗಂಟೆಯ ಯಾನದ ಬಳಲಿಕೆ. ನಿದ್ರಿಸಲಿ ಎಂದು ಅವಳ ತಲೆಯನ್ನು ಬೆನ್ನು ಸವರಿ ಮಲಗಿಸಿದರೂ ಅವಳು 6-8 ಗಂಟೆ 8-10 ಗಂಟೆ ಎಚ್ಚರವಾಗುವುದಿಲ್ಲ ಎನಿಸಿದಾಗ ಎಷ್ಟು ಹೊತ್ತು ಅಂತ ಅವಳ ತಲೆಯಡೆಗೆ ತನ್ನ ತೋಳನ್ನು ಕೊಟ್ಟು ಮಲಗುವುದು ಎನ್ನಿಸತೊಡಗಿತು. ಆದರೆ ತಕ್ಷಣ ಬಿಟ್ಟು ಎದ್ದು ಹೋಗುವ ಮನಸ್ಸಾಗಲಿಲ್ಲ. ಇವಳೊಬ್ಬಳೇ ನನ್ನ ಹೃದಯಾಂತರಾಳದ ಪ್ರೇಯಸಿ. 3 ವರ್ಷ ಇರ್ತಾಳೆ. ಬೇರೆಯವರನ್ನ ಪೂರ್ತಿ ಕೈ ಬಿಡೋದು ಬೇಡ. ಆದರೆ ಮೊದಲಿನಷ್ಟು ಪದೇ ಪದೇ ಕರ್ಕೊಳ್ಳೋದು ಸಾಧ್ಯವಿಲ್ಲ. 60 ಆಯಿತು ಎಂಬ ನೆನಪು ಬಂತು. ಭೂಪಾಲಿ ಸಂಪರ್ಕದಲ್ಲಿ 60-30 ಆಗುತ್ತೆ. ಈಗಲಂತೂ 25 ಆಯಿತು ಎಂಬ ಮೆಲುಕು ಬಂದು ಹಿತವಾಯಿತು. ಇವಳಲ್ಲಿ ಒಂದು ಮುಕ್ತತೆ ಇದೆ. ಯಾವುದೇ ರೀತಿಯ ನೈತಿಕ ಬಂಧನ ಹಾಕೋಲ್ಲ. ಮದುವೆಯಾಗಿಲ್ಲ ಅನ್ನೋದು ಮಾತ್ರವಲ್ಲ, ಮುಕ್ತತೆಯೇ ಆ ಸಮಾಜದ ಮುಖ್ಯ ಗುಣ. ಬರೀ ಮುಕ್ತತೆ ಮಾತ್ರವಲ್ಲ, ಗುರುಪ್ರೇಮವೂ ಅಷ್ಟೇ. ಪ್ರಯಾಣದ ಬಳಲಿಕೆ, ಜೆಟ್ಲ್ಯಾಗ್ ಎಳೆಯುತ್ತಿದ್ದರೂ ಎಷ್ಟು ಶ್ರದ್ಧಾಭಕ್ತಿಯಿಂದ ಗುರುಸೇವೆ ಮಾಡಿದ ನಂತರ ನಿದ್ದೆ ಮಾಡಿದಳು ಎಂಬ ಮೆಚ್ಚುಗೆ ಮೂಡಿತು. ನಿದ್ರಿಸುತ್ತಿದ್ದ ಅವಳ ತುಟಿಗಳನ್ನು ಮುದ್ದಿಸಿದ. 2 ದಿನಗಳಿಂದ ಬಾಧಿಸುತ್ತಿದ್ದ ಕಲಮಲವು ಇಂಗಿದಂತಾಯಿತು. ಗುರುವಿನ ಮೇಲೆ ಆಪಾದನೆ, ಗಂಡನಿಗೆ ಮೋಸ ಮಾಡುತ್ತಿರುವ ಪಾಪ ಭಾವನೆಯಂತೆ. ಅದಕ್ಕೆ ಅವನನ್ನು ಬಿಟ್ಟು ಬಂದಳಂತೆ. ಬೇರೆ ಕೆಲವರು ಹಣಕ್ಕಾಗಿ, ಅಧಿಕಾರಕ್ಕಾಗಿ, ಕೀರ್ತಿಗಾಗಿ ಶರೀರ ಒಪ್ಪಿಸಿಕೊಳ್ಳುವ ಹಾಗೆ ಇವಳು ವಿದ್ಯೆಗಾಗಿ ಒಪ್ಪಿಸಿಕೊಳ್ಳೋಕೆ ಸಿದ್ಧಳಾಗಿದ್ದಾಳಂತೆ. ಅವಳಿಗೆ ಇನ್ನು ಮುಂದೆ ಒಂದು ಸ್ವರನೂ ಹೇಳ್ಕೊಡಲ್ಲ. ಈಗ ಕಲಿಸಿರೋದು ಕೂಡ ಮರೆತು ಹೋಗಲಿ ಅಂತ ಶಾಪ ಹಾಕ್ತೀನಿ. ಕರ್ಣನಿಗೆ ಪರಶುರಾಮ ಶಾಪ ಕೊಟ್ಟಂತೆ ಎಂದುಕೊಂಡ. ಪೂರ್ತಿ ಕಲಿಯುವ ಮೊದಲೇ ಯಾಕೆ ಕದ್ದು ಮದುವೆ ಮಾಡಿಕೊಂಡು ಹೋದಳು? ವಿದ್ಯೆಯೇ ಸರ್ವಸ್ವವಾಗಿದ್ದರೆ. ಎಡತೋಳಿನಲ್ಲಿ ನೋವು ಕಾಣಿಸಿತು. ಭೂಪಾಲಿಯ ತಲೆಯು ಅಲುಗಾಡದೆ ಅದರ ಮೇಲೇ ಇದೆ. ಬಿಡಿಸಿಕೊಳ್ಳದಿದ್ದರೆ ನೋವು ಹೆಚ್ಚಾಗುತ್ತೆ. ಅವಳನ್ನು ಹೆಚ್ಚು ಅಲುಗೆಸದೆ ತೋಳನ್ನು ನಿಧಾನವಾಗಿ ಎಳೆದುಕೊಂಡು ತಲೆಗೆ ಒಂದು ದಿಂಬು ಕೊಟ್ಟ. ಅವಳು ಹೊರಳಿ ಇವನ ಕಡೆಗೆ ಬೆನ್ನು ಮಾಡಿ ಮಲಗಿದಳು. ತುಸು ಹೊತ್ತು ಕಳೆದ ಮೇಲೆ ಮಧುವನ್ನು ಬಿಟ್ಟು ಇತ್ತ ಬಂತು. ಆದರೆ ಯಾವ ಆಲೋಚನೆಯೂ ಇಲ್ಲದ ಖಾಲಿ ಸ್ಥಿತಿಯಲ್ಲಿತ್ತು. ಎಷ್ಟು ಹೊತ್ತು ಅಂತ ಹೀಗೆ ಮಲಗಿರೋದು ಎನ್ನಿಸಿ ಮೇಲೆ ಎದ್ದ. ಶೌಚದ ಕಿರು ಕೋಣೆಗೆ ಹೋಗಿ ಮುಖ ತೊಳೆದು ತಲೆ ಬಾಚಿ ಬಟ್ಟೆ ಹಾಕಿಕೊಂಡು ಕೋಣೆಯಿಂದ ಹೊರಗೆ ಬಂದು ಬಾಗಿಲು ಎಳೆದುಕೊಂಡ. ಒಳಗಿಂದ ತಾನೇ ಬೀಗ ಹಾಕಿಕೊಂಡಿತು. ಮರುದಿನ ಬೆಳಗ್ಗೆ ಫೋನ್ ಮಾಡಿ ಹೋಟೆಲಿಗೆ ಹೋದಾಗ ಭೂಪಾಲಿ ಸ್ನಾನಾದಿಗಳನ್ನು ಮಾಡಿ ಸಿದ್ಧಳಾಗಿದ್ದಳು. ನೀವು ಯಾವಾಗ ಹೋದರೂ ನನಗೆ ಗೊತ್ತಿಲ್ಲ. ಎಚ್ಚರವಾದಾಗ ಬೆಳಕು ಹರಿತಿತ್ತು. ನಿದ್ದೆಯ ಜಡರು ಕಳೆದಿತ್ತು. ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸಿದೆ. ನಿಮ್ಮ ಫೋನ್ ಬಂತು. ಹೇಳಿ, ಈಗ ಏನು ಮಾಡೋಣ ಎಂದಳು. ಅವನು ಕಣ್ಣು ಸನ್ನೆ ಮಾಡಿದ. ಅವಳಿಗೆ ಅರ್ಥವಾಯಿತು. ಸಮ್ಮತಿಯ ಮುಗುಳ್ನಕ್ಕಳು. ಆದರೆ ನಂತರ ಅವನಿಗೊಂದು ಖಾಲಿ ಕಾಣಿಸಿತು. ಶರೀರವು ಅಭಿವ್ಯಕ್ತಿಯಲ್ಲಿ ತೊಡಗಿರುವಾಗ ಬೇರೆ ಮಾತು ಬೇಕಿಲ್ಲ. ಆದರೆ ಎಲ್ಲ ಮುಗಿದ ಮೇಲೆ ಇವಳೊಡನೆ ಮಾತನಾಡಲು ವಿಷಯವೇ ಹೊಳೆಯುತ್ತಿಲ್ಲ. ನ್ಯೂಯಾರ್ಕ್ ಅವಳ ಊರಲ್ಲ. ತನಗೂ ಆ ಊರಿನ ಬಗೆಗೆ ಕೇಳುವಂಥ ಹೆಚ್ಚು ಸಂಗತಿಗಳು ಗೊತ್ತಿಲ್ಲ. ಅವಳ ಊರು ಕೇರಿಗಳು ತಿಳಿದಿಲ್ಲ. ನೆನಪಿನಲ್ಲಿ ಏನಿದ್ದರೂ ಅವಳ ಊರಿಗೆ ಸಮೀಪವಾಗಿರುವ ಅಟ್ಲಾಂಟಿಕ್ ಸಿಟಿ ಮಾತ್ರ. 5-6 ಗಂಟೆಗಳಲ್ಲಿ $13,000 ಕಳೆದುಕೊಂಡ ಜೂಜಿನ ಪಟ್ಟಣ ಭೂಪಾಲಿ. ಅಮೆರಿಕದಿಂದ ಹಿಂದಿರುಗಿದ ಮೇಲೆ ನಿನ್ನ ನೆನಪಲ್ಲೇ ಮುಳುಗಿದ್ದೆ. ಬೇರೆ ಯಾವ ಹೆಂಗಸನ್ನು ಮುಟ್ಟಿಲ್ಲ ಎಂಬುದೊಂದೇ ಅವಳಲ್ಲಿ ಕೈಯಲ್ಲಿ ಆಡಬಹುದಾದ ಆಪ್ತಭಾವ ಮತ್ತು ಸತ್ಯವಾದ ಮಾತು ಎನ್ನಿಸಿತು.
ಬೇರೆ ಹೆಂಗಸನ್ನು ಮುಟ್ಟಿಲ್ಲ ಎಂಬ ಭಾಗವು ತನ್ನನ್ನೇ ಅಗ್ಗಗೊಳಿಸುತ್ತದೆ ಎಂಬ ಅರ್ಥವಾಗಿ ಆ ವಾಕ್ಯವನ್ನು ಅದುಮಿಕೊಂಡ. ಇನ್ನು ಇವಳೊಡನೆ ಆಡಬಹುದಾದ ಮಾತು ಯಾವುದು? ಅಲ್ಲದೆ ಇಂಗ್ಲಿಷ್ ಅಷ್ಟು ಸಲೀಸಾಗಿ ಬರುವುದಿಲ್ಲ ಎಂದರಿವಾದಾಗ ಇಷ್ಟಕ್ಕೆ ಅಷ್ಟು ತಿಂಗಳಿಂದ ಕಾಯುತ್ತಿದ್ದೇನೆಂಬ ಶೂನ್ಯ ಕಾಣಿಸಿಕೊಂಡಿತ್ತು. ಮಧು ಸರಿ, ಎಷ್ಟು ಮಾತನಾಡಿದರೂ ಮುಗಿಯೋಲ್ಲ. ಇಬ್ಬರದು ಒಂದೇ ಭಾಷೆ, ಒಂದೇ ದೇಶ, ಒಂದೇ ಊರು, ರಾಗ ಭಾವ ಒಂದೇ ರೀತಿಯ ಗ್ರಹಿಸುವ ಮನೋಧರ್ಮ, ಊಟ ತಿಂಡಿ ತಿನಿಸು, ವೇಷಭೂಷಣ, ಹಾಡುವ ಚೀಜಿನ ಪ್ರತಿಯೊಂದು ಪದದ ಅರ್ಥಗ್ರಹಿಕೆ ಎಲ್ಲವೂ ಒಂದೇ ಎಂಬ ಅರಿವಾಯಿತು. ಆದರೆ ತನ್ನ ಗಂಡನಿಗೆ ಮೋಸ ಮಾಡಿಸಿದವನು ಅಂತ ಆಪಾದಿಸಿದ್ದಾಳೆ. ಬರೀ ಆಪಾದಿಸಿ ಜಗಳ ಕಾಯ್ದಿದ್ದರೆ ಸಮಾಧಾನ ಮಾಡಿಸ್ಬೋದಿತ್ತು. ಎಲ್ಲಾನು ಬರೆದು ಅವನಿಗೆ ಕೊಟ್ಟು ಬಂದಿದ್ದಾಳೆ. ಯಾರನ್ನು ಕೇಳಿ? ನನ್ನನ್ನೇನಾದರೂ ಕೇಳಿದಳ? ದುರಹಂಕಾರ. ಗುರುವಿಗಿಂತ ತಾನು ಉತ್ತಮಳು ಎನ್ನುವ ನೈತಿಕ ದುರಹಂಕಾರ. ಅಹಂಕಾರ ಅಳಿಯುವ ತನಕ ವಿದ್ಯಾ ಪ್ರಗತಿ ಆಗೋಲ್ಲ ಎಂದುಕೊಂಡ. ಗುರುಜಿ, ನನ್ನ ಪಾಠ ಯಾವತ್ತು ಶುರು ಮಾಡ್ತೀರಿ? ಇಂಥ ದಿನ ಶುರು ಮಾಡಿದ್ದೀನಿ ಅಂತ ದಾಖಲೆ ಪತ್ರ ಲಗತ್ತಿಸಿ ನಾನು ಅಮೆರಿಕಕ್ಕೆ ವರದಿ ಕಳಿಸ್ಬೇಕು, ಭೂಪಾಲಿ ಕೇಳಿದಳು. ಇವತ್ತು ನನ್ನ ಫ್ಲ್ಯಾಟ್ ತೋರಿಸ್ತೀನಿ, ನಡೆದೇ ಬರ್ಬೋದು. ನಾಳೆ ಬೆಳಿಗ್ಗೆ 9ಕ್ಕೆ ನಿನ್ನ ಕ್ಲಾಸು. ಇನ್ನು 20 ದಿನಕ್ಕೆ ನಿನ್ನ ಫ್ಲ್ಯಾಟ್ ಕೈಗೆ ಸಿಗುತ್ತೆ. ಆಮೇಲೆ ದಿನ ಅಭ್ಯಾಸ ಮಾಡಿಸ್ಕೋಬೋದು. ಈ ಹೋಟೆಲ್ ಕೋಣೆಯಲ್ಲಿ ಸಂಗೀತಾಭ್ಯಾಸ ಮಾಡಿದರೆ ಬೇರೆ ಗಿರಾಕಿಗಳು ತಕರಾರು ಮಾಡ್ಬೋದು. ಅಲ್ಲಿಗೆ ಮಾತು ಮುಗಿಯಿತು. ಹೆಚ್ಚಿನ ಸಂಭಾಷಣೆ ವಿಷಯ ತೋಚಲಿಲ್ಲ. ನಾನು ಸಂಪರ್ಕವಿಟ್ಟುಕೊಂಡ ಇತರ ಹೆಂಗಸರೊಡನೆ ಹೀಗೇ ಆಗುವುದು ನೆನಪಿಗೆ ಬಂತು. ನೀನು ರತಿ, ಸುಂದರಿ, ನೀನು ಸ್ಫೂರ್ತಿ, ನೀನು ಕನಸಿನ ರಾಣಿ ಎಂದೆಲ್ಲ ಪುಂಖಾನುಪುಂಖವಾಗಿ ಬರುವ ಮಾತುಗಳು ಬಯಕೆ ತೀರಿ ಚಿತ್ತಾದ ನಂತರ ಅರ್ಥ ಕಳೆದು ಹೋಗುತ್ತವೆ. ಈಗ ಯಾರೋ ಬರುವವರಿದ್ದಾರೆ, ನಾನು ಎಲ್ಲಿಗೋ ಹೋಗಬೇಕು ಎಂಬಂಥ ಒಂದಲ್ಲೊಂದು ನೆಪ ಹುಟ್ಟಿಸಿ ಅವಳನ್ನು ಬೇಗ ಸಾಗಿ ಹಾಕ್ತೀನಿ. ಶರೀರ ಕಾಮನೆ ಮುಗಿದ ಮೇಲೂ ಕನಸುಗಳನ್ನು ಸೃಷ್ಟಿಸುತ್ತಾ ಹಂಚಿಕೊಳ್ಳುತ್ತಾ ಜೊತೆಯಲ್ಲಿ ಮಲಗುವುದು ವಿರಳ. ಹಾಗೆ ಕನಸು ಕಾಣಿಸುತ್ತಿದ್ದು ಮನೋಹರಿಯೊಡನೆ. ದಿಲ್ಲಿಗೆ ಹೋದ ಆರಂಭದ ತಿಂಗಳಲ್ಲಿ ಮಧುವಿನೊಡನೆ. ವಿಕ್ರಮ್ ಪ್ರವಾಸ ಹೋದ ನಂತರ ಹಗಲು ರಾತ್ರಿಗಳಲ್ಲಿ ಮನೋಹರಿ ಹಾಗೆ ಮಾಡಿದಳು. ಇವಳಿಗೆ ಇದ್ದಕ್ಕಿದ್ದ ಹಾಗೆ ಪತಿವ್ರತಾ ಧರ್ಮದ ಜ್ವರ ಬಂತು. ಜ್ವರವು ಸನ್ನಿಗೆ ತಿರುಗಿ ಗಂಡನಿಗೆ ಕಾಗದವನ್ನು ಕೊಟ್ಟು ಬಂದು ಬಿಟ್ಟಳು. ಯಾರನ್ನು ಕೇಳಿಕೊಟ್ಟಳು ರಾಸ್ಕಲ್ ಎಂದು ಹುದುಗಿದ ಕೋಪದಿಂದ ಕೇಳಿಕೊಂಡ. ಭೂಪಾಲಿ ಮುಂಬೈಗೆ ಬಂದು 5 ದಿನವಾಗಿತ್ತು. ಒಂದು ಬೆಳಿಗ್ಗೆ 9ರಿಂದ 10ವರೆಗೆ ಪಾಠ ಹೇಳಿಸಿಕೊಂಡು ಹೋದಳು. 11ರ ಸುಮಾರಿಗೆ ಕರೆಗಂಟೆ ಆಯಿತು. ಇವನು ಹೋಗಿ ಬಾಗಿಲು ತೆರೆದರೆ ಮಧು ನಿಂತಿದ್ದಾಳೆ. ಎಡಗೈಯಲ್ಲಿ ತನ್ನ ಚೀಲ, ಬಲಗೈಯಲ್ಲಿ ಹಿಡಿದ ಪ್ಲಾಸ್ಟಿಕ್ ಚೀಲವು ಹಣ್ಣಿನದೆಂದು ನೋಡಿದರೆ ಗೊತ್ತಾಗುತ್ತಿತ್ತು. ಬಾಯಿ ಎನ್ನಲಿಲ್ಲ, ಮಾತಾಡಿಸಲಿಲ್ಲ. ಅವಳೇ ಒಳಗೆ ಬಂದಳು. ಅಡುಗೆ ಮನೆಗೆ ಹೋಗಿ ಹಣ್ಣಿನ ಚೀಲವನ್ನು ಊಟದ ಮೇಲಿಟ್ಟು ಬಂದಳು. ಅಷ್ಟರಲ್ಲಿ ಅವನು ಸೋಫಾದ ಮೇಲೆ ಕೂತಿದ್ದ. ಅವನ ಕಾಲಿನ ಹತ್ತಿರ ನೆಲದ ಮೇಲೆ ಕೂತು ಬಾಗಿ ಚರಣ ಸ್ಪರ್ಶ ಮಾಡಿ ಕೈಯನ್ನು ತಲೆಗೆ ಸವರಿಕೊಂಡಳು. ಅವನು ಮಾತಾಡಲಿಲ್ಲ, ಉಪೇಕ್ಷಿಸುವವನಂತೆ ಕೂತಿದ್ದ. 1 ನಿಮಿಷದ ನಂತರ ಅವಳು, ನಾನೇನು ಹೊಸದಾಗಿ ಸೇರ್ತಿಲ್ಲ, ಇವತ್ತು ಗುರುವಾರ, ಪಾಠ ಶುರು ಮಾಡೋಕ್ಕೆ ಒಳ್ಳೆಯ ದಿನ ಅಂತ ಬಂದೆ, ಕ್ಯಾಸೆಟ್ ತಂದಿದ್ದೀನಿ ಎಂದಳು. ಅವನು ಮಾತಾಡಲಿಲ್ಲ. ಅವಳು ಕತ್ತೆತ್ತಿ ಅವನ ಮುಖ ನೋಡಿದಳು. ಅವನ ದೃಷ್ಟಿ ಅವಳ ಮುಖ ಸಂಧಿಸಿದರೂ ಅರೆ ಕ್ಷಣದಲ್ಲಿ ಅದನ್ನು ಅತ್ತ ಹೊರಳಿಸಿದ. 1 ನಿಮಿಷದ ನಂತರ ಅವಳೇ, ಗುರೂಜಿ, ನಾನು ಯಾವ ತಪ್ಪು ಮಾಡಿದ್ದರೂ ನೀವು ನನ್ನನ್ನು ಕ್ಷಮಿಸಬೇಕು. ತಿಳಿದೇ ಯಾವ ಮಾತನಾಡಿದ್ದರೂ ಮರಿಬೇಕು. ನೀವು ಕೋಪಿಸಿಕೊಂಡರೆ ನನಗೆ ಯಾರು ದಿಕ್ಕು? ಇವತ್ತು ಪಾಠ ಶುರು ಮಾಡಲೇಬೇಕು. ಅವನು ಈಗಲೂ ಮಾತಾಡಲಿಲ್ಲ, ಅವಳ ಕಡೆಗೂ ನೋಡಲಿಲ್ಲ. ಮತ್ತೆ 1 ನಿಮಿಷ ಕಾದ ನಂತರ ಅವಳು ಬಗ್ಗಿ ಅವನ 2 ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ತನ್ನ ಹಣೆಗೆ ಅದನ್ನು ಒತ್ತಿ, ನೀವು ಎದ್ದು ತಂಬೂರಿ ತಗೋ ಅನ್ನೋ ತನಕ ನಾನು ಬಿಡೋದಿಲ್ಲ ಎಂದಳು. ಅವನು ಮಾತಾಡಲಿಲ್ಲ, ಅವಳು ಬಿಡಲಿಲ್ಲ. ಈ ಹಿಡಿತವನ್ನು ಇನ್ನೂ ಬಿಗಿ ಮಾಡಿದಳು. ಅನಂತರ ನೀವು ಮಾತಾಡಲೇಬೇಕು ಎಂದಳು. ಅವನು ಈಗ ಮಾತಾಡಿದ. ಗುರುಭಕ್ತಿ ಇರೋರಿಗೆ ನೈತಿಕ ಅಹಂಕಾರ ಇರೋಲ್ಲ. ನಿನ್ನ ಪಾತಿವ್ರತ್ಯ, ನಿನ್ನ ಗಂಡನಿಗೆ ನಿಜ ಹೇಳೋದು ಮುಂತಾದ ವ್ರತಾಚರಣೆಗಿಂತ ಗುರುವು ಕಮ್ಮಿ ಆದನಲ್ವೇ? ನಿನಗೆ ವಿದ್ಯೆ ಹೇಳುವ ಮನಸ್ಸು ನನಗೆ ಹ್ಯಾಗೆ ಬರಬೇಕು? ಈ ದ್ವಂದ್ವವೇ ಬೇಡ. ದ್ವಂದ್ವಾತೀತಳಾಗಿ ಗುರುವಿಗೆ ಸಮರ್ಪಿಸ್ಕೋಬೇಕು ಅಂತ ತಾನೇ ನಾನು ಅವರಿಗೆ ಹೇಳಿ ಇಲ್ಲಿಗೆ ಬಂದಿರೋದು. ಗುರುವೇ ಸರ್ವಸ್ವವಲ್ಲದಿದ್ದರೆ ಯಾಕೆ ಹಾಗೆ ಮಾಡ್ತಿದ್ದೆ? ಕೆಲವರು ಹಣಕ್ಕಾಗಿ ಶರೀರ ಒಪ್ಪಿಸ್ಕೋತಾರೆ, ಅದರಂತೆ ನೀನು ವಿದ್ಯೆಗಾಗಿ ಒಪ್ಪಿಸ್ಕೋತಿದೀಯಾ ಅನ್ನೋ ಮಾತು ಯಾಕೆ ಆಡದೆ? ತಪ್ಪಾಯಿತು. ವಿದ್ಯೆಗಾಗಿ ಅಲ್ಲ, ನಿಮ್ಮ ಮೇಲಿನ ಭಕ್ತಿಗಾಗಿ ಒಪ್ಪಿಸ್ಕೋತೀನಿ. ಯಾವ ದ್ವಂದ್ವವೂ ಇಲ್ಲದೆ ಒಪ್ಪಿಸ್ಕೋತೀನಿ, ಬನ್ನಿ ಎಂದು ಮೇಲೆ ಎದ್ದು ನಿಂತು ಅವನ ಮುಖವನ್ನು ತಬ್ಬಿ ತನ್ನ ಎದೆಗೆ ಒತ್ತಿಕೊಂಡಳು. ಅವನು ಮಾತನಾಡಲಿಲ್ಲ, ವಿರೋಧಿಸಲೂ ಇಲ್ಲ. ಗುರೂಜಿ, ನನ್ನದೇನಿದ್ದರೂ ನಿಮ್ಮದು. ನಾನು ಯಾರಿಗೂ ಅಂಜಬೇಕಿಲ್ಲ. ನನ್ನ ಅಂತರಂಗದಲ್ಲಿ ಅಂಜಿಕೆ ಇಲ್ಲ. ಬನ್ನಿ ಎಂದು ಅವನನ್ನು ಎತ್ತಿದ್ದಳು. ಅವನು ಎದ್ದ. ಅವನ ತೋಳು ಹಿಡಿದು ಮಲಗುವ ಮನೆಗೆ ನಡೆಸಿದಳು. AC ಹಾಕಿ ಕಿಟಕಿಯ ಪರದೆ ಮುಚ್ಚಿ ಹತ್ತಿರ ಬಂದು ತಬ್ಬಿಸಿ, ಒಪ್ಪಿಸಿಕೊಳ್ಳಿ. ನೀವು ಬರೀ ಗುರುವಲ್ಲ, ನನ್ನ ದಣಿ, ನನ್ನ ಸಖ, ನನ್ನ ಏಕಮಾತ್ರ ಪ್ರೇಮಿ ಎಂದು ಉಸಿರಿದಳು. ಅವನಿಗೆ ನಂಬಿಕೆ ಬಂತು. ಮುನಿಸು ಇಳಿಯಿತು. ಪ್ರಣಯಪೂರ್ವ ಕ್ರೀಡೆಯಲ್ಲಿ ತೊಡಗಿದ. ಅವನಿಗೆ ಪ್ರಿಯವಾದ ಪ್ರಚೋದನೆಗಳನ್ನು ನೆನಪಿಟ್ಟುಕೊಂಡು ಅರ್ಪಿಸತೊಡಗಿದಳು. ಪ್ರತಿಸ್ಪಂದಿಸಿದ. ಮುದ್ದಿಸಿದಳು. ಮಗುವಂತೆ ಸಮಾಧಾನ ಆಗುವಂತೆ ನೇವರಿಸಿದಳು. ಕೋಪ, ತಾಪ, ಸೋಲು, ದೌರ್ಬಲ್ಯಗಳೆಲ್ಲ ಹೊಟ್ಟೆಗೆ ಹಾಕಿಕೊಳ್ಳುವ ತಾಯಿಯಂತೆ ರಮಿಸಿದಳು. ಮನಸ್ಸಿನಿಂದ ಉತ್ತೇಜಿತನಾದ ಅವನು ಕಾಯವನ್ನು ಶ್ರುತಿ ಮಾಡಲು ಯತ್ನಿಸಿದ. ಹೆಣಗಿದ. ಅವಳು ಕರುಣೆ, ವಾತ್ಸಲ್ಯ, ಪಾಲನೆ, ಪೋಷಣೆಗಳಿಂದ ಹುರಿದುಂಬಿಸತೊಡಗಿದಳು. ಆದರೂ ಶ್ರುತಿ ಕೂಡದು.
ಕೆಮ್ಮಿ ಕ್ಯಾಕರಿಸಿದರೂ ಧ್ವನಿ ಕೊಡದು. ಸ್ವಲ್ಪ ಹೊತ್ತು ಸುಮ್ಮನಿರಿ. ನಿಮಗೆ ನನ್ನ ಮೇಲೆ ಕೋಪ ಪೂರ್ತಿ ಹೋಗಿಲ್ಲ. ಹೋದರೆ ಸರಿಯಾಗುತ್ತೆ. ನನ್ನ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿ ಎಂದು ತಲೆ ಸವರಿದಳು. ಇದ್ದಕ್ಕಿದ್ದಂತೆ ಅವನು ಸೆಟೆದು ಕುಳಿತ. ಉರಿಯುವ ಕಣ್ಣುಗಳಿಂದ ನೋಡಿದ. ತನ್ನ ಬಲಗೈ ಬೀಸಿ ಕಪಾಳಕ್ಕೆ ಪಟ್ಟೆಂದು ಬಾರಿಸಿದ. ಅವಳಿಗೆ ಅರ್ಥವಾಗುವ ಮೊದಲು ಇನ್ನೊಂದು ಬಾರಿಸಿದ. ಅವಳಿಗೆ ತಲೆ ಸುತ್ತು ಬಂತು. ಅವಳು ಅವನನ್ನು ಹಿಡಿದುಕೊಂಡು ಅವನ ಎದೆಗೆ ಮುಖವನ್ನು ಒರಗಿಸಿಕೊಂಡಳು. ಅದು ಅವನಿಗೆ ತಿಳಿಯಲಿಲ್ಲ. ಮಹಾಪತಿವ್ರತೆ ನೀನು. ಅವನಿಗೆ ದೊಡ್ಡ ಕಾಗದ ಬರೆದು ಕೊಡಬೇಕು, ನನಗೆ ಒಪ್ಪಿಸ್ಕೊಳ್ಳೋ ನಾಟಕನೂ ಆಡಬೇಕು. ನಿನ್ನ ಸಮರ್ಪಣೆ ನಿಜವಾದ ಭಕ್ತಿಯದಲ್ಲ ಅನ್ನೋಕ್ಕೆ ನನ್ನ ಶರೀರ ನಿನ್ನನ್ನು ತಿರಸ್ಕರಿಸಿರೋದೇ ಸಾಕ್ಷಿ. ಹೊರಟು ಹೋಗು, ಮತ್ತಿಲ್ಲಿ ಕಾಲಿಡಬೇಡ. ಅವತ್ತು ಇಲ್ಲಿ ಬಿಟ್ಟು ಹೋದೆಯಲ್ಲ, ಆ ರೆಕಾರ್ಡಿಂಗ್ ಮಿಷನ್ ತಗೊಂಡು ಹೋಗು. ನಿನ್ನ ಜನ್ಮದಲ್ಲಿ ನನಗೆ ಸಂಗೀತ ಸಾಧಿಸೋಲ್ಲ. ಇದು ಗುರುವಿನ ಶಾಪ, ತಿಳ್ಕೊ ಅಂತ ಪಟಪಟನೆ ಮಾತಾಡಿದ. ಮುಂದಿನ ಭಾಗಗಳನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.